ಹಾ ನಮ್ ಪಪ್ಪ ನಿಮ್ದು ಎಲ್ಲಾ ಎಪಿಸೋಡ್ ನೋಡ್ತಾರಣ್ಣ ಆಲ್ಮೋಸ್ಟ್. ಓ, ನಿಮ್ ತಂದೆ ಕಾರ್ಯಕ್ರಮ ಹಾ ನೋಡ್ತಿದ್ರು. 1 ವರ್ಷದಿಂದ ನೋಡ್ತಿದ್ದಾರೆ ಅಣ್ಣ ನಿಮ್ ಕಾರ್ಯಕ್ರಮ. ಅವರೇ ಹೇಳಿದ್ದ ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ? ಹೌದು ಅಣ್ಣ, ನಮ್ ಸ್ವಲ್ಪ ಪ್ರಾಬ್ಲಮ್ ಆಯ್ತಣ್ಣ ನಮ್ ಹಸ್ಬೆಂಡ್ ಇಂದ. ಸೊ ಅದಕ್ ನಾನ್ ಸುಮ್ನೆ ಕುತ್ಕೋತಿದ್ದೆ. ಅದಕ್ ನಮ್ ಪಪ್ಪ ಅವ್ರ ಸಲಹೆ ಕೊಡ್ತಾರ, ಟ್ರೈ ಮಾಡಂತ. ಅವ್ರು ವಾಟ್ಸಪ್ ಅಲ್ಲಿ ನಿಮ್ದು ಬಿಡ್ತಿದ್ರಣ್ಣ ನನ್ಗ ನೋಡು ಅಂತ ಅಣ್ಣ. ನಾನು ಅವಾಗಿಂದ ನೋಡುವಾಗ ಸ್ವಲ್ಪ ಸಮಾಧಾನ ಅನಿಸ್ತಿತ್ತಣ್ಣ ಮನ್ಸಿಗೆ. ಅದಕ್ಕ ನಾನು ಟ್ರೈ ಮಾಡ್ಬೇಕು ಅಂತ ಯಾವಾಗ್ಲೂ ಮಾಡ್ತಿದ್ದೇನೆ. ಮತ್ತೆ ವಾಟ್ಸಪ್ ಅಲ್ಲಿನೂ ಮಾಡಿದ್ದೆ, ನೀವೇನು ರೆಸ್ಪಾನ್ಸ್ ಮಾಡ್ಲಿಲ್ಲ ಅಣ್ಣ. ಆಗ್ಲವಾ, ತೊಂದರೆ ಇಲ್ಲ, ಒಳ್ಳೇದಾಗ್ಲಿ. ಏನಾಯ್ತು? ನಮ್ಗೆ ಇವಾಗ 27 ನನ್ನ ಏಜ್. ಓಕೆ, ಇದು ಲೈವ್ ಕಾರ್ಯಕ್ರಮ ಗೊತ್ತಲ್ಲ ನಿಮಗೆ? ಹಾ ಗೊತ್ತು ಅಣ್ಣ, ಗೊತ್ತು. ಹೇಳ. ನಮ್ ಪಪ್ಪನಿ ನಾವು 5 ಜನ ಅಣ್ಣ. 3 ಜನ ಹೆಣ್ಮಕ್ಳು, 2 ಒಬ್ಬ ತಮ್ಮ ಒಬ್ಬ ಅಣ್ಣ ಅದಾರಣ್ಣ. ಎಲ್ಲರಿಗೂ ಮದ್ವೆ ಆಗಿದ್ದಾನ, ತಮ್ಮನಿಗೆ ಇನ್ನ ಆಗಿಲ್ಲ. ಒಂದು ನಿಮಿಷ, ಎಷ್ಟು ಜನ ಮಕ್ಕಳು ನೀವು ಒಟ್ಟು? 5 ಜನ ಅಣ್ಣ. ಅದರಲ್ಲಿ 3 ಜನ ಗಂಡು ಮಕ್ಕಳು? ಹಾ, ನಾನ್ 4ನೇದವಳು ಅಣ್ಣ ಹೆಣ್ಮಗಳು. ನಂದಾದ್ಮೇಲೆ ತಮ್ಮ ಒಬ್ರು ಅದಾರಣ್ಣ. ತಮ್ಮಂದ್ ಒಂದ್ಬಿಟ್ಟು ನಮ್ದು ಎಲ್ಲರದ್ದು ಮ್ಯಾರೇಜ್ ಆಗಿದೆ ಅಣ್ಣ. ನಂದು ಕೊರೋನಾ ಟೈಮಲ್ಲಿ ಮದ್ವೆ ಆಯ್ತಣ್ಣ 2020 ಅಲ್ಲಿ ಅಣ್ಣ. ಫಸ್ಟ್ ನೋಡಕ್ ಬಂದ್ರು ಅಣ್ಣ ಅವ್ರು. ಮದ್ವೆ ಆಗಿ ಇವಾಗ 4 ವರ್ಷ ಆಯ್ತಣ್ಣ. ನೀವ್ ಎಷ್ಟು ವರ್ಷ ಇದ್ದಾಗ ಮದ್ವೆ ಆಯ್ತು? ನಂದು 22 ಇದ್ದಿರ್ಬೋದು. ನಿಮ್ಗೆ 22 ವರ್ಷ ಇದ್ದಾಗ ನಿಮ್ ಮದ್ವೆ ಆಯ್ತಾ? ಹಾ, ಮದ್ವೆ ಆಯ್ತು ಅಣ್ಣ. ಇವಾಗ ತಾಯಿ ಮನೇಲಿ ಅದೀನಿ. ಅಲ್ಲವಾ, ಏನ್ ಓದಿದೀಯವ ಅಂದೆ? ನಂದು ಬಿಕಾಮ್ ಮುಗಿದು ಆಮೇಲೆ ಬ್ಯಾಂಕಿಂಗ್ ಕೋಚಿಂಗ್ ಆಗಿದ್ದೆ ಅಣ್ಣ. ಬಟ್ ಆಗ ಮದ್ವೆ ಮಾಡ್ಬಿಟ್ರ? ಹಾ, ಅವಾಗ ರೀಸೆಂಟ್ಲಿ ಬಿಕಾಮ್ ಕಂಪ್ಲೀಟ್ ಆಗಿತ್ತನ. ಆಗಿ 1 ಮಂತ್ ಆಗಿತ್ತು, ಅಷ್ಟಕ್ಕೆ ಸಂಬಂಧ ಬರಾಕತ್ತಿತ್ತನ. ಮನೆಯವರೇ ನೋಡಿ ಮದುವೆ ಮಾಡಿದ್ದು? ಹಾ, ಪಪ್ಪ ಮಮ್ಮಿ ನೋಡಂದ ಬ್ರೋಕರ್ ಥ್ರೂ ಆಗಿದ್ದಣ್ಣ ಇದು. ಅವ್ರು ತಗೊಂಡ್ ಬಂದಿದ್ನ ಕೊರೋನಾ ಟೈಮ್ ಅಲ್ಲ 2020 ಅಲ್ಲಿ ಆಗಿತ್ತೆ ಅಣ್ಣ. ಆಮೇಲೆ ಅವ್ರು ಬಂದ್ರಣ್ಣ, ಬಂದ್ಬಿಟ್ಟು ಇಷ್ಟ ಆಗೈತೆ ಅಂತ ಹೇಳಿ ಹೋದ್ರಣ್ಣ ಅವತ್ತ. ಆಮೇಲೆ ಅವ್ರು 1 ಮಂತ್ ಆದ್ರೂ ರೆಸ್ಪಾನ್ಸ್ ಮಾಡ್ಲಿಲ್ಲ ಅಣ್ಣ, ಸುಮ್ನೆ ಆದ್ರು. ಆಮೇಲೆ ನಾವೇನ್ ಮಾಡಿದ್ವಿ, ಮತ್ತೆ 1 ತಿಂಗಳ ಆದ್ಮೇಲೆ ಬ್ರೋಕರ್ ಮತ್ತೆ ಮಿಡಲ್ ಬೇರೆ ಎಲ್ಲ ತಂದಿದ್ದಣ್ಣ ಬ್ರೋಕರ್. ಅವ್ರ ಬಗ್ಗೆ ನಮ್ಮ ಮಮ್ಮಿ ಕೇಳಿದ್ರು. ಅದಕ್ಕೆ ಅವ್ರೇನ್ ಹೇಳಿದ್ರಣ್ಣ, ಆ ಹುಡ್ಗ ಏನೋ ಟ್ರೈನಿಂಗ್ ಹೋಗ್ಯಾನಂತ್ರಿ, ನೋಡಮ್ಮ ಅಂತಂದ್ ಅಷ್ಟಕ್ಕೆ ಅವ್ರು ಸ್ಕಿಪ್ ಮಾಡಿದ್ರಣ್ಣ, ಏನು ಹೇಳೇ ಇಲ್ಲಣ್ಣ. ಆಮೇಲೆ 1 ಮಂತ್ ಬಿಟ್ಟು ಮತ್ತೆ ಅವ್ರೇ ಕೇಳಾಕತ್ತಾರ, ಕೊಡ್ತೀರೇನೋ ಅಂತ ಕಾಲ್ ಮಾಡಿದ್ರಣ್ಣ ಅವರು. ನಮ್ಮ ಮಮ್ಮಿ ಏನಂದ್ರು, ನಮ್ ಪಪ್ಪಾಗ ಮತ್ತೆ ನಮ್ಮ ಅಕ್ಕಗಳಿಗೆಲ್ಲ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ರಣ್ಣ. ನಾನು ಬೇಡ, ಹುಡ್ಗಂಗ್ ಇಷ್ಟ ಇರಕ್ಕಿಲ್ಲ ಅಂದ್ರೆ ನೋಡ್ಬಿಟ್ಟು 1 ಮಂತ್ ವರ್ಗು ಸುಮ್ನೆ ಅದಾರ, ಇವಾಗ ಬರ್ತೀನಿ ಅಂತಾರಂದ್ರೆ ಬೇಡ ಅಂತ ನಮ್ಮ ಮಮ್ಮಿಗ್ ನಾನ್ ಹೇಳ್ದೆ ಅಣ್ಣ. ಅವಾಗ ಅವ್ರೇನಂದ್ರು, ನಮ್ ಪಪ್ಪ ಎಲ್ಲಾ ಡಿಸ್ಕಸ್ ಮಾಡಿ ಅವ್ರು ಬಾಳ ಫಸ್ಟ್ ನಮ್ದು ಎಲ್ಲಾ ಮನಿ ಎಲ್ಲಾ ಬಂದು ನೋಡಂತ ಹೇಳ್ತಿದ್ರಣ್ಣ. ಇವ್ರೆಲ್ಲಾ ಹೋಗ್ಬಿಟ್ಟು ನೋಡ್ಕೊಂಡ್ ಬಂದ್ರಣ್ಣ. ಅವ್ರ ಆಸ್ತಿ ಮಂತ ಅವ್ರದೆಲ್ಲಾ ಇಷ್ಟ ಆತಣ್ಣ ಇವ್ರಿಗೆ. ಅಂದ್ರ 60 ಎಕರೆ ಐತಣ್ಣ ಜಮೀನ್ ಅವ್ರದ್ದು. ಆಮೇಲೆ ಹುಡ್ಗ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾನಂತ ಹೇಳಿದ್ರಣ್ಣ. 40-45 ಸ್ಯಾಲ್ರಿ ಐತಿ, ಇವಾಗ ಸ್ಟಾರ್ಟಿಂಗ್ ಹೋಗ್ತಾನ ಅಂತ ಹೇಳಿದ್ರಣ್ಣ ಅವ್ರು. ಆಮೇಲೆ ಎಲ್ಲಾ ನೋಡ್ಬಿಟ್ಟು ಇವ್ರು ಅವ್ರಿಗೆ ಹೆಣ್ಮಕ್ಳು ಬರಾಕ್ ಹೇಳ ಅಂತ ಹೇಳಿದ್ರಣ್ಣ. ಅವ್ರು ಬಂದ್ರಣ್ಣ. ಬಂದೆಲ್ಲ ಅವ್ರ ಅಕ್ಕ ತಂಗಿ ಅವ್ರೆಲ್ಲಾ ನೋಡಿರ್ಲಿಲ್ಲಣ್ಣ ಹುಡ್ಗನ್ ಕಡೆ. ಆ ಬ್ರೋಕರ್ ಮತ್ತೆ ನಮ್ ಹಸ್ಬೆಂಡ್ ಇನ್ನೊಬ್ರು ಅವ್ರ ಫ್ರೆಂಡ್ ಇಷ್ಟೇ ಬಂದಿದ್ರಣ್ಣ. ಆಮೇಲೆ ಅವರು ಬಂದ್ರಣ್ಣ. ಬಂದ್ಬಿಟ್ಟು ಎಲ್ಲಾ ನೋಡ್ಕೊಂಡು ಹೋದ್ರು. ಅವ್ರ ಹೆಣ್ಮಕ್ಳು 1 ವಾರದಾಗ ಎಂಗೇಜ್ಮೆಂಟ್ ಮಾಡ್ಕೋತೀವಿ ಅಂದ್ರಣ್ಣ ಅವ್ರು. ಇವ್ರು ಮಮ್ಮಿಯರ್ ಏನಂದ್ರು, ಇವ್ರು ಇಷ್ಟ ಅರ್ಜೆಂಟ್ ಬೇಡ ಅಂತಂದ್ರಿಲ್ಲ, ಅವ್ ಹುಡ್ಗ ವಾಪಸ್ ಜಾಬಿಗೆ ಜಾಯಿನ್ ಆಗ್ಬೇಕಂತಾನೆ, ಎಲ್ಲಾ ಮುಗಿಸ್ಕೊಂಡು ಹೋಗ್ಬೇಕಂತಾನ, ಮಾಡ್ಬಿಡಮು ಅಂತ ಅಂದ್ರಣ್ಣ. ಆಯ್ತು ಅಂದ್ಬಿಟ್ಟು ಇವ್ರು ಅವತ್ತ ಮುಂದ್ 1 ವಾರಕ್ಕೆ ಎಂಗೇಜ್ಮೆಂಟ್ ಆಯ್ತು ಅಣ್ಣ. ಆಗಿಂದ ಅವತ್ ಏನಂದ್ರಣ್ಣ, 1 ಮಂತ್ ಒಳಗನ ಮದ್ವೆ ಫಿಕ್ಸ್ ಮಾಡಿದ್ರಣ್ಣ. ಅಂದ್ರೆ November 24 ಅನ್ನ ಎಂಗೇಜ್ಮೆಂಟ್ ಆಗಿದ್ದು, December 24 ಮದ್ವೆ ಫಿಕ್ಸ್ ಮಾಡಿದ್ರಣ್ಣ. ನಮ್ ಪಪ್ಪ ಏನಂದ್ರಣ್ಣ, ನಮ್ ಸ್ವಲ್ಪ ಟೈಮ್ ಬೇಕು, ಇಷ್ಟು ಬೇಗ ಹೆಂಗ್ ಮಾಡ್ಕೊಡ್ಬೇಕು ನಮ್ಗೆಲ್ಲ ಅರೇಂಜ್ ಮಾಡಾಕ ಅಂತ ಪಪ್ಪ ಅಂದ್ರು ಅಣ್ಣ. ಅವ್ರು ಇಲ್ಲ ಬಂಗಾರ ನೀವೇನು ಹಾಕೋದ್ ಬೇಡ, ನಿಮ್ಗೆ ಇಷ್ಟ ಇದ್ರೆ ಹಾಕ್ರಿ, ನಾವೇ ಎಲ್ಲಾ ಮಾಡ್ಕೋತೇವಿ ಅಂತ ಹೇಳಿದ್ರಣ್ಣ. ಅವ್ರಾಗಿ ನಾವೇ ಹಾಕಿ ಮಾಡ್ಕೋತೇವಿ ಅಣ್ಣ. ಇವ್ರು ಅವ್ರ ಮೇಲಿಂದ ಮೇಲೆ ಒತ್ತಾಯ ಮಾಡ್ತಿರೋದು ಸ್ವಲ್ಪ ವಿಚಿತ್ರ ಅಂತ ಅನ್ನಿಸ್ಲಿಲ್ವಾ? ಇವ್ರಿಗೆ ಅನಿಸ್ಲಿಲ್ಲ ಅಣ್ಣ. ಅಲ್ಲೆಲ್ಲ ಹೋಗಿ ನೋಡ್ಕೊಂಡಿದ್ರಲ್ಲ, ಇವ್ರಿಗೆಲ್ಲ ಚೆನ್ನಾಗಿ ಅನ್ಸಿತ್ತು ಅಣ್ಣ. ಹಂಗಾಗ್ಬಿಟ್ಟು ಇವ್ರು ಆಯ್ತು ಅಂತ ಅಂದ್ಬಿಟ್ಟು ಇವ್ರು December 20 ಅಂದ್ರ ಅವ್ರದ್ದು ಊರ್ ಬೇರೆ ಕಡೆನ ಡಿಸ್ಟಿಕ್. ಇವ್ರು ಇಲ್ಲ, ಅವ್ರ ಏನ್ ಮಾಡಿದ್ರನ್ನ, ತಮ್ಮ ಊರ್ ಕಡೆ ಮದ್ವೆ ಇಟ್ಕೊಳ್ಳಿಲ್ಲಣ್ಣ, ಇಲ್ಲಿ ಬಿಜಾಪುರಲ್ಲಿ ಇಟ್ಕೊಂಡ್ರಣ್ಣ. ನಿಮ್ಗೂ ಬರಕ್ ಈಜಿ ಆಗುತ್ತೆ, ಮತ್ತ ನಿಮ್ಗೂ ಅನುಕೂಲ, ನಮ್ಗೂ ಅನುಕೂಲ ಅಲ್ಲ ಅಂತ ಮಿಡಲ್ ಅಲ್ಲಿ ಇರ್ತೇವೆ ಅಂತ ಹೇಳಿದ್ರಣ್ಣ ಅವ್ರು. ಆಯ್ತು ಸರಿ ಅಂದ್ಬಿಟ್ಟು ಇವ್ರು ಮದ್ವೆನೂ ಆಯ್ತಣ್ಣ. ಕೊರೋನಾ ಟೈಮ್ ಇತ್ತನ. ಹಂಗಾಗ್ಬಿಟ್ಟು ಅವಾಗ ಜಾಸ್ತಿ ಜನರು ಹೇಳಂಗಿರ್ಲಿಲ್ಲಣ್ಣ. ಅವ್ರ ಫ್ಯಾಮಿಲಿ ಇಷ್ಟು, ನಮ್ ಫ್ಯಾಮಿಲಿ ಮತ್ತೆ ಮೇನ್ ಇದ್ದವ್ರಿಗೂ ಅಷ್ಟೇ ಅಲಾವಿತ್ತಣ್ಣ. ಅವಾಗ ಅಷ್ಟೇ 20 ಒಳಗೆ ಹೇಳೋದಿತ್ತು. ಹಂಗಾಗ್ಬಿಟ್ಟು ನಮ್ಗೆ ಗೊತ್ತಾಗ್ಲಿಲ್ಲ. ನಾವು ಕಡಿಮೆ ಜನನೇ ಬಂದಿದ್ರಣ್ಣ, ಮನೆಯವ್ರಷ್ಟು. ಮತ್ತೆ ಆಮೇಲೆ ಅವ್ರೆಲ್ಲಾ ಕೆಲಸ ಮಾಡೋ ಆಳುಗಳು
ಅಷ್ಟ ಕರ್ಕೊಂಡ್ ಬಂದಿರನ್ನ ರಿಲೇಟಿವ್ ಅಂತ ಯಾರನ್ನೋ ಜಾಸ್ತಿ ಕರ್ಕೊಂಡ್ ಬಂದಿರ್ಲಿಲ್ಲ. ಬಟ್ ಅವ್ರಂತ ನಮ್ಗೆ ಗೊತ್ತಿರ್ಲಿಲ್ಲ ಅಂತ ಅವಾಗ ನಮ್ಗಿನ ಸಂಬಂಧ ಆಗಿರ್ಲಿಲ್ಲ ಅವರೆಲ್ಲ ಇದ್ರಬಹುದು, ಸಂಬಂಧಿಕರೆಲ್ಲ ಇದ್ರಬಹುದು ಅಂತ ನಾವ್ ಅನ್ಕೊಂಡ್ವಿ ಅಣ್ಣ. ಅಂದ್ರೆ ಕೆಲ್ಸಗಾರರನ್ನೇ ಸಂಬಂಧಿಕರು ಅಂದ್ಕೊಡ್ರಿ. ಹಾ, ನಾವೆಲ್ಲ ಹಂಗ ಅನ್ಕೊಂಡ್ಬಿಟ್ವಿ ಅಣ್ಣ. ಅವ್ರು ಅಲ್ಲಿ ಯಾರಿಗೂ ಹೇಳಿಲ್ಲ ಅಣ್ಣ. ಅಂದ್ರೆ ಅವ್ರು ಮದ್ವೆ ಏನಾದ್ರು ಕ್ಯಾನ್ಸಲ್ ಮಾಡ್ತಾರಂತ ಅವ್ರು ಆತರ ಇಂಟೆನ್ಷನ್ ಯಾರನ್ನೂ ಕರ್ಕೊಂಡ್ ಬಂದಿರ್ಲಿಲ್ಲ ಅಣ್ಣ ಅವ್ರು. ನಾವು ಸರಿ ಅಂದ್ಬಿಟ್ಟು ಮದ್ವೆ ಆಯ್ತನ. ಮದ್ವೆ ಆದ್ಮ್ಯಾಗ ಮುಂದ ಅದೇ ಅತ್ತೆ ಸೊಸೆ ಕೂಡಿರ್ಬಾರ್ದಂತ ಒಂದ್ ಯಾವ್ದೋ ಒಂದು ನೇಮ್ ಬರುತ್ತಲ್ಲಣ್ಣ, ಅದು ಬಂದು ನಮ್ ತವ್ರ ಮನೆಗ್ ಕಳ್ಸಿದ್ರ ಅಷ್ಟೇ. ಮದ್ವೆ ಆಗಿದ್ದ ಒಂದ್ 2 ದಿನ ಕರ್ಕೊಂಡ್ ಹೋದ್ರು. ಒಂದ್ 4-5 ದಿನ ಅಷ್ಟೇ ಇದ್ದೆ ಅಣ್ಣ ಅವ್ರ ಊರೊಳಗ ನಾನು. ಆಮೇಲೆ ವಾಪಸ್ ಬಂದ್ಬಿಟ್ಟೆ. ಬಿಡ ನಾನು ಹಳೆ ತನಕಂತ ಬರುದಿರುತ್ತಲ್ಲ ಸ್ಟಾರ್ಟಿಂಗ್, ಅವಾಗ ಹುಡ್ಗ ಬಂದ್ರಣ್ಣ ಅವ್ರು. ಬರ್ಬೇಕಾದ್ರೆ ಅವಾಗೂ ಅತ್ತಿ ಹಳೆ ಅವೇನೋ ಕೂಡಿರ್ಬಾರ್ದಂತ ಏನೋ ಹಳೆ ಸಂಪ್ರದಾಯ ಇರ್ತಾವಲ್ಲ, ಆ ತರ ಐತನ. ನಮ್ ಪಪ್ಪ ಅಂದ್ ಇನ್ನೊಂದ್ ಕಡೆ ಬೇರೆ ಕಡೆ ಇನ್ನೊಂದ್ ಮನೆ ಐತನ ಹೊಲ್ದಾಗ ಅಲ್ಲಿ ನಮ್ ಸ್ವಲ್ಪ ಪ್ರಾಪರ್ಟಿ ಐತನ. ಹೋದಾಗ ಇರಾಕ ಮಾಡಾಕ ಒಂದ್ 2 ರೂಮ್ ಅಷ್ಟ್ ಕಟ್ಬಿಟ್ಟಾರನ್ನ. ನಾವ್ ಇರೋದು ಊರಾಗ ಇರ್ತೇವಣ್ಣ. ಅಲ್ಲೇ ಬರ್ಲಿ ಅಂದ್ಬಿಟ್ಟು ನನ್ಗೂ ಅಲ್ಲೇ ಕಳ್ಸಿದ್ರನ. ಅವ್ರಿಗೆ ಅಲ್ಲೇ ಬಾ ಅಂತ ಹೇಳಿದ್ವನ, ಇಲ್ಲಿ ಊರನ್ ಮನಿಗ್ ಬಾ ಅಂತ ಹೇಳಿಲ್ಲಣ್ಣ, ಕೂಡಿರ್ಬಾರ್ದನ. ಅವ್ರು ಕಾರ್ ತಗೊಂಡ್ ಬಂದನ. ಫುಲ್ ಲೈಟ್ ಆಗಿ ಡ್ರಿಂಕ್ಸ್ ಮಾಡಿ ಆಮ್ಯಾಗ ಪಾರ್ಸಲ್ ತಗೊಂಡ್ ಬಂದಾರನ್ನ. ನಾನು ಅವ್ರ ಕೈಯಿಂದ ಬಾಟಲ್ ನೋಡ್ಕಿಸಿನ್ ಇದೆಯಲ್ಲ ಏನು ನನ್ನ, ಇಲ್ಲ ಸುಮ್ನೆ ಇವತ್ತೊಂದಿನ ಎಂಜಾಯ್ ಮಾಡ್ಬೇಕಂತ ತಗೊಂಡ್ ಬಂದೆ. ಏನ್ ತಂದ್ರ ಕೈಯಲ್ಲಿ? ಬಾಟಲ್ ತಂದಾರನ್ನ ಬಿಯರ್. ಯಾವತ್ತು? ಅವರು ಫಸ್ಟಿಗೆ ನನ್ನ ಹಳೆ ತನಕಂತ ಬಂದ್ರಲ್ಲಣ್ಣ 7 ದಿನ ಬಿಟ್ಟು. ಅಂದ್ರೆ ನಿಮ್ ತವ್ರ ಮನೆಗೆ? ಹಾ, ನಾ ತವ್ರ ಮನೆಗನ ಬಂದುವಾಗ ತಗೊಂಡ್ ಬಂದ್ರನ. ನನಗ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲಣ್ಣ. ಅಂದ್ರೆ ಯಾವಾಗ ಒಬ್ಬೊಬ್ರು ಸುಮ್ನೆ ಯಾವಾಗ ಒಂದ್ಸಲ ಡ್ರಿಂಕ್ಸ್ ಮಾಡ್ತಾರಲ್ಲ ಹಿಂಗ್ 6 ಮಂತ್ ಆತರ ಏನೋ ಎಂಜಾಯ್ ಪರ್ಪಸ್ ತಂದಿರ್ಬೋದು ಅಂತ ನಾನ್ ಬಾಳ್ ತಲೆ ಕೆಡ್ಸ್ಕೊಳಿಲ್ಲ ಅಣ್ಣ. ಮತ್ತ ಒಮ್ಮಲ್ಲಿ ಸಡನ್ಲಿ ಇವ್ರಿಗೆ ಫೋನ್ ಮಾಡಿ ಹೇಳಿದ್ರ ಮತ್ ಇವ್ರು ಏನಾರು ಎದೆ ಹೊಡ್ಕೊಂಡ್ ಬಿಡ್ತಾರ, ಈ ತರ ಮದ್ವೆ ಇವಾಗ ಆಗೈತಿ, ಒಂದ್ ಸ್ವಲ್ಪ ನೋಡ್ಬೇಕು ಅವ್ನ ಬಗ್ಗೆ ಅಂದ್ಬಿಟ್ಟು ನಾ ಏನು ಹೇಳಿಲ್ಲ ನಾ ಇವ್ರಿಗೆ ಕಾಲ್ ಮಾಡಿ. ಅವ್ರೇನ್ ಮಾಡಿದ್ರನ್ನ ಫುಲ್ ಡ್ರಿಂಕ್ಸ್ ಮಾಡ್ಬಿಟ್ಟು ಮಲ್ಕೊಂಡೇ ಬಿಟ್ರನ್ನ. ಅವ್ರೇನೋ ಅಷ್ಟ ಒಂದಿಷ್ಟ್ ಮಾತ್ ಹೇಳ್ಬಿಟ್ಟನ. ನನಗ ಫುಲ್ ಭಯ ಆಯ್ತನ. ನಮ್ಮ ಅಣ್ಣ ಏನ್ ಮಾಡಿದ್ರನ್ನ, ನಮ್ಮ ಮಮ್ಮಿ ಎಲ್ಲಾ ಟಿಪ್ಪನ ಊಟ ಎಲ್ಲಾ ಕೊಟ್ಟು ಕಳ್ಸಿದ್ರನ್ನ ಅಲ್ಲಿ ತೋಟಕ್ಕನ್ನ. ನಾನ್ ಏನ್ ಮಾಡ್ದೆ ಅಣ್ಣ, ಇವ್ರು ಕೂಡಿ ಬೇರೆ ಮಲ್ಕೊಂಡಿದ್ರು. ನಮ್ಮ ಅಣ್ಣಗ ಆಚೆನೆ ಕಳಿಸ್ಬಿಟ್ಟೆ ಅಣ್ಣ. ಮಲ್ಕೊಂಡಾರ ಅಣ್ಣ ಸ್ವಲ್ಪ ಬೆಳಗ್ಗೆ ಬಂದ್ಬಿಡು ಅಂತ ಅವ್ನ್ ಗೊತ್ತಾಗ್ಬಾರ್ದಂತ ಅಣ್ಣ ಒಳಗೆ ಕರೀಲಿಲ್ಲ ನಾನು. ನಮ್ಮ ಅಣ್ಣನ್ಗೆ ವಾಪಸ್ ಆಚೆಯಿಂದಾನೆ ಹೋಗ್ಬಿಟ್ಟ. ನಾವ್ ಕೊಟ್ಟೇನೋ ಮಲ್ಕೊಂಡಿರ್ಬೋದ್ ಬಿಡು ಅನ್ಕೊಂಡು. ಆಮೇಲೆ ಏನ್ ಮಾಡ್ಯಾರನ್ನ, ಆಮೇಲೆ ಎದ್ಬಿಟ್ಟು ಮತ್ತೆ ನಂಗೆ ಮತ್ತೆ ಡ್ರಿಂಕ್ಸ್ ಬೇಕು ಎಂತ ಬಸ್ ಸ್ಟ್ಯಾಂಡ್ ಅಂದ, ಅದು ಊರಿಂದ 2 ಕಿಲೋಮೀಟರ್ ಆಗುತ್ತನ್ನ ತೋಟ ಅನ್ನ. ಅಂದ್ರೆ ನಿಮ್ ಊರಲ್ಲಿ ನಡೆದಿದ್ದು ಹೇಳ್ತಿದೆಯಲ್ಲ? ಹಾ, ನಾನ್ ನಡೆದಿದ್ದು 2 ಕಿಲೋಮೀಟರ್ ಆಗುತ್ತನ್ನ. ಅವಾಗ ಕಾರ್ ತಗೊಂಡ್ಬಿಟ್ಟು ವಾಪಸ್ ಊರಾಗ ಹೋಗಕ್ ಸ್ಟಾರ್ಟ್ ಮಾಡಿದ್ರನ್ನ ಅವ್ರು, ವಾಪಸ್ ಡ್ರಿಂಕ್ಸ್ ತರಾಕ. ನಾನ್ ಏನಂದೆ, ಅವಾಗ ಎಷ್ಟು 12:30 ಅಷ್ಟೇ ಆಗಿತ್ತನ್ನ ಟೈಮ್. ಇಷ್ಟ್ ಮಿಡ್ ನೈಟ್ ಒಳಗೆ ಯಾಕೆ ಹೋಗ್ತೀರಿ? ನಮ್ ಊರು ಹೊಸದನ್ನ, ಅವ್ರಿಗೆ ಏನೋ ಗೊತ್ತಿರ್ಲಿಲ್ಲಣ್ಣ. ಅದಕ್ಕ ಜೊತೆಗ್ ನನ್ಗೂ ಕರ್ಕೊಂಡ್ ಹೊಂಟ್ರನ್ನ ಅವ್ರು. ನಾನು ಹೋಗೋದ್ ಬೇಡ ಅಂದವ್ರು ಎಲ್ಲಿ ಕೇಳೋ ಸಿಚುವೇಶನ್ ದಾಗೆ ಇರ್ಲಿಲ್ಲನ್ನ. ಇಲ್ಲ ನನ್ಗೂ ಒಟ್ಟ ಡ್ರಿಂಕ್ಸ್ ಮಾಡುದು ಗೊತ್ತೇ ಇಲ್ಲ, ಗೊತ್ತಲ್ಲಾರೆ ಮಾಡ್ಬಿಟ್ಟಿನಿ, ಹಂಗಾಗಿ ಒಂಥರ ಆಗಕತ್ತೈತಿ ಅಂತ ಅವ್ರು ಆ ತರ ಹೇಳಕತ್ರ. ನಂಗೆ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ, ಇದ್ದಿರ್ಬೋದು ಅಂತ ನಾನ್ ಆ ತರ ತಿಳ್ಕೊಂಡೆ ಅಣ್ಣ. ಆಯ್ತು ಸರಿ ಅನ್ಕಿಶನ್ ನಾನು ಮತ್ತೇನು ಮಾಡಕ್ ಆಗತ್ತಿಲ್ಲ ಅನ್ನೋ ಸಿಚುವೇಶನ್ ದಾಗ. ಮತ್ ಇವ್ರಿಗೆಲ್ಲ ಕಾಲ್ ಮಾಡಿ ಹೇಳಿದ್ರೆ ಇವ್ರ ಏನ್ರ ಅನ್ಕೋತಾರ ಅಂದ್ಬಿಟ್ಟು ನಾನು ಸುಮ್ನೆ ಕಾರ್ ಒಳಗಡೆ ಕುಂತೇನ, ಏನಾರು ಮಾಡ್ತಾರ ನೋಡಿದ್ರ ಆಯ್ತು ಅಂತ. ಅವ್ರು ಸೀದಾ ಬಾರಿಗೆ ಹೊಡ್ಬಿಟ್ರನ್ನ ಕಾರ್. ಬಾರ್ ಮುಂದೆ ಸ್ಟಾಪ್ ಮಾಡಿ ಮತ್ತೆ ಒಂದ್ 2-3 ಪಾರ್ಸಲ್ ತಗೊಂಡ್ರು ಅಣ್ಣ ಅವ್ರು. ತಗೊಂಡು ಮತ್ತೆ ವಾಪಸ್ ಹೋದ್ವಿ ಅಣ್ಣ ತೋಟಕ್ಕ. ಮತ್ತೆ ಕೂಡಿದ್ರು, ಮತ್ತೆ ಮಲ್ಕೊಂಡ್ಬಿಟ್ರನ್ನ ಅವ್ರ ಪಾಟಿಗೆ ಅವ್ರು. ಆಮೇಲೆ ಮತ್ತೆ 4 ಗಂಟೆಗ್ ಮತ್ತೆ ವಾಪಸ್ ಎಚ್ಚರ ಆಯ್ತಣ್ಣ ಅವ್ರಿಗೆ. 4 ಗಂಟೆಗ್ ಮತ್ತೇನ್ ಮಾಡಿದ್ರನ್ನ, ಮತ್ತೆ ಹೋಗಮ್ ನಡಿ ಅಂದ್ರನ್ನ ಅವ್ರು ನಂಗ. ನಂಗ್ ಭಯ ಆಗಕತ್ತನ. ಭಯ ಆಗ್ಬಿಟ್ಟು ಏನಂದೆ, ಸರಿ ಅಂದ್ಬಿಟ್ಟು ಮತ್ತೆ ಬಂದೆನ. ಮತ್ತೇನ್ ಮಾಡಿದ್ರನ್ನ ಅವ್ರು ಅವ್ರಿಗೆ ಅಷ್ಟಂటే ಕ್ಯಾಶ್ ಖಾಲಿ ಆಗಿದ್ದು ಅನ್ಸುತ್ತಾನೆ, ಕಳ್ಕೊಂಡ್ ಬಂದಿದ್ರನ್ನ. ನನ್ ಕ್ಯಾಶ್ ಕೇಳಿದ್ರ ನನ್ನ ಹತ್ರ ಅಲ್ಲಿ ಇರ್ಲಿಲ್ಲ. ನನ್ನ ಹತ್ರ ಇಲ್ಲ ಅಂದೆ. ನಮ್ಮ ಮಮ್ಮಿ ಕಡೆ ಇಸ್ಸು ಕೊಡು ಅಂತಂದ್ರನ್ನ ಅವ್ರು. ನಾನ್ ಎಂದ ಆಯ್ತು ಸರಿ ಬಿಡು ತಂದು ಹೇಳಿ ಕಟ್ಕೊಂಡ್ ಬಂದ್ರ ಆಯ್ತಂತ. ಅಷ್ಟೊತ್ತಿಗೆ ನಂಗೆ ಮಿಕ್ ಹೋಗಿತ್ತಣ್ಣ. ಅವ್ರಿಗೆ ಹ್ಯಾಂಡಲ್ ಮಾಡಿ ತಪ್ಸ್ಕೊಂಡ್ರೆ ಸಾಕು ಅನ್ನೋಷ್ಟ್ ಆಗಿತ್ತಣ್ಣ ನನಗ. ಅಂದ್ರೆ ನಮ್ ರೋಡ್ ಸೈಡ್ ಅನ್ನ ಮನೆ ಇರೋದು. ಅವ್ರು ನೀವು ರೋಡ್ ಹತ್ರನೇ ಗಾಡಿ ಸ್ಟಾಪ್ ಮಾಡಿ ನಾ ಹೋಗ್ತೇವೆ, ದುಡ್ಡು ಕ್ಯಾಶ್ ತಗೊಂಡ್ ಬರ್ತೀನಿ ಅಂತ ಹೇಳಿ ಅಲ್ಲೇ ಸ್ಟಾಪ್ ಮಾಡಿಸ್ದೆ ಅಣ್ಣ ನಾನು. ಅವ್ರು ರೋಡ್ ಸೈಡ್ ಎಲ್ಲ ಗಾಡಿ ಸ್ಟಾಪ್ ಮಾಡಿದ್ರು. ಮಾಡಣ್ಣ ನಾನ್ ಏನ್ ಮಾಡ್ದೆ, ಅಷ್ಟಂದ್ರೆ ಬಾರಿಗೆ ಆಲ್ರೆಡಿ ಹೋಗಿ ಬಂದಿದ್ರನ್ನ. ಮತ್ತೆ ಎಷ್ಟ್ ಹೋಗ್ಬೇಕು ಅಂತ ನನ್ ಕ್ಯಾಶ್ ಇಸ್ಕೊಂಬ ಅಂತ ಹೇಳಿದ್ರನ್ನ. ನಾನು ಏನ್ ಮಾಡ್ದೆ, ಬಡ ಬಂದೆನ. ಬಂದು ನಮ್ಮ ಮಮ್ಮಿಗೆ ಏನು ಹೇಳಿಲ್ಲ. ಅವ್ರಿಗೂ ಸ್ವಲ್ಪ ಹುಷಾರಿಲ್ಲ, ಕ್ಯಾಶ್ ಕೊಡು ಮಮ್ಮಿ ಸರ್
ಅವ್ರು ಫೋನ್ ಪೇ ಒಳಗಡೆ ಇರ್ತಾವ, ಫೋನ್ ಹಿಂಗ್ ಸ್ವಿಚ್ ಆಫ್ ಆಗೈತಿ, ಈ ಟೈಮ್ ಆಗಿದ್ದು ಆಗಂಗಿಲ್ಲ ಅಂತ ನಮ್ಮ ಮಮ್ಮಿಗೆ ಹೇಳ್ದೆ ನಾನು. ಅವ್ರು ನಮ್ಮ ಮಮ್ಮಿ ಕ್ಯಾಶ್ ಕೊಟ್ರು ಕೊಡೋಣ ನಾ ವಾಪಸ್ ಹೋದೆ ನಾ ಅವ್ರಿಗೆ ಹೇಳ್ದೆ, ನಂಗೆ ಇಟ್ಟು ತಕ ನಿಮ್ ಜೊತೆ ಇದ್ ಮಿಕ್ಕೈತಿ, ನಾನಂತೂ ಬರಂಗಿಲ್ಲ, ನೀವಿಲ್ಲ ಮನೆಗ್ ಬರ್ತೀರ ಬರ್ರಿ, ಇಲ್ಲ ಬಿಡ್ ನಾ ಕಾರ್ ಹತ್ತಂಗಿಲ್ಲ ಅಂತ ಅಂದೆ ಅಣ್ಣ. ಅವ್ನು ಫುಲ್ ಹಾರ್ನ್ ಮಾಡಕತ್ರು, ಇಲ್ಲ ಹತ್ತು ವಾಪಸ್ ಹೊಲಕ್ ಹೋಗಮ್ಮ ಅಂತ. ನಾನ್ ಬರಲ್ಲ, ಇಲ್ಲಿ ನಾ ಇದೇ ಮನಿಗ್ ಬರ್ತಿದ್ದೆ, ಇಲ್ಲ ಬರ್ರಿ ಟೆರೆಸ್ ಮ್ಯಾಗ ಮಕ್ಕೊಳಕೋತಿ, ಒಳಗ್ ಬರ್ಲಿಲ್ಲ ಅಂದ್ರ ಆಯ್ತು, ನಾನಂತ್ರು ಬರಲ್ಲ ಅಂದ್ಬಿಟ್ಟು ನಾಲ್ ನಿಂದಿರ್ಲೇ ಇಲ್ಲ ಅಣ್ಣ. ಹಂಗ ಬಂದಾವ ಅಲ್ಲೇ ಬರ್ರಿ, ಅವ್ರು ನಿಂದ್ರು ಚೀರಾಕತ್ತಿದ್ರು. ನನ್ಗ ಅಲ್ಲಿ ಅವ್ರು ನೋಡ್ಬಿಟ್ಟು ನಂಗೆ ಫುಲ್ ಭಯ ಆಗಿಬಿಟ್ಟಿತ್ತಣ್ಣ ಒಬ್ಳಿಗೆ. ಆಮ್ಯಾಗ ನಾ ಹಂಗ ಮನ್ಯಾಗ ಬಂದೇನ, ನಾ ಬಂದ ಅವ್ರ ಕಾರ್ ತಗೊಂಡ್ ಹಂಗೆ ನಮ್ಮ ಮನಿ ಮುಂದ್ ಬಂದು ಸ್ಟಾಪ್ ಮಾಡ್ಕಿಸಿಂದ್ರ ಅಲ್ಲೇ ಕಾರ್ನೊಳಗೆ ಮಕ್ಕೊಂಡ್ರಣ್ಣ ಅವ್ರು ಡ್ರಿಂಕ್ಸ್ ಮಾಡಿ. ನಾ ಅಷ್ಟಾದ್ರೂ ಇವ್ರಿಗೆ ಹೇಳಿಲ್ಲ. ಮುಂಜಾನೆ ಮತ್ತೆ ವಾಕ್ ಹೋಗಿನ ಅಂತ 5 ಮತ್ತೆ ಹೋಗಿ ಅದ ಮಾಡಿ ಬಂದ್ರಣ್ಣ. ಇವ್ರಿಗೆ ಅಷ್ಟಾದ್ರೂ ಯಾರಿಗೂ ಡೌಟು ಬರ್ಲಿಲ್ಲ, ನಾನು ಹೇಳಕ್ ಹೋಗ್ಲಿಲ್ಲ. ನಾನೇನ್ ಮಾಡ್ದೆ, ಅವ್ರ ಅಪ್ಪಾಜಿ ಫೋನ್ ಮಾಡ್ದೆ ನಮ್ಮ ಮಾಮರ್ಗಿ, ಈ ತರ ಮಾಡಕತ್ತಾವ್ರಿ ಮಾಮರ್ಗಿ, ಮತ್ ನಾ ಏನ್ ಮಾಡ್ಲಿಲ್ರಿ, ಮನ್ಯಾಗ ಏನೂ ಗೊತ್ತಿಲ್ರಿ ಅಂತ ಅವ್ರ ಪಪ್ಪಾಗ ಹೇಳ್ದೆ ಅಣ್ಣ ನಾನು. ಅವ್ರೇನಂದ್ರು, ಆಯ್ತಮ್ಮ ನೀನು ಕರ್ಕೊಂಡ್ ಬಂದ್ಬಿಡು ಅವ್ನಿಗೆ ಬೆಳಗ್ಗೆ ಅಂತ ಅಂದ್ರ ಅಣ್ಣ. ನಮ್ಮ ಮಮ್ಮಿ ನಾನು ನಿಮ್ ಗಂಡನ ಊರಿಗೆ ಫೋನ್ ಮಾಡಿದ್ರಿ? ಹಾ, ಅವ್ರ ಪಪ್ಪಾಗ ಮಾಡ್ದೆ ಅಣ್ಣ, ನಮ್ಮ ಮಾಮರ್ಗನ್ನ. ಅವ್ರು ಕರ್ಕೊಂಡ್ ಬಾ ಅಮ್ಮ ನೀನು ಅಂತ ಅಂದ್ರಣ್ಣ ನಮ್ಮ ಮಾಮಾರ. ಊರಿಗೆ ನಾವು ಆಯ್ತು ಸರಿ ಅಂದ್ಬಿಟ್ಟು ನಾವ್ ವಾಪಸ್ ಕಾರ್ ತಗೊಂಡ್ ನಮ್ಮ ಮಮ್ಮಿ ಏನಾದ್ರು ಇಷ್ಟ ಅರ್ಜೆಂಟ್ ಒಳಗೆ ಯಾಕೆ ಹೋಗಿರಿ ಹಂಗ ಹಿಂಗ ಇವ್ರು ಕೇಳಾಕತ್ರಣ್ಣ. ಇಲ್ಲ ಅವ್ರು ಸ್ವಲ್ಪ ಹುಷಾರಿಲ್ಲ ನಮ್ಮ ಮಾಮರ್ಗೇನೋ ಆಗೈತೆ ಅಂತ ಬಾ ಅನ್ನಕತ್ತಾರ, ಹೋಗಿ ಮತ್ತ ಬರ್ತೇವಿ ಅಂತ ಹೇಳಿ ಹೋದ್ವಿ. ಅವನ ಹೋಗಂಗ್ ಇರ್ಲಿಲ್ಲಣ್ಣ ಅಲ್ಲಿ, ಆದ್ರೂನು ಇವ್ರ ಸಿಚುವೇಶನ್ ಹೋದೆ ಅಣ್ಣ ನಾನು. ಹೋದ್ವಿ, ಹೋಗೋಣ ಅವ್ರ ಊರಿಗೆ ಹೋಗೋಣ ತೀರಾ ಹೆಚ್ಚು ಮಾಡಕತ್ರ. ನಾವ್ ಇಲ್ಲಿ ಸ್ವಲ್ಪ ಕಂಟ್ರೋಲ್ ಒಳಗಡೆ ಇದ್ರು. ಅವ್ರಂದ್ರ ಡ್ರಿಂಕ್ಸ್ ಮಾಡಕತ್ರ ಅನ್ನ, ಬಾಯಿಗೆ ಹಚ್ಚಿದ್ರ ಅರ್ಧ ತಾಸಿಗೊಮ್ಮೆ ಹೆಚ್ಚಾದ್ರೂ ಬೇಕೇ, ಊಟ ಮಾಡೋದಿಲ್ಲ, ನೀರ್ ಕುಡಿದಿಲ್ಲ, ಏನೂ ಇಲ್ಲ ಅನ್ನ. ಫುಲ್ ಡ್ರಿಂಕ್ಸ್ ಮಾಡಿ ನೀತ್ ಪ್ಲೇಸ್ ಒಳಗಡೆ ಬಿದ್ ಬಿಡುದು, ಯಾರಾದ್ರೂ ತಂದ್ ಮನೆಗೆಲ್ಲ ಹಾಕ್ತಾರಣ್ಣ. ಆತರ ಎಲ್ಲಾ ಮಾಡಣಂದ್ರೆ ನಾನೇನ್ ಮಾಡ್ದೆ, ಅವ್ರು ಹಂಗೆ 2-3 ದಿನ ಮಾಡಿದ್ರು. ಅವ್ರ ಪಪ್ಪ ಬಿಟ್ರು. ಆಮ್ಯಾಗ ನಂಗೆ ಹಾಲಿಲ್ಲ, ನಾನು ವಾಪಸ್ ನಮ್ಮ ಮಮ್ಮಿ ಕಾಲ್ ಮಾಡ್ದೆ, ಈ ತರ ಬಾಳ ಡ್ರಿಂಕ್ಸ್ ಮಾಡಕತ್ತಾರ ಮಮ್ಮಿ, ಈ ತರ ಎಲ್ಲಾ ಮಾಡ್ತಾರಂತ. ನಮ್ಮ ಮಮ್ಮಿ ಏನಂದ್ರು, ನಾನು ನಿನ್ ಪಪ್ಪ ಬರ್ತೇವಿ ಇದೆ ಅಂತ. ನಮ್ಮ ಮಮ್ಮಿ ಪಪ್ಪ ಅಣ್ಣ 3 ಜನ ಬಂದ್ರಣ್ಣ ಅಲ್ಲಿ. ಅವ್ರೆಲ್ಲಾ ನೋಡ್ಬಿಟ್ಟು ಅವ್ರ ಏನಂದ್ರು, ಅದು ರಿಹಾಬಿಲೇಷನ್ ಸೆಂಟರ್ ಹಾಕದ್ರನ್ನ, ಹುಬ್ಬಳ್ಳಿಯಾಗ ಹಾಕ್ತಾರಣ್ಣ ಆತರ ಡ್ರಿಂಕ್ಸ್ ಮಾಡಕತ್ತಾರ. ಇದೆಲ್ಲ ಮದುವೆ ಆಗಿ ಎಷ್ಟು ದಿನಕ್ಕೆ ನಡೆದಿದ್ದು? ಇದು 1 ವೀಕ್ ಒಳಗ ಆಯ್ತಣ್ಣ ಎಲ್ಲ. ಅಯ್ಯೋ, ಮದುವೆ ಆಗಿ 1 ವೀಕ್ಗೆ? ಹಾ ಅಣ್ಣ, ಅಲ್ಲಿ 2 days ಅದಿನ, ಮತ್ತೆ 2 ದಿನ 2 days ಇದ್ದು 3 days ಇಲ್ಲಿ ಬಂದಿನಣ್ಣ ನಮ್ಮ ಊರಿಗೆ. ಬಟ್ ನಿಮ್ ತಂದೆ ತಾಯಿ ಅಂದ್ರೆ ನಿಮ್ಮಷ್ಟೇ ಶಾಕ್ ಅವ್ರಿಗೂ ಆಯ್ತು? ಹಾ, ಅವಳಿಗೂ ಆಯ್ತು ಅಣ್ಣ. ಆಮೇಲೆ ನಮ್ ಪಪ್ಪ, ಅಣ್ಣ, ನಮ್ಮ ಮಮ್ಮಿ ಎಲ್ರು ಬಂದ್ರಣ್ಣ ಅಲ್ಲಿ. ಆ ಊರಿಗೆ ಬಂದನೆ ಅವ್ರ ಪಪ್ಪ ಅವ್ರ ಮಮ್ಮಿ ಏನ್ ಮಾಡಿದ್ರಣ್ಣ, ಅವ್ರು ತಾವೇ ಸಣ್ಣಗೆ ಮಾತಾಡಕತ್ರ, ನಮ್ಗೆ ಕೇಳಿಸ್ಲಾರಂಗಿಲ್ಲ, ಕದ್ದಿಲ್ಲ ಮಾತಾಡೋರನ್ನ. ಅಂದ್ರೆ ಅವ್ರು ಏನೋ ಸಿಚುವೇಶನ್ ಹ್ಯಾಂಡಲ್ ಮಾಡಿದ್ರ ನಮ್ಗೆ ಗೊತ್ತಾಗಬಾರ್ದು ಅಂತ. ಅವ್ರೇನು ಅದು ರಿಹಾಬಿಲೇಷನ್ ಸೆಂಟರ್ ಹಾಕ್ತಾರನ್ನ, ವ್ಯಸನ ಮುಕ್ತಿ ಕೇಂದ್ರ ಅಂತ ಹುಬ್ಬಳ್ಳಿಯಾಗ ಅದಾವನ್ನ. ಹುಬ್ಬಳ್ಳಿ ಧಾರವಾಡ 2 ಸೈಡ್ ಅಲ್ಲಿ ಹಾಕ್ತಾರ, ಮತ್ತೆ ಗದಗೂ ಇಡ್ತಾರನ್ನ. 1 month ವರ್ಗು 1 month ಅಥವಾ 15 ದಿನ ಈ ತರ ಇಟ್ಟು ಕರ್ಕೊಂಡ್ ಬರ್ತಾರನ್ನ ಅವ್ರನ್ನ. ಅಷ್ಟ್ ದಿನ ಇಡಾನ ಸ್ವಲ್ಪ ಬಿಟ್ಟಾರನ್ನ ಅವ್ರು. ಅದಕ್ಕ ಅವ್ರು ಅಲ್ಲಿ ಹೋಗಿ ಹಾಕ್ತಾ ಬಿಡ್ತಾರ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡ್ ಹೋದ್ರಣ್ಣ ಅವ್ರು. ನಮ್ಗೇನ್ ಹೇಳಿದ್ರು, ಇಲ್ಲ ಫಸ್ಟ್ ಟೈಮ್ ಮುಟ್ಟಾನ, ಅದಕ್ಕ ಗೊತ್ತಲ್ಲರೇ ಅದನ್ನೇ ಆತರ ಮಾಡಕತ್ತಾರ ಅಂತ ಅವ್ರು ನಮ್ಗೆಲ್ಲಾ ಸಮಾಧಾನ ಮಾಡಿದ್ರಣ್ಣ. ನಾವು ಇದ್ರಬಹುದು ಅಂತ ಬಿಟ್ಟು ನಾವೇನ್ ಮಾಡಿದ್ವಿ ಅಣ್ಣ, ಅಲ್ಲಿ ಹುಬ್ಬಳ್ಳಿ ಅವ್ರಿಗೆ ಅದು ಡಾಕ್ಟರ್ ಇರ್ತಾರಲ್ಲ, ಅವ್ರಿಗೆಲ್ಲ ನಾವು ಕಾಂಟ್ಯಾಕ್ಟ್ ಮಾಡ್ಕೊಂಡ್ವಿ ಅಣ್ಣ. ಇವ್ರ ಮುಂಚೆಯಿಂದ ಮಾಡ್ತಿದ್ರ ಏನಾದ್ರು ಗೊತ್ತೈತಿ ಅಂತ. ಅವ್ರು ಇಲ್ಲ ಫಸ್ಟ್ ಟೈಮ್ ಬಂದಾರ ಅಂತ ಅವ್ರು ಎಲ್ಲಾ ಸುಳ್ಳು ಹೇಳ್ಬಿಟ್ರಣ್ಣ. ಅಂದ್ರೆ ಅವ್ರು ಫುಲ್ ಮನೆನವ್ರ ತರ ಆಗ್ಬಿಟ್ಟಾರಣ್ಣ. ಹೋಗಿ ಎಲ್ಲ ಅವ್ರು ಫುಲ್ ಅವ್ರ ರಿಚ್ ಅಂತ ಅದಾರಣ್ಣ. ಇವ್ರು ಸ್ವಲ್ಪ ಜಾಸ್ತಿ ರಿಚ್ ಅದಾರಣ್ಣ. ಅವ್ರಿಗೆಲ್ಲಾ ಅವ್ರು ಕೇಳ್ದಂಗೆಲ್ಲ ಕ್ಯಾಶ್ ಈ ತರ ಎಲ್ಲಾ ಕೊಡ್ತಾರಣ್ಣ ಅವ್ರು. ಹಂಗಾಗಿ ಅವಂಗೆಲ್ಲಾ ಸೌಲಭ್ಯ ಇಟ್ಬಿಟ್ಟಾರಣ್ಣ. ಅವ್ರ ಹೊರಗಿಂದ ಫುಡ್ ತಂಗ್ ಕೊಡುದು, ಅವ್ ಏನ್ ಕೇಳ್ತಾನ ಅದನ್ನೆಲ್ಲ ತಂಗ್ ಕೊಡುದು, ಈ ತರ ಎಲ್ಲಾ ಮಾಡ್ತಾರಣ್ಣ. ಅವ್ರು ಮೋಸ ಮಾಡಿದ್ರಣ್ಣ. ನಾವೇನ್ ಮಾಡಿದ್ವಿ, 1 month ಬಿಟ್ಟು ಮತ್ತೆ ವಾಪಸ್ ಬಂದ್ವಣ್ಣ. ನಮ್ ಕಡೆ ಇನ್ನು ಒಂದ್ಸಲ ಮದ್ವೆ ಆದ್ಮ್ಯಾಗ ಮುಡ್ಕೊಂಡ್ರೆ ಜನ ಏನಾರು ಅಂತಾರ ಮಾಡ್ತಾರ ಅಂದ್ಬಿಟ್ಟು ಇವ್ರು ದುಡ್ಕುದ್ ಬೇಡ ಅಂತ ಎಲ್ರು ಒಂದ್ಸಲ ನಮ್ ಪಪ್ಪ ಸೀರಿಯರ್ನೆಲ್ಲಾ ಕೂಡ್ಸುದ್ರಣ್ಣ. ಇಲ್ಲ ಬೇಡ ನೋಡ್ರಿ ಟೈಮ್ ಐತಿ ಅಂತ ಅಂದ್ರಣ್ಣ. ಅಣ್ಣನ ಅವ್ರ ಏನ್ ಮಾಡಿದ್ರು, ಮತ್ 1 month ಬಿಟ್ಟು ಬಂದಣ್ಣ ಹಾಸ್ಪಿಟಲ್ ಇಂದ. ನಾನು ಇಲ್ಲಿಂದ ಹೋದ್ವಿ. ಆಮ್ಯಾಗ ಒಂದು 4-5 months ಮತ್ತೆ ಚಲೋ ಚೆನ್ನಾಗೇ ಇದ್ರಣ್ಣ. ನಮ್ ಜೊತೆ ಎಲ್ಲಾ ಚೆನ್ನಾಗಿದ್ರು. ಆಮ್ಯಾಗ ಮತ್ತೆ ಒಂದ್ ಡೇ ಮತ್ತೆ ಯಾರ ಜೊತೆ ಫ್ರೆಂಡ್ ಜೊತೆ ಈ ತರ ಮತ್ತೆ ಹೋದ್ರು ಅಂದ್ರೆ ಮತ್ ಮಾಡ್ಬಿಡ್ತಾರಣ್ಣ. ಮತ್ತೆ ಒಂದಿನ ಮತ್ತೆ ಹಂಗ ಮಾಡಿದ್ರಣ್ಣ. ಅಷ್ಟೊಂದ್ಕೆ ನಾನ್ ಪ್ರೆಗ್ನೆಂಟ್ ಇದ್ದೆ ಅಣ್ಣ. ಎಷ್ಟು 3 months ಇತ್ತಣ್ಣ. 3 months ಇತ್ತು ಪ್ರೆಗ್ನೆಂಟ್ ಆಗೋಣ. ಆಮೇಲೆ ಇಲ್ಲ ಮ್ಯಾಮ್ ಮಾಡಲ್ಲ ಇದೊಂದ್ಸಲ ಲಾಸ್ಟ್ ಮತ್ತೆ ಅಂದ್ರೆ ಮಗು ಆ ತರ ಗೊತ್ತಾಗಿಲ್ಲ ಅಂತ್ರಿ, ಮತ್ ಇವಾಗ ಯಾಕೆ ವಾಪಸ್ ಮಾಡಿರಿ ಅಂದ್ ಕೊಟ್ಟು ಏನಾದ್ರು ಒಂದ್ ರೀಸನ್ ಅನ್ನ, ಟೆನ್ಷನ್ ಕಾಯ್ತು, ಅದಕ್ಕಾಯ್ತು ಇದಕ್ಕಾಯ್ತು ಅಂತ ಯಾವಾಗ ಒಂದ್ ರೀಸನ್ ಫಿಕ್ಸ್ ಅಂತ ಅಥವಾ ಕ್ಷಮಿಸ್ರಿ ನಂಗೆ ತಪ್ಪಾಗೈತಿ ಇದು ಒಂದೇ ವರ್ಡ್ ಹೇಳ್ತಾರಣ್ಣ.
ಹ್ಮ್ ಗೊತ್ತಲ್ಲ ಆಯ್ತು ಏನ್ ಹೇಳಿದ್ರು ನಾವ್ ಏನ್ ಮಾತಾಡಿದ್ರು ಅದಕ್ಕೇನು ರೆಸ್ಪಾನ್ಸ್ ಇಲ್ಲ, ನಾ ಒಟ್ಟು ಕ್ಷಮಿಸ್ರಿ, ನನ್ ಕಡೆ ತಪ್ಪಾಗಿತ್ತು ಅದು ಒಂದೇ ಹೇಳ್ತಾರನ್ನ ಅವರು. ಹ್ಮ್ ಅದೇ ತರ ಹೇಳಿದ್ರ ನನಗ ಏನೋ ಅಂದ್ರ ಅವ್ರು 3 ಜನ ಅಣ್ಣ ತಮ್ಮರು. ಹ್ಮ್ ಅವ್ರಿಗೇನು ಅಷ್ಟೇ ಇದೇ ತರ ಕುಡ್ದು ಹಾಳಾಗ್ಬೇಕಂತ ಅವ್ರ ಇಂಟೆನ್ಷನ್ ಅನ್ನ ಅವ್ರು ಅನ್ಕೋದನ್ನ. ಹ್ಮ್ ಅದಕ್ ಅವ್ರ ಅನ್ಗೊಳಲ್ಲ ಅಣ್ಣನ್ ಹೆಂಡತಿದಲ್ಲಿ ಅದೇ ತರ ಇತ್ತು. ಅದಕ್ ನಾನು ಸುಮ್ನೆ ಬಿಟ್ರೆ ಹಾಳಾಕ್ಕಾರ್ ಹಿಂಗೆ ಮತ್ 4-5 ತಿಂಗಳಾರ ಬಿಡ್ತಾರ ನೋಡ್ಬೇಕು, ಬಿಡ್ಬಾರ್ದು ಅಂದ್ರ ಅವ್ರಿಗೆಲ್ಲರೂ ಹಾಳ್ ಮಾಡ್ಬೇಕಂತ ಬೆನ್ ಹತ್ತಿದ್ರನ್ನ ಪೂರ್ತಿ ಗೊತ್ತಾಗ್ತಿತ್ತು ಪಕ್ಕ. ಹ್ಮ್ ಅಂದ್ರ ಅವರೇ ನಮ್ಗ್ ಹಿಂದ್ ಫೋನ್ ಹಚ್ಚಿ ಹೇಳೋರು ಬಿಟ್ಬಿಡ್ರಿ ಅವ್ನ್ ಸುಧಾರ್ಸಲ್ಲ ಹಂಗ ಹಿಂಗ ಅಂತ ಹೇಳೋರು ಅಣ್ಣ. ಅಂದ್ರ ಅವ್ರ ಆಸ್ತಿ ಜಾಸ್ತಿ ಇತ್ತಲ್ಲ, ಆಸೆಗ ಅವ್ನ್ಗ್ ಏನಾರು ಆಲಿ ಬಿಟ್ಟು ಹೋಗ್ಲಿ ಅಂತ ಈ ತರ ಇದ್ರನ. ನಾ ಸಿಚುವೇಶನ್ ತಿಳ್ಕೊಂಡ್ ನಾ ಬಿಟ್ಟು ಹೋದ್ರೆ ಸುಮ್ನೆ ಇವ್ರು ಇದೇ ತರ ಡ್ರಿಂಕ್ಸ್ ಮಾಡಿ ರಸ್ತೆದಾಗೆಲ್ಲ ಬಿದ್ದು ಏನ್ರ ಆಗಿ ಹೋಗಿತ್ತು, ಬಿಡ್ಬಾರ್ದು ಒಂದ್ ಸುಮ್ನೆ ಒಂದ್ ಜೀವ ಹೋಗ್ತೈತಿ, ಏನಾದ್ರು ಮಾಡಿ ಸುದ್ ಮಾಡ್ಬೇಕು ಅಂತ ನಾನ್ ಬಿಡ್ಲೇ ಇಲ್ಲಣ್ಣ. ಅವ್ರ ನಮ್ ಮನ್ಯಾಗ ಎಷ್ಟ್ ಹೇಳಿದ್ರಣ್ಣ ಇವ್ರು ಡಿವೋರ್ಸ್ ತಗೊಳಮು ಮಾಡಮು, ಇನ್ನ ಏನೂ ಆಗಿಲ್ಲ, ಯಾರ್ ಜೊತೆ ಯಾರು ಗುದ್ದಾಡ್ಬೋದು, ಕುಡ್ಕುಡ್ ಜೊತೆ ಆಗಲ್ಲ ಬೇಡ ಅಂತ ನಮ್ ಅಕ್ಕನ್ ಗಂಡ ನಮ್ ಬಾವುಗಳೆಲ್ಲ ಹೇಳಿದ್ರಣ್ಣ ಬೇಡ ಬೇಡ ಅಂತ. ನಾನು ಇಲ್ಲ ಅವರೇ ಬೇಕು ಬೇಕು ಅಂದ್ಬಿಟ್ಟು ನಾನ್ ಬಿಡ್ಲೇ ಇಲ್ಲಣ್ಣ. ಮತ್ತೆ 1 ಮಂತ್ ತಗೊಂಡ್ ಅಲ್ಲಿ ಹಾಸ್ಪಿಟಲ್ಗೆ ಹಾಕಿದ ಸುದ್ದ ಸರಿ ಆಗ್ತಾರ ಮತ್ತ ಬಿಡ್ತಾರ ಹೇಳು ಅಂತ ಮತ್ತೆ ಹಾಸ್ಪಿಟಲ್ಗೆ ಹೋಗಿಟ್ ಬಂದ್ವಿ ಅಣ್ಣ. ಹಾಸ್ಪಿಟಲ್ಗೆ ಇಟ್ ಬರ್ನ ಮತ್ 4-5 ತಿಂಗಳು ಸರಿ ಆದ್ರ ಅಷ್ಟಂಟ್ಗೆ ನಂದು ಡೆಲಿವರಿನೂ ಆಯ್ತಣ್ಣ. ಡೆಲಿವರಿ ಡೆಲಿವರಿ ಆದ್ ಮರ್ದಿನ ಮತ್ತೆ ಡ್ರಿಂಕ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರಣ್ಣ. ಅವ್ರು ಹೆಂಗು ಡೆಲಿವರಿ ಆಗೈತ್ ಬಿಡು, ಇವಾಗ ನನ್ ರೆಸ್ಪಾನ್ಸಿಬಿಲಿಟಿ ಕಡಿಮೆ ಆಯ್ತು ಅಂದ್ಬಿಟ್ಟು ಅವ್ರು ಅದ ಮಾಡಕತ್ರಣ್ಣ. ಅವಾಗ ಹಾಸ್ಪಿಟಲ್ ಹಾಕೋಣ ಸ್ವಲ್ಪ ಸುದ್ದ ಆಗ್ತಿದ್ರಣ್ಣ. ಈ ಸರ ಇಲ್ಲಣ್ಣ, ಅವಾಗ ಅಷ್ಟ ಒಂದ್ 15 ದಿನ ಒಂದ್ ವೀಕ್ ಅಷ್ಟ ಮಾಡ್ತಿದ್ರಣ್ಣ ಅವಾಗ. ಇವಾಗ ಹಂಗ್ ಮಾಡ್ಲಿಲ್ಲಣ್ಣ ಅವ್ರು, 4-5 ತಿಂಗಳಾದ್ರೂ ಬಿಡ್ಲೇ ಇಲ್ಲಣ್ಣ. ಅವಾಗ ಕಂಟಿನ್ಯೂಸ್ ಡ್ರಿಂಕ್ಸ್ ಮಾಡಕತ್ರ ನಾವ್ 3-4 ತಿಂಗಳು ಇವ್ರು ಕಳಿಸ್ಲೇ ಇಲ್ಲಣ್ಣ. ಪಾಪ ಇನ್ನ ಸಣ್ಣದಿತ್ತಣ್ಣ, 7 ತಿಂಗಳ ಆಗುವವರೆಗೂ ನಾ ಇಲ್ಲೇ ಇದ್ದೆ ಅಣ್ಣ. ಅವಾಗೂ ಇದೇ ತರ ಫುಲ್ ನ್ಯಾಯಗಿ ಎಲ್ಲಾ ಮಾಡಿದ್ರಣ್ಣ. ಅವ್ರ ಕಡೆದವ್ರೆಲ್ಲ ಬಂದ್ ಇನ್ನ ಮಾಡಲ್ಲ ಅಂತ ಎಲ್ಲಾ ಹೇಳಿದ್ರಣ್ಣ. ಹೇಳಿದ್ರುನು ಫುಲ್ ಡ್ರಿಂಕ್ಸ್ ಮಾಡ್ತಿದ್ರು. ಆಮ್ಯಾಗ ಅವ್ರ ಅಣ್ಣನು ಡ್ರಿಂಕ್ಸ್ ಮಾಡ್ತಾರಣ್ಣ. ಅವ್ರು ಡ್ರಿಂಕ್ಸ್ ಮಾಡಿ ಏನಂತಾರ ಲಿವರ್ ಫೇಲ್ ಆಗಿ ಸತ್ ಹೋದ್ರಣ್ಣ ಅವ್ರು 1 ವರ್ಷದಿಂದನ. ಸೊ ಅದನ್ನ ನೋಡಿ ಆದ್ರೂ ಬಿಡು ಅಂದ್ವಿ. ಅದನ್ನ ನೋಡಿ ಸ್ವಲ್ಪ ಭಯ ಆಗಿ 1 ಇಯರ್ ಫುಲ್ ಬಿಟ್ರಣ್ಣ, ಮಾಡ್ಲೇ ಇಲ್ಲ ನಾ ಡ್ರಿಂಕ್ಸ್. ನಮ್ ಜೊತೆ ಎಲ್ಲ ಡ್ರಿಂಕ್ಸ್ ಬಿಟ್ಟಾಗೆಲ್ಲ ಚೆನ್ನಾಗೇ ಇರ್ತಾರಣ್ಣ ನಮ್ ಜೊತೆ ಎಲ್ಲಾನ ಮಾಡ್ಕೊಂಡ್. ಮತ್ತ ಅವ್ರಿಗೆ ಆಮೇಲೆ ನಾವ್ ಏನಂದ್ವನ ಅಲ್ಲಿ ಬೆಂಗಳೂರಲ್ಲಿ ಜಾಬ್ ಮಾಡ್ತೀನಿ ಅಂತ ಮುಂಚೆ ಹೇಳಿದ್ರಣ್ಣ ಕೊರೋನಾ ಟೈಮ್ ಅಲ್ಲೆನ. ಆಮ್ಯಾಗ ಏನಂದ್ರು ಅಣ್ಣ, ಅದನ್ನು ಸುಳ್ಳು ಹೇಳಿ ಮದ್ವೆ ಆಗ್ಯಾರಣ್ಣ, ಅದು ನಿಜ ಇಲ್ಲ. ಅವ್ರೇನೋ ಜಾಬ್ ಹೋಗಿಲ್ಲ ಏನೋ ಹೋಗಿಲ್ಲ, ಅಷ್ಟೇ ಒಂದ್ 10-20 ಡೇಸ್ ಅಷ್ಟೇ ಹೋಗಿದ್ರಂತಣ್ಣ ಅವ್ರು. ಮತ್ತೆ ಏಜ್ ನಂದು 91 ಅಂತ ಹೇಳಾರಣ್ಣ ಅವರು. ನನ್ಗ ಅವ್ರಿಗೆ 11 ವರ್ಷ ಡಿಫ್ರೆನ್ಸ್ ಐತಣ್ಣ, ನಮ್ಗ್ 4 ವರ್ಷ ಅಂತ ಅಷ್ಟೇ ಹೇಳಾರಣ್ಣ, ಅದನ್ನು ಸುಳ್ಳು ಹೇಳಾರಣ್ಣ. ನಾ ಆಮೇಲೆ ಅಲ್ಲೆಲ್ಲ ಅವ್ರ ಆಧಾರ್ ಕಡೆ ಎಲ್ಲಾ ಚೆಕ್ ಮಾಡಿನ್ ಗೊತ್ತಾಯ್ತಣ್ಣ ನನ್ಗ. ಆಮ್ಯಾಗ ಇವಾಗಿದ್ರಣ್ಣ ಪಾಪು 2.5 ವರ್ಷದ ಐತಣ್ಣ. ಈಗ ಮತ್ತ ಅವ್ರು ನವೆಂಬರ್ ಒಳಗ ಸ್ಟಾರ್ಟ್ ಮಾಡ್ಯಾರಣ್ಣ ಡ್ರಿಂಕ್ಸ್ ಮಾಡಕಣ್ಣ. ಇಲ್ಲಿವರೆಗೂ ಆದ್ರೂ ಬಿಟ್ಟೇ ಇಲ್ಲ ಅಣ್ಣ. ಡೈಲಿ ಒಟ್ಟ ಮನೆಗೆ ಬರಲ್ಲಣ್ಣ, ಬಸ್ ಸ್ಟ್ಯಾಂಡ್ದಾಗೆ ಕುಡ್ದು ಅಲ್ಲೇ ಬಿದ್ ಬಿಡ್ತಾರ. ಮತ್ ಅವ್ರ ಅಣ್ಣನ್ ಮಕ್ಳು ಕರ್ಕೊಂಡ್ ಬಂದು ಮನಿ ತಂದ್ ಹಾಕ್ತಾರಣ್ಣ. ಅವ್ರು ತಂದ್ ಹಾಕನ ಮತ್ತೆ ಎದ್ರ ಮತ್ತೆ ಹೆಂಡತಿ ಮಕ್ಳು ಏನೋ ಅನ್ನೋದೇ ಇಲ್ಲ ಅಣ್ಣ. ಮತ್ತ ವಾಪಸ್ ಏನು ಬ್ಯಾಂಕ್ ಒಳಗಡೆ ಅವ್ರು ರೊಕ್ಕ ತಕ್ಕೋತಾರಣ್ಣ. ಅದು ಎಷ್ಟಣ್ಣ 30,000 40,000 ಕಿಶದಾಗ ಇಟ್ಕೊಳ್ಳೋದಣ್ಣ. ಅಷ್ಟಿಷ್ಟು ಅಲ್ಲಿ ಓನ್ಯಾಗ ಯಾರು ಖಾಲಿ ಕುಂತಿರ್ತಾರಲ್ಲಣ್ಣ ಅವ್ರನ್ನೆಲ್ಲಾ ಕರ್ಕೊಂಡ್ ಹೋಗುದು. ಅವ್ರು ಸ್ವಲ್ಪ ಮಂದಿ ಪುಕ್ಷಟ್ಲೆ ಗುಡ್ಸಿ ಸಾಕಂತ ಕೂಡ್ತಿರ್ತಾರಲ್ಲಣ್ಣ, ಅಂತವ್ರನ್ನೆಲ್ಲಾ ಕರ್ಕೊಂಡ್ ಹೋಗಿ ಕಿಶನ್ ಎಲ್ಲಾ ಖಾಲಿ ಮಾಡ್ಬಿಡ್ದಣ್ಣ. 1 ವಾರಕ್ಕೆ 45,000 ರೂಪಾಯಿ ಸಾಲಲ್ಲ ನೋಡಣ್ಣ ಅವ್ರಿಗೆ. ಅಷ್ಟು ದುಡ್ಡು ಎಲ್ಲಿ ಸಿಗುತ್ತೆ ಅವ್ರಿಗೆ ಅಂತಂದ್ರಣ್ಣ. ಅವ್ರಿಗೆ ನಮ್ಗೆಲ್ಲಾ ಜಮೀನ್ ಕೊಟ್ಬಿಟ್ಟಾರಣ್ಣ, ನಾವು ಕಬ್ಬ್ ಬೆಳಿತೇವಣ್ಣ. ಸೊ ಹಂಗಾಗಿ ನಮ್ಗೆ ವರ್ಷ 20,000 ಎಲ್ಲಾ ಆಳುಗಳಿಗೆಲ್ಲಾ ಕೊಟ್ಟು ವರ್ಷ 20,000 ರೂಪಾಯಿ ಇನ್ಕಮ್ ಉಳಿತೈತಣ್ಣ. 20 ಲಕ್ಷ ಉಳಿತೈತಣ್ಣ ನಮ್ದು. ಅವ್ರು 27 ಲಕ್ಷ ಆಗಿರ್ತೈತಣ್ಣ. ಮಾಡ್ಕೊಂಡವ್ರಿಗೆ ಎಲ್ಲಾ ಮಾಡಿ ಕೊಟ್ಟು ಒಂದ್ 27 ಲಕ್ಷ ತಕ ಉಳಿತೈತಣ್ಣ ವರ್ಷಕ್ಕ. ನಾವು ಸಪ್ರೇಟ್ ಕೊಟ್ಟಾರಣ್ಣ ಇವಾಗ. ಈಗ ಡ್ರಿಂಕ್ಸ್ ಮಾಡಿ ಈಗೆಲ್ಲ ಹಾಸ್ಪಿಟಲ್ ಆಗಿದ್ರು ಮತ್ತ ಅವ್ರ ಆಳ್ಗಳು ಮಾಡ್ಕೊಂಡ್ ಎಲ್ಲಾ ಅಲ್ಲೇ ಹೊಲ್ದಾಗ ಮನಿ ಎಲ್ಲಾ ಕಟ್ಕೊಂಡಿರ್ತಾರಣ್ಣ. ಅವ್ರೆಲ್ಲಾ ಮ್ಯಾನೇಜ್ ಮಾಡ್ತಿರ್ತಾರಣ್ಣ, ನೀರ್ ಬಿಡ್ದ ಅಲ್ಲಿ ಎಲ್ಲಾ ಪ್ರತಿಯೊಂದು ಅಣ್ಣ. ಫ್ಯಾಕ್ಟ್ರಿ ಹೋಗೋ ಟೈಮ್ ಒಳಗೆ ಏನ್ ಮಾಡ್ತಾರಣ್ಣ, ಡ್ರಿಂಕ್ಸ್ ಮಾಡಂಗಿಲ್ಲಣ್ಣ. ಅವಾಗ ಕಬ್ ಕಳ್ಸ್ಕೊ ತಮ್ಮ ಹೆಸ್ರೇ ಇರ್ತೈತಲ್ಲಣ್ಣ, ಅವಾಗ ಸ್ವಲ್ಪ ಫುಲ್ ಆಕ್ಟಿವ್ ಆಗಿಬಿಡ್ತಾರಣ್ಣ. ಏನಾರು ಮತ್ತ ಏನಾರು ಮತ್ತ ಅವ್ರ ನಮ್ಮ ಅತ್ತೆ ಮಾವನ ಅಷ್ಟು ಸರಿ ಇಲ್ಲ ಅಣ್ಣ. ಅವ್ರು ಏನು ಚೆನ್ನಾಗಿ ಏನು ನೋಡ್ಕೊಳಂಗಿಲ್ಲಣ್ಣ. ಅವ್ರಿಗೇನು ಅಷ್ಟ್ ನಾ ಇದ್ರ ಸ್ವಲ್ಪ ಕುಡಿದು ಕಂಟ್ರೋಲ್ ಒಳಗ ಇರ್ತಾರಣ್ಣ. ಅಂದ್ರ ಮನಿಗಾರ ಬರ್ತಾರಣ್ಣ ನಾ ಇದ್ರಣ್ಣ. ನಾ ತವ್ರ ಮ್ಯಾಗಿದ್ರ ಮನಿಗೂ ಬರಂಗಿಲ್ಲಣ್ಣ. ಊರ್ ಬಿಟ್ಟು ಬೇರೆ ಊರು ಒಂದು ರೊಕ್ಕ ತಗೊಂಡು ಹೋಗ್ಬಿಡ್ತಾರ. ನಾವ್ ತಿಂಗಳ ತಕ ಎಲ್ಲಾರು ಮಕ್ಕಳದು ಎಲ್ಲಾರಿ. ಅದಕ್ಕ ನಾವು ಕಾಯಿ ಸಂಬಂಧ ಅಲ್ಲಿ ಇರ್ಲಿ ಅಂತಾರಣ್ಣ. ಹೊತ್ತಾಗಿ ಸೊಸಿ ಮೊಮ್ಮಗ ಈ ತರ ಏನು ಕನ್ಸರ್ನ್ ಇಲ್ಲಣ್ಣ ಅವ್ರಿಗೆ. ಈಗೇನಾಗಿದೆ? ಇವಾಗಣ್ಣ ನಾವು ಮತ್ತ ರಿಹಾಬಿಲಿಟೇಷನ್ ಸೆಂಟರ್ ಒಳಗೆ ಇಟ್ಟು ಬಂದಿದ್ರಣ್ಣ.
ಇಟ್ ಬಂದಿಂದ ಮತ್ತ ಅವ್ರು ನಂಗ ಬಾ ಅಂತ ಕಾಲ್ ಮಾಡಿದ್ರಣ್ಣ. ನಾನು ನೀವು ವಾಪಸ್ ಇದೇ ತರ ಮಾಡ್ತೀರಿ ನಾ ಬರಲ್ಲ ಅಂದೆ ಅಣ್ಣ. ಬರಲ್ಲ ಅಂದ್ರೆ ಇಲ್ಲ ಬಾ ಅಂತಂದ್ರು. ನಾ ಹೋಗ್ಲೇ ಇಲ್ಲ ಅಣ್ಣ. ಹೋಗ್ಲಿಲ್ಲ. ಇಲ್ಲೇ ಇದ್ದೆ. ಇನ್ನು ಒಂದ್ 4-5 ದಿನ ನೀವು ಫೋನಾಗ ಮಾತಾಡ್ಕೊತ ಚೆನ್ನಾಗಿರ್ರಿ, ನಂಗ್ ಕನ್ಫರ್ಮ್ ಆದ್ರೆ ನಾನ್ ಬರ್ತೀನಿ ಅಂತ ಹೇಳ್ದೆ ಅಣ್ಣ. ಇದಕ್ಕಿಂತ ಮುಂಚೆ ಏನಾಯ್ತು ಅಂತಂದ್ರ ಅಣ್ಣ, ನಮ್ದು ತೋಟದಾಗ ಇನ್ನೊಬ್ರು ಅಣ್ಣ ಇರ್ತಾರ. ನಮ್ ಮಾವರು ಅಲ್ಲಿ ನಮ್ ಅತ್ತೆ ಮಾವ ಅಲ್ಲಿ ಹೋಗಿದ್ರಣ್ಣ ಅವ್ರು ಇರಾಕ. ಅಂದ್ರೆ ನಮ್ ಅತ್ತೆ ಮಾವ ಸ್ವಲ್ಪ ಜಗಳ ಮಾಡಿ ಇಬ್ರು ಅಲ್ಲೇ ಹೋಗಿದ್ರಣ್ಣ. ನಾನು ನನ್ ಗಂಡ ನನ್ ಮಗ ಇಷ್ಟೇ ಇದ್ವಣ್ಣ. ಅವ್ರು ಬಿಟ್ಟು ಮತ್ತೆ 1 ವರ್ಷ ಆಗಕ್ ಬಂದಿತ್ತಣ್ಣ ಅವಾಗ ಡ್ರಿಂಕ್ಸ್ ಬಿಟ್ಟು. ಒಂದ್ ಏನಾಯ್ತಂದ್ರಣ್ಣ, ನೈಟ್ ಎಲ್ಲಾ ಡ್ರಿಂಕ್ಸ್ ಮಾಡ್ಬಿಟ್ಟು ನಾನು ಹೋಗ್ಬೇಡ ಅಂದೆ ಅಣ್ಣ. ನೈಟ್ ಟೈಮ್ 3 ಗಂಟೆ ಆಗಿತ್ತಣ್ಣ. ಇಲ್ಲ ನಾ ಹೋಗ್ತೀನಿ ಡ್ರಿಂಕ್ಸ್ ಮಾಡಾಕ, ನನ್ ಕ್ಯಾಶ್ ಕೊಡು ಅಂದ್ರಣ್ಣ. ತಕೊಂಬಂದಿದ್ದೆಲ್ಲ ಖಾಲಿ ಆಗಿತ್ತು. ಅವಾಗ ಇನ್ನ ನಮ್ದು ಫ್ಯಾಕ್ಟ್ರಿ ಚಾಲು ಇತ್ತಣ್ಣ, ಕಬ್ಬು ಹೊಂಟಿತ್ತು. ಹಂಗಾಗಿ 1.5 ಲಕ್ಷ ರೂಪಾಯಿ ತಕೊಂಡ್ ಬಂದಿದ್ವಿ. ಕ್ಯಾಶ್ ಕೊಡು ಅಂದ್ರೆ ನಾ ಕೊಡ್ಲಿಲ್ಲ ಅಣ್ಣ. ಇಲ್ಲ ಅವ್ರ ಏನ್ ಮಾಡಿದ್ರಣ್ಣ, ಜಗ್ಗಾಡಿ ಒತ್ತಾಯಪೂರ್ವಕವಾಗಿ ತಗೊಂಡ್ರಣ್ಣ. ಅಷ್ಟಕ್ಕೂ ನಾ ಕೊಟ್ಟೆ ಅಣ್ಣ. ಬಾಳೇನ್ ತಗೊಳಲ್ಲ, ತಮ್ಗೆ ಎಷ್ಟ್ ಬೇಕ್ ಅಷ್ಟೇ. ಆ ಟೈಮ್ದಾಗ ನನ್ನ ಹತ್ರ 1,000-2,000 ಅಷ್ಟೇ ತಗೋತಾರಣ್ಣ, ಎಲ್ಲಾ ಕಸ್ಕೊಳಲ್ಲ. ಆದ್ರ ನಂಗೆ ಹೇಳಾರಂಗ ಅಷ್ಟ್ ಜಾಸ್ತಿ ತಗೋತಾರ. 1,000-2,000 ತಗೊಂಡ್ರಣ್ಣ. ತಗೊಂಡ್ ಆಮ್ಯಾಗ ಡ್ರಿಂಕ್ಸ್ ಮಾಡಿ ಫುಲ್ ನಿಂದ್ರಾಕ್ ಬರ್ಲಾರಂಗ್ ಮಾಡಿ ಬಂದು ಹೊಡೆದ್ರಣ್ಣ ನಂಗ ಅವ್ರು. ಅದು ನಮ್ ಅತ್ತಿ ಮಾವ ಇರುದು ಮನಿ ಬಾಳ ದೂರ ಇಲ್ಲಣ್ಣ, 1/2 ಕಿಲೋಮೀಟರ್ ಅಷ್ಟೇ ಐತನ. ನಾನು ನಮ್ಮ ಮಾಮರ್ಗಿ ತರ ಹೊಡ್ಯಾಕತ್ತಾರ ಬರ್ರಿ ಅಂತ ನಾ ಕಾಲ್ ಮಾಡ್ದೆನ. ಅವ್ರು ಬರ್ಬೇಕಿಲ್ಲ ಅನ್ನ ಬರ್ಲೇ ಇಲ್ಲ. ಏನ್ ಆಗಲ್ಲ ಹೇಳುವ, ಸುಮ್ಮಿರು ಕೊಂಡಿ ಹಾಕೊಂಡ್ ನೀವ್ ಡೋರ್ ಹಾಕೊಂಡ್ ಮಕ್ಕೊಂಡ್ಬಿಟ್ಟು ಕೊಂಡಿ ಹಾಕೋ, ಅವೇನ್ ಮಾಡ್ತಾನ ಅಂತ. ಅದು ಡೋರ್ ಹಾಕಿದ್ರೆ ಜಾಡಿಸಿ ಓದಿತಾರಣ್ಣ ಜೋರಾಗೆ. ಆ ಪಾಪನು ಅಷ್ಟನ್ನ, ಅದು ಏನು ಅವ್ರು ಬಾಳ ಗಲಾಟೆ ಮಾಡ್ತಾರಣ್ಣ. ಅಲ್ಲಿ ಇರೋರು ಏರಿಯಾದವ್ರಿಗೆ ಎಲ್ಲರಿಗೂ ಬ್ಯಾಸ್ ಆಗ್ಬಿಟ್ಟೈತಣ್ಣ ಇವ್ರದ್ದು. ಅವ್ರೆಲ್ಲಾ ದುಡ್ದು ಬರೋ ಜನ ಐತಣ್ಣ ಅಲ್ಲಿ ಒಂದ್ ಹಳ್ಳಿ ಅಣ್ಣ. ಅವ್ರು 6 ಗಂಟೆಗೆ 6-7 ಗಂಟೆ ಮಕ್ಕೊಂಡ್ ಬಿಡ್ತಾರಣ್ಣ. ಅಲ್ಲಿ 3-4 ಗಂಟೆಗೆ ಹೇಳ್ತಾರಣ್ಣ ಅಲ್ಲಿ ಜನ ದುಡಿ ಸಂಬಂಧ. ಇವ್ ಕುಡುದ್ನಂದ್ರೆ ಚಂದನ ದಾಲಿನೇ ಚಲೋನ ಇವ್ರದ್ದು. ಹಂಗಾಗಿ ಅವ್ರು ಬೈಕೋತಿರ್ತಾರಣ್ಣ ಇವ್ರು ಡೈಲಿ. ನಮ್ಮ ಮಾಮವ್ರು ಏನು ಬರ್ಲೇ ಇಲ್ಲ ಅಣ್ಣ. ಇವ್ರು ಬಾಳ್ ಹೊಡೆದ್ರಣ್ಣ. ನಾನ್ ಏನ್ ಮಾಡ್ದೆ, ಮತ್ತ ಇಬ್ರು ಜಗಳ ಆಯ್ತಣ್ಣ. ಅವಾಗ ತಮ್ಮ ಫೋನ್ ತಾವೇ ಹೊಡ್ದಾರಣ್ಣ. ಹೊಡೆದು ಮಾರ್ನಿಂಗ್ ನೀನ್ ಜಗಳ ಮಾಡಿದಕ್ಕೆ ಫೋನ್ ಹೊಡೆದೈತಿ, ಫೋನ್ ಹೊಡ್ಯಕ್ ನೀನೇ ಕಾರಣ. ಅದು ರಿಪೇರಿ ಆಗ್ಲಿಲ್ಲ ಅಂದ್ರ ನಾನೇನ್ ಬಿಡಂಗಿಲ್ಲ, ಈ ಸದ ಇದನ್ನ ರಿಪೇರಿ ಮಾಡ್ಕೊಂಡ್ ಬರ್ತೀನಿ ಅಂತ ಅವ್ರು ಹೋದ್ರಣ್ಣ. ಬೇರೆ ಊರಿಗೆ ಹೋದ್ರಣ್ಣ ಮಾಡ್ಸ್ಕೊಂಡ್ ಬರಾಕ. ನಾನ್ ಏನ್ ಮಾಡ್ದೆ ಅಣ್ಣ, ಅದು ವಾಪಸ್ ಫೋನ್ ಹಚ್ಚಿ ಕೇಳ್ದೆ ಅಣ್ಣ. ಇಲ್ಲ ಅದು ರಿಪೇರಿ ಆಗಂಗಿಲ್ಲ ಅಂದಾರ ಅಂತ ಹೇಳಿದ್ರಣ್ಣ ಅವ್ರು. ಇನ್ ಬಂದ್ರ ಮತ್ತೆ ಹೊಡಿತಾರ ಅಂದ್ಬಿಟ್ಟು ನಾನ್ ಏನ್ ಮಾಡ್ದೆ ಅಣ್ಣ, ಅವ್ರು ಬರೋಟ್ಗೆನೆ ನಾ ಪಾಪನ್ ಕರ್ಕೊಂಡು ಏನು ತಗೊಳಿಲ್ಲಣ್ಣ. ಒಂದ್ ಆಧಾರ್ ಕಾರ್ಡ್ ಅಷ್ಟೇ ತಗೊಂಡ್ಬಿಟ್ಟು ನಾನು ಮನಿ ಬಿಟ್ಟು ಬಂದ್ಬಿಟ್ಟೆ ಅಣ್ಣ. ಅಲ್ಲಿ ಬಂದಿರ್ಕ ಹೊಡ್ಸ್ಕೊಬೇಕೈತಿ. ಮತ್ ನಮ್ಮ ಮಾಮಾರ್ ಕಾಲ್ ಮಾಡಿದ್ರು, ಅವ್ರು ಏನೋ ರೆಸ್ಪಾನ್ಸ್ ಮಾಡಿಲ್ಲ. ಮಾರ್ನಿಂಗ್ ಮನಿಗ್ ಬಂದಿದ್ರಣ್ಣ. ಅವ್ರಿಗೂ ಹೇಳ್ದೆ ಅಣ್ಣ, ಈ ತರ ಎಲ್ಲಾ ಮೊಬೈಲ್ ಓಡುದು ಈ ತರ ಎಲ್ಲಾ ಮಾಡ್ಯಾರಿ. ಮತ್ ಇವಾಗ ನನ್ ಮ್ಯಾಗೆ ಬಂದಾರ, ಈ ತರ ಎಲ್ಲಾ ಮಾಡ್ತೀನಿ ಅಂದ್ರು. ಇಲ್ಲವ ನಾ ಇರ್ತೀನಿ ಹೇಳ, ಹೆಂಗ್ ಮಾಡ್ತಾನ ಕೇಳ್ತೀನಿ ಅಂತ ಅವ್ರ ಬಾಯ್ಲಿ ಒಂದ್ ಮಾತು ಬರ್ಲಿಲ್ಲಣ್ಣ. ನಿನ್ ಕೊಳ್ಳಿ ಬಿದ್ದಿತ್ತಂದ್ರೆ ನೀನೇ ನೋಡ್ಕೋಬೇಕಮ್ಮ ನೀನು, ಹಂಗ ಹಿಂಗ ಅಂದ್ ಹೋದ್ರಣ್ಣ ಅವ್ರು. ನನಗ ಫುಲ್ ಭಯ ಆಯ್ತನ. ಬಂದ್ ಮತ್ ಹಂಗ ಅಂದ್ರ ಬಾಳ್ ರೂಡ್ ಆಗಿ ವರ್ತನೆ ಮಾಡ್ತಾರಣ್ಣ. ಡ್ರಿಂಕ್ಸ್ ಮಾಡಿದ್ರ ಕೆಟ್ಟ ವರ್ಡ್ ಇಂದ ಜೋರಾಗೆ ಬೈಯುದು ಮಾಡುದು. ನಿಮ್ ಪಪ್ಪ ಮಮ್ಮಿನ್ ಕರೆಸು, ನೀವ್ ಹೋಗ್ಬಿಡು, ಇರಾಕ್ ಹೋಗ್ಬೇಡ, ಹಂಗೆಲ್ಲಾ ಅನ್ನೋದನ್ನ. ಅವ್ರು ಬಂದ್ರ ಇವ್ರಿಗೆ ಜೊತೆ ಜಗಳ ಮಾಡ್ದನ್ನ ಕಳ್ಸುದಿಲ್ಲಣ್ಣ. ಆತರ ಮಾಡ್ತಾರಣ್ಣ ಎಲ್ರು ಕೂಡಿ. ನಾನು ಪಾಪನ್ ಕರ್ಕೊಂಡ್ ಕಿಶಿಂದ ನಾನ್ ಬಂದೆ ಅಣ್ಣ. ಅವ್ರದ್ದು ಅಂದ್ರ ಹಳ್ಳಿಯನ್ನ ಫುಲ್ ಮೇನ್ ಸಿಟಿ ಬರ್ಬೇಕಾದ್ರ ಬಾಳ ಕಷ್ಟ ಐತನ. ಅಲ್ಲೆಲ್ಲಾ ಬಸ್ ಎಲ್ಲಾ ಓಡಾಡಲ್ಲಣ್ಣ. ನಾ ಅವ್ರದ್ದು ಬೈಕ್ ಎಲ್ಲಾ ಕೈ ಮಾಡ್ಕೊಂಡು ಮಾಡಿ ಮೇನ್ ಇದಕ್ ಬಂದ್ಬಿಟ್ಟು ಹೈವೇಗ್ ಬಂದ್ ಬಸ್ ಹತ್ತಿ ಊರಿಗ್ ಬಂದೆ ಅಣ್ಣ ನಾನು. ಬಂದಿಂದ ಆಮೇಲೆ ಅವಾಗ ಅವ್ರ ಪಪ್ಪ ಅವ್ರೆಲ್ಲಾ ಕಾಲ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರಣ್ಣ. ನಾವ್ ಬಂದಾರ ಇಲ್ಲ ಅಂತ ಕೇಳ್ಬೇಕಂತ. ನಾನು ಮಾರ್ನಿಂಗ್ ಮನಿ ಬಿಟ್ಟಿದ್ದನ 9 ಗಂಟೆ ಬಿಟ್ರು ಬಂದ್ 8-9 ಗಂಟೆ ಆಯ್ತನ. ಯಾಕಂದ್ರ ನಾವ್ ಯಾವ ಬಸ್ ಬಂದಿದ್ದು ಸಿಕ್ಕಿದ್ ಬಸ್ಸಿಗೆ ಕೈ ಮಾಡ್ಬಿಟ್ಟಿನ. ಯಾವ ಊರಿಗಾರ ಹೋಗಿ ಅಲ್ಲಿಂದ ತಪ್ಸ್ಕೋಬೇಕು ಅಂತ ಅಷ್ಟು ಟಾರ್ಚರ್ ಮಾಡ್ಬಿಟ್ಟಿದ್ರಣ್ಣ ಅವ್ರು ನನ್ಗ. ಆಮ್ಯಾಗ ನಾನ್ ಬಂದಿಂದ ಅವ್ರು ಇಲ್ಲ ಬಂದಾರ ಅಂತ ಹೇಳಿದ್ರಣ್ಣ. ಇವ್ರು ನಮ್ ಪಪ್ಪ ಮಮ್ಮಿ ಜೊತೆ ಅವ್ರ ಪಪ್ಪ ಮಮ್ಮಿ ಮಾತಾಡಲ್ಲ. ನಮ್ 3ನೇ ಊರಿಂದ ಕೇಳಿದ್ರಣ್ಣ ಅವ್ರು. ಯಾಕಂದ್ರ ಮಗನ್ ಸಂಬಂಧ ಅವ್ರೆಲ್ಲಾ ಕೆಡ್ಸ್ಕೊಂಡ್ ಬಿಟ್ಟಾರಣ್ಣ ಇವ್ರ ಜೊತೆ. ಇಷ್ಟ್ ಮಗ ಕುಡ್ರು ಒಂದಿನ ಪಪ್ಪಾಗ ಕಾಲ್ ಮಾಡಿ ಹೆಂಗ್ ಮಾಡೋದಂತ ಕೇಳಲ್ಲಣ್ಣ. ಇನ್ನ ಬೇರೆದವ್ರಿಗೆ ಕೇಳ್ತಾರಣ್ಣ ಅವ್ರು. ಮತ್ತ ಅವ್ರ ಪಪ್ಪ ಹೇಳ್ತಾರಣ್ಣ, ಇಲ್ಲ ಹಳೆತನಕ್ ಬಂದಿಂದ ನೀವೇ ಕುಡಿದು ಕಲ್ಸಿರೋ ಅವ್ರಿಗೆ, ನಿಮ್ ಊರಿಗೆ ಬಂದೆ ಫಸ್ಟ್ ಕುಡ್ದಾರ, ಆತರ ಹೇಳ್ತಾರಣ್ಣ ಅವ್ರ ಪಪ್ಪ. ನಮ್ ಮಗನಿಗ್ ಕುಡಿದ್ ಗೊತ್ತಿರ್ಲಿಲ್ಲ, ಅವ್ ಕುಡಿಯಕ್ ನೀವೇ ಕಾರಣ, ನೀವೇ ಏನ್ ಹೇಳ್ಕೊಟ್ಟಿರಿ, ಅದಕ್ಕ ಕುಡ್ದ ನಾವ್ ಟೆನ್ಷನ್ ಆಗಿ ಅಂತ ಅವ್ರ ಪಪ್ಪ ಹೇಳ್ತಾರಣ್ಣ. ಇವಾಗ ನಾನ್ ನವೆಂಬರ್ ಇಂದ ಕುಡಕ್ ಸ್ಟಾರ್ಟ್ ಮಾಡಿದ್ರಣ್ಣ. ಇವಾಗ ಮೊನ್ನೆ ಇದು ಅಲ್ಲಿ ವ್ಯಸನ ಮುಕ್ತಿ ಕೇಂದ್ರಕ್ ಬಿಟ್ಟಿಂದ ಒಂದ್ ಸ್ವಲ್ಪ ಬಂದ್ರಣ್ಣ ಅವ್ರು. 5 ದಿನ ಅಷ್ಟೇ ಇದ್ರಣ್ಣ. 1 ಮಂತ್ ಕೋರ್ಸ್ ಇರ್ತೈತಣ್ಣ ಅದು. 1 ಮಂತ್ ವರ್ಗು ಇರ್ಲಿಲ್ಲ. 5 ಡೇಸ್ ಅಷ್ಟೇ ಇದ್ದು ಬಂದ್ರಣ್ಣ. ನಂಗೆ ಕಾಲ್ ಮಾಡಿದ್ರು. ನಾನ್ ಏನ್ ಹೇಳ್ದೆ ಅಣ್ಣ, ಒಂದ್ 7-8 ದಿನ ಚೆನ್ನಾಗಿರಿ, ನಿಮ್ ಧ್ವನಿ ಮ್ಯಾಗ ನಂಗೆ ಗೊತ್ತಾಗುತ್ತಾ, ನೀವ್ ಡ್ರಿಂಕ್ಸ್ ಮಾಡ್ಲಿಲ್ಲ ಅಂದ್ರ ನಾ ಬರ್ತೀನಿ ಅಂತ ಹೇಳಿದ್ದೆ ಅಣ್ಣ ಅವ್ರಿಗೆ. ಆದ್ರ ಅವ್ರು ತಡ್ಕೊಳಕ್ಕೆ ಆಗಿಲ್ಲ ಅಣ್ಣ. ಬಂದಿನ ಹೋಗಿ ಡ್ರಿಂಕ್ಸ್ ಮಾಡ್ಯಾರಣ್ಣ ಅವ್ರು ಅಂತ ಹೇಳಿ.
ಹ್ಮ್ ಮಾಡಿ ಆಮ್ಯಾಗ ಮತ್ತೆ ಹಂಗ ಒಂದ್ 10-12 ದಿನ ಹಂಗ ಡ್ರಿಂಕ್ಸ್ ಮಾಡೋದು, ಊಟ ಇಲ್ಲಾರ ಎಲ್ಲ ಮಲ್ಕೊಳ್ಳೋದು ಮಾಡೋದು ಎಲ್ಲ ಮಾಡಕತ್ರಂತನ ಅವ್ರು. ನಮ್ಗಲ್ ಪಕ್ಕದ ಮನೆಯವ್ರ ಒಬ್ರು ಅಂಟಿ ಗೊತ್ತಿದಾರ. ನಾನು ಅವ್ರಿಗೆ ಅಂದ್ರ ಮತ್ತಿ ಮಾವ ಅವ್ರು ಅಷ್ಟ್ ನಮ್ ಜೊತೆ ಜಗಳ ಮಾಡಿದ್ರು. ಅವ್ರ ನನ್ ಜೊತೆ ಕಾಂಟ್ಯಾಕ್ಟ್ ಒಳಗ್ ಇರ್ಲಿಲ್ಲ. ನಾ ಅದೊಂದ್ ಅಂಟಿ ಫೋನ್ ಹಚ್ತೆ, ಅಂಟಿ ಈಗ ಹೆಂಗ್ ಅದಾರ ಏನು ಅಂತ. ಇಲ್ಲ ಫುಲ್ ಕುಡಿದು ಹಿಂಗೆ ಮಲ್ಕೊಳ್ಳೋದು ಎಲ್ಲ ಹಿಂಗ್ ಮಾಡಾಕತ್ತಾರಮ್ಮ ಹಂಗ ಹಿಂಗ ಅಂತ ಹೇಳಿದ್ರು. ನಂಗ ಆಮ್ಯಾಗ ಬಾಳ್ ಬೇಜಾರಾಯ್ತನ. ಮತ್ತ ಹಿಂಗ ಮಾಡಿದ್ರೆ ಶರೀರ ಹಾಳ್ ಮಾಡ್ಕೋತಾರ. ಊರಿಗೆ ಬಂದ್ರ ಬರ್ಲಿ ಅಂತ ಅಂದ್ಬಿಟ್ಟು ನಾವ್ ಕಾಲ್ ಮಾಡ್ಕೇಶಿಂದ ಇಲ್ಲಿ ಬಂದ್ರ ಬಿಡ್ತಾರಂದು ಬಾ ಅಂತ ಕರದೆ ಅಣ್ಣ. ಇಲ್ಲಿ ನಮ್ ಪಪ್ಪಾ ಹತ್ರ ನಮ್ ಊರಿಗೆ ಬಂದ್ರಣ್ಣ. ಬಂದು ಆಮ್ಯಾಗ ಇಲ್ಲಿ ಬಿಟ್ರಣ್ಣ. ಕುಡಿಲಿಲ್ಲ ಒಂದ್ಸಲ ಬಿಟ್ಟು ವಾಪಸ್ ಒಟ್ಟ 1-7 ತಿಂಗಳು ಮುಟ್ಟಂಗಿಲ್ಲಣ್ಣ. ಬಿಡಿಸ್ಬೇಕು ಅಂತ ಅಂದ್ಬಿಟ್ಟು ಅಂದ್ರ ಫುಲ್ ಬಾಳ್ ಕುಡ್ದಿದ್ರಣ್ಣ. ಈ ಸರ ಒಂದ್ 2-3 ದಿನ ಫುಲ್ ಹಾಸ್ಪಿಟಲ್ ತೋರ್ಸಿದ್ವಣ್ಣ. ಮನೆಗೆ ಕರ್ಸುದು, ಸಲೈನ್ ಹಚ್ಚುದು, ನಮ್ಮ ಪಪ್ಪಾ ಡಾಕ್ಟರ್ನ ಕರ್ಕೊಂಡ್ ಬರ್ದು ಎಲ್ಲಾ ಮಾಡಿ ಫುಲ್ ಆರಾಮ್ ಮಾಡಿದ್ವಣ್ಣ. 15 ದಿನ ತಕ ಎಲ್ಲಾ ಚೆನ್ನಾಗಿದ್ರಣ್ಣ ಅಂದ್ಬಿಟ್ಟು. ಅವ್ರಿಗೆ ಅಷ್ಟು ಡ್ರಿಂಕ್ಸ್ ಮಾಡಿ ಮತ್ ಮ್ಯಾಗ ನಿದ್ದೆ ಟ್ಯಾಬ್ಲೆಟ್ ತಗೊಂಡ್ ಮಲ್ಕೋತಾರಣ್ಣ. ಅಷ್ಟ ನಿದ್ದಿನ ಬರಲ್ಲ ಅಂತಾರಣ್ಣ. ಚಲೋ ಇದ್ದಾಗದ್ರು ಅಷ್ಟ ಅಣ್ಣ. ಚಂದನ ಡೇ ಟೈಮ್ ನೈಟ್ ಟೈಮ್ ಚಂದನ ಬ್ರೋ ಅಡ್ಡಾಡ್ತಾರಣ್ಣ. 4 ಗಂಟೆಗೆ ಏಳುದು, ರಾತ್ರಿ ಮಕ್ಕೋಬೇಕಂದ್ರೆ 12-1 ಗಂಟೆಗೆ ಮಲ್ಕೊಳ್ಳೋದು, ಆ ತರ ಮಾಡ್ತಾರಣ್ಣ. ಮತ್ತ ಅವ್ದು ಮುಂಚೆ ಆಕ್ಸಿಡೆಂಟು ಆಗಿತ್ತಂತಣ್ಣ. ಡ್ರಿಂಕ್ಸ್ ಮಾಡೋದು ನಮ್ಗೆ ಗೊತ್ತಿರ್ಲಿಲ್ಲ. ಒಂದು ಬೆರಳು ಹೋಗಿ ಕಟ್ ಆಗೈತಣ್ಣ. ಅದನ್ನು ನಮ್ಗೆ ಹೇಳಿರ್ಲಿಲ್ಲ ಅಣ್ಣ. ಅದನ್ನ ಮುಚ್ಚಿಟ್ಟ ಮದ್ವೆ ಮಾಡ್ಯಾರಣ್ಣ. ಇವಾಗ ಬಂದಿದ್ರನ್ನ ಬಂದು 15 ದಿನ ಫುಲ್ ಎಲ್ಲಾ ಆರಾಮ್ ಮಾಡಿದ್ವಣ್ಣ. ನಾವ್ ಮಾಡಿ ವಾಪಸ್ ಏನಂದ್ರನ್ನ ಆಯ್ತು ಊರಿಗೆ ಹೋಗೋಮ್ ನಡಿ, ಇಲ್ಲಿ ಎಷ್ಟ್ ದಿನ ಅಂತಿರುದು ಅಲ್ಲೆಲ್ಲ ನಾವ್ ಮುಂದಿರ್ಲಿಲ್ಲ ಆಳುಗಳೆಲ್ಲ ಚೆನ್ನಾಗೆಲ್ಲ ಮಾಡಂಗಿಲ್ಲ, ನೀರದ್ದು ಚಂದ ಹಾಯ್ಸಂಗಿಲ್ಲ, ಹೋಗಿ ಅವ್ರಿಗೆಲ್ಲ ಔಷಧ ಕೊಡ್ಸ್ಬೇಕು, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಅಂದ್ರಣ್ಣ. ನಮ್ ಪಪ್ಪಾನು ಮತ್ತ ಅವ್ರು ಬಿಡ್ತಾರಂತ ಇವ್ರಿಗೆ ಗೊತ್ತಿತ್ತಣ್ಣ. ಒಂದ್ಸರಿ ಆಯ್ತು ಅಂತಂದ್ ಇವ್ರು ಕಳ್ಸಿದ್ರಣ್ಣ ಹೋಗ್ರಿ ಅಂತ. ಹೋದ್ವನ ಹೋಗಿಶಿಂದ್ರ ಸಂಜಿಕ್ ಒಂದ್ 5-6 ಗಂಟೆಗೆ ಬಿಟ್ಟಿದ್ವನ. 3-4 ತಾಸಿಂದ ಆಯ್ತಣ್ಣ ನಮ್ಮ ಊರು. ಹೋಗಿ 8 ಗಂಟೆಗೆ ರೀಚ್ ಆಗ್ಯಾವನ. 8:15 ಒಂದ್ 10 ನಿಮಿಷ ಹೊರಗೆ ಹೋಗಿ ಬರ್ತೀನಿ ಅಂತ ಮತ್ತೆ ಹೋಗೋಣ ಮಾಡೇ ಬಂದ್ರಣ್ಣ. ಇದು 15 ಡೇಸ್ ಹಿಂದಾಗಿದ್ದ ನಾನು ಹೇಳ್ತಿರೋದು. ಹೋಗಿ ಮತ್ತ ಮಾಡೇ ಬಂದ್ರಣ್ಣ. ಮಾಡಿ ಬಂದ್ ಮತ್ತೆ ದಾನ್ಲಿ ಮಾಡುದು, ಚೀರಾಡುದು ಈ ತರ ಎಲ್ಲಾ ಮಾಡಾಕತ್ರಣ್ಣ. ಡ್ರಿಂಕ್ಸ್ ಮಾಡಿದ್ರೆ ಇನ್ನ ಹೋಗ್ತೀನಿ ಬಾ ಅಂದ್ಬಿಟ್ಟು ನನ್ಗೆ ಏನಂತಾರಣ್ಣ, ನನ್ ಗೋಲ್ಡ್ ಎಲ್ಲ ಕೊಡು, ನನ್ ಗೋಲ್ಡ್ ಕೊಡು ಅಂತಾರಣ್ಣ. ಅವ್ರು ಡ್ರಿಂಕ್ಸ್ ಮಾಡಿದ್ರೆ ಹೆಂಗ್ ಕೊಡಕಾಗತ್ತಣ್ಣ. ಅವ್ರ ಕೈಯಾಗ 25-30 ತೊಲಿ ಬಂಗಾರ ಐತನ. ಹೆಂಗ್ ನಾ ಕೊಡ್ಲಿಲ್ಲಣ್ಣ. ಮತ್ತ ಅವ್ರ ಪಪ್ಪ ಮಮ್ಮಿ ಆದ್ರೂ ಆಮೇಲೆ ನನ್ಗೆ ಕೇಳೋರಲ್ಲಣ್ಣ, ನೀ ಡ್ರಿಂಕ್ಸ್ ಮಾಡೋ ಕೈ ನೀ ಕೊಟ್ಟೆ ಅಂತ ಏನ್ ಗ್ಯಾರಂಟಿ ಅನ್ನೋರಲ್ಲಣ್ಣ. ನಾ ಹಂಗಾಗಿ ಕೊಡ್ತಿರ್ಲಿಲ್ಲಣ್ಣ ಅವ್ರ ಕೈಯಾಗ. ಅವ್ರಿಗೆ ಊರಿಗೆ ಹೋಗ್ತಾಳೆ ಇಸ್ಕೋಬೇಕು ಅಂತ ಅವ್ರು ಅನ್ಕೊಳ್ಳೋರಣ್ಣ. ಸೊ ಇದೇ ತರ ಗಲಾಟೆ ಆಗ್ತಿತ್ತನ. ಮತ್ತ ಅವ್ರು ಡ್ರಿಂಕ್ಸ್ ಮಾಡೋಣ. ಅವ್ರ ಏನಂದ್ರಣ್ಣ ಅವ್ರ ಪಪ್ಪ, ಇಲ್ಲ ಅಲ್ಲಿ ನಿಮ್ ಊರಾಗ 15 ದಿನ ಬಿಟ್ಟಿದ್ರು, ಅಲ್ಲೇ ಕರ್ಕೊಂಡ್ ಹೋಗು ನೋಡೋಣ, ಅಲ್ಲಿ ಬಿಡ್ತಿರ್ಬೋದು, ನಿಮ್ ಪಪ್ಪ ಸ್ವಲ್ಪ ಭಯ ಆಗಿ ಬಿಡ್ತಾರ, ಕರ್ಕೊಂಡ್ ಹೋಗ್ರಿ ಅಂದ್ರಣ್ಣ. ವಾಪಸ್ ನೈಟ್ ಕಾರ್ ಬಿಡಕ್ ಆಗ್ತಿರ್ಲಿಲ್ಲ. ಬೇರೆದವ್ರು ಕರ್ಕೊಂಡ್ ಕಾರ್ ತಗೊಂಡ್ ಬಂದ್ವಿ ಅಣ್ಣ ನೈಟ್. ನನ್ನ ಆಯ್ತು ಇಲ್ಲಿ ನಮ್ಮ ಪಪ್ಪಾನ ಏನಂದ್ರು ಅವ್ರಿಗೆ, ಆಯ್ತು ಇಲ್ಲಿ ಕರೆಕ್ಟ್ ಇರ್ತಾರ ಕಳಿಸ್ರಿ ಅಂತಂದ್ರು. ಬಂದ್ವೇನ. ಬಂದ್ 11 ಗಂಟೆಗೆ ಮುಟ್ತಿದ್ವೇನ. ರಾತ್ರಿ ಎಲ್ಲ ಫುಲ್ ಜಗಳ ಮಾಡ್ಕೊಂಡ್ರಣ್ಣ ಅವ್ರ ಪಪ್ಪ ಜೊತೆ, ಅವ್ರ ಅಣ್ಣನ್ ಮಕ್ಳ ಜೊತೆ ಎಲ್ಲ. ಅವ್ರೆಲ್ಲಾ ಹೊಡುದು ಮಾಡಿ ಎಲ್ಲಾ ಮಾಡಿದ್ರಣ್ಣ. ಇವ್ರು ನಂಗೆ ಬಾಳ್ ಬೇಜಾರಾಯ್ತಣ್ಣ. ಅವ್ರ ಹೊಡ್ಯಾನ ಇವ್ರಿಗೆ ಹೋಗ್ಬಿಡ್ಬೇಕು ಅಂತ ಅನಸ್ತಾನ. ನಾವ್ ಬಂದಿಂದ ಇಲ್ಲಿ 3 ಗಂಟೆ ತಕ ಮಲ್ಕೊಂಡಾರಣ್ಣ. 3 ಗಂಟೆಯಿಂದ ಆಗೈತಣ್ಣ ಅವ್ರಿಗೆ. ಇನ್ನು ವಾಪಸ್ ನಾ ಡ್ರಿಂಕ್ಸ್ ಮಾಡಕ್ ಹೋಗ್ತೀನಿ ಅಂತ ಅಂದ್ರು. ನಮ್ ಪಪ್ಪ ಫುಲ್ ಸಿಟ್ ಬಂತಣ್ಣ. ನೀ ಇರಂಗಿತ್ತಂದ್ ಮನ್ಯಾಗ ನೀಟಾಗಿರು, ಇಲ್ಲ ಡ್ರಿಂಕ್ಸ್ ಮಾಡುದು ಮತ್ ವಾಪಸ್ ಬಂದ್ ಮಕ್ಕೊಳ್ದು, ನಮ್ ಮರ್ಯಾದೆ ತೆಗಿಯಂಗಿತ್ತಂದ್ರ ನೀ ಇಲ್ಲಿ ಇರಾಕ್ ಹೋಗ್ಬೇಡಪ್ಪ, ನಿಮ್ ಊರಿಗೆ ಹೋಗ್ಬಿಡು ಅಂದ್ರಣ್ಣ ಇವ್ರು. ನೀವ್ ಹೋಗುದಲ್ಲಿ ಬಸ್ ಸ್ಟ್ಯಾಂಡ್ ಮಕ್ಕೊಳ್ದು, ಮೊದ್ಲೇ ನಮ್ ಮನ್ಯಾಗ ನೀನ್ ಕರ್ಕೊಂಡ್ ಬರೋರು ಅಲ್ಲಿ ತಂದ್ ಹಾಕೋರ್ ಅಲ್ಲಿ ಯಾರು ಇಲ್ಲ ಅಂದ್ರ. ಮಣ್ಣಗಳೆಲ್ಲ ಬೆಂಗಳೂರಲ್ಲಿ ಜಾಬ್ ಮಾಡ್ತಾರಣ್ಣ. ನಮ್ ಪಪ್ಪ ಮಮ್ಮಿ ಇಬ್ರೇ ಇರೋದಣ್ಣ. ಹಂಗಾಗಿ ನಮ್ಗ್ ಕರ್ಕೊಂಡ್ ಬರಕ್ ಆಗಂಗಿಲ್ಲ. ನಾನು ವಯಸ್ಸಾದವ್ರ ಅದೇವಿ, ಹಿಂಗೆಲ್ಲಾ ಮಾಡುದ್ ನಮ್ಗ ಸರಿ ಕಾಣಂಗಿಲ್ಲ. ಇಲ್ಲಿ ನಮ್ ಮರ್ಯಾದೆ ಎಲ್ಲಾ ಹೋಗ್ತೈತಿ. ನೀವು ಊರಿಗೆ ಇಲ್ಲಿ ಇರಂಗಿತ್ ಮನೆ ಹೆಂಗಿದ್ದೆ ಹಂಗ್ ಚಂದ ಇರಂಗಿತ್ತಂದ್ರೆ ಇಲ್ಲಾಂದ್ರೆ ಊರಿಗೆ ಹೋಗ್ಬಿಡ ಅಂದ್ರಣ್ಣ. ಅಷ್ಟಾದ್ರೂ ಆಯ್ತು ಹೇಳ್ರಿ ನಮ್ ಊರಿಗೆ ಹೋಗ್ತೀನಿ ನಾನು ಅಂತ ಅಂದ್ಬಿಟ್ಟು ಹೋಗ್ಯಾರಣ್ಣ. ಎಷ್ಟು 3 ಗಂಟೆಗೆ ಹೋಗ್ಯಾರಣ್ಣ. ಹೋಗಿಲ್ಲ, ನಮ್ ಬಸ್ ಸ್ಟ್ಯಾಂಡ್ ದಾಗೆ ಕುಡ್ದ್ ಮಲ್ಕೊಂಡ್ ಬಿಟ್ಟಾರಣ್ಣ 3 ಗಂಟೆಯಿಂದ 6 ಗಂಟೆವರೆಗೂ ಅಣ್ಣ. ನಮ್ಗ್ ಗೊತ್ತೇ ಇಲ್ಲ ಅಣ್ಣ. ನಮ್ ಪಾಪ ಈ ಸುಮ್ನೆ ಹೋಗ್ಯಾರೆಲ್ಲ ನೋಡ್ಕೊಂಡ್ ಬರ್ಬೇಕಂತ ಹೋಗ್ಯಾರಣ್ಣ. ಅಲ್ಲೆಲ್ಲ ನೋಡಲ್ ಇವ್ರ ಕಂಡಿಲ್ ಹೋಗ್ಯಾರ ಅನ್ಕೊಂಡ್ ಇವ್ರು ಬಂದಾರಣ್ಣ. ನನ್ನ ಆಮೇಲೆ ಏನಾಗುತ್ತೆ 6 ಗಂಟೆಗೆ ಮತ್ತೆ ವಾಪಸ್ ಕಾಲ್ ಬಂತು ಅಣ್ಣ. ಇಲ್ಲ ನಾನು ನಿಮ್ 3 ಬಸ್ ಸ್ಟ್ಯಾಂಡ್ ದಾಗ ಅದಿನಿ ಅಂತ ಅಂದ್ರಣ್ಣ ಅವ್ರು. ನಮ್ ಪಾಪ ನೋಡ್ಕೊಂಡ್ ಹೋಗು ಅಂತಂದ್ರ ಅಲ್ಲಿ ಮತ್ತೆ ಕೂಡುದಲ್ಲಿ ಬಸ್ ಸ್ಟ್ಯಾಂಡ್, ಅಲ್ಲಿ ಬಸ್ ಹತ್ತಲ್ಲಿ ಒಂದ್ ಬಸ್ ಸ್ಟ್ಯಾಂಡ್ ಐತಣ್ಣ. ಅಲ್ಲಿ ಮಲ್ಕೊಂಡ್ ಬಿಟ್ಟಿದ್ರಂತಾನ. ಅಲ್ಲಿ ಕಾಲಾಗೆಲ್ಲಾ ಮಂದಿ ಹತ್ತೆತ್ ಹೊಂಟಿದಂತ. ಇವ್ರು ನೋಡಕ್ ಬಾ ಕೆಟ್ಟ ಅನ್ಸ್ಬಿಟ್ಟು ಅವ್ರ ಏನ್ ಮಾಡಾರಣ್ಣ, ಊರಿಗೆ ಹೋಗಿ ಬಿಟ್ ಬಂದಾರಣ್ಣ ನಮ್ ಪಪ್ಪ. ಇಲ್ಲಿನ್ ಬಿಡಂಗಿಲ್ಲ, ಇಲ್ಲೇ ಕುಡಿದು ಬಂದ್ ಮಲ್ಕೊಂಡ್ ಮಾಡ್ತಾರ, ಅವ್ರಾದ್ರೂ ಹಾಸ್ಪಿಟಲ್ ಕದ್ದು ಹಾಕ್ತಾರ ನೋಡ್ಬೇಕು ಅಂತ ಅಂದ್ಬಿಟ್ಟು ಇವ್ರು ಹೋಗಿ ಬಿಟ್ ಬಂದ್ರಣ್ಣ. ಅವ್ರು ಹೋದ್ರಣ್ಣ. ಹೋಗಿ ಇವಾಗ ಹುಬ್ಬಳ್ಳಿ ಒಳಗಡೆ ಅಲ್ಲೇ ಹಾಸ್ಪಿಟಲ್ ದಾಗ ಇಟ್ಟಾರಣ್ಣ. ಇವಾಗ ಮತ್ತೆ ಒಂದ್ 4-5 ಡೇಸ್ ಮ್ಯಾಗ್ ಆಯ್ತಣ್ಣ. ಇವಾಗ ಒಟ್ಟ ಈಗ ಬಿಡಲ್ ಆಗ್ಯಾರಣ್ಣ. ಅದಕ್ಕೆ ನಿಮ್ ಪರಿಹಾರ ಕೇಳ್ಬೇಕು ಅಂತ ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ದೆ ಅಣ್ಣ ಕಾಲ್ ಮಾಡ. ಈಗ ಆತ ಎಲ್ಲಿದ್ದಾರೆ? ಇವಾಗ ಹುಬ್ಬಳ್ಳಿ ಒಳಗ ಅದಾರಣ್ಣ. ಅದು ವ್ಯಸನ ಮುಕ್ತಿ ಕೇಂದ್ರಕ್ಕೆ ಹಾಕ್ಯಾರಣ್ಣ ಇವಾಗ. ಅಯ್ಯೋ, ಎಷ್ಟು ಸತಿ ಆಯ್ತವ ಅಲ್ಲಿ ಹಾಕಿ? ಏನು ಇಲ್ಲ ಅಂದ್ರೆ 1 ವರ್ಷದಾಗ ಒಂದ್ 7-8 ಸರಿ ಆದ್ರೂ ಹೋಗಿ ಬರ್ತಾರಣ್ಣ. ಅಲ್ಲಿಂದ ಬಂದ್ಮೇಲೆ ಮತ್ತದೇ?
ಹಾ ಅಣ್ಣ, ಮೊದಲ್ ಬಿಡ್ತಿದ್ರಣ್ಣ, ಅಲ್ಲಿಂದ ಬಂದ್ಮೇಲೆ 3-4 ತಿಂಗಳು ಚೆನ್ನಾಗಿರ್ತಿದ್ರಣ್ಣ. ಅವ್ರ ಅಣ್ಣ ತೀರ್ಕೊಂಡ್ಮೇಲೆ ಒಂದ್ ವರ್ಷ ತಕ 2 ಸಲ ಬಿಟ್ಟಾರಣ್ಣ. ಇವಾಗಿಲ್ಲ ಅಣ್ಣ, ಇವಾಗ ಅಲ್ಲ ಕಂಟಿನ್ಯೂಸ್ ಆಗಿ ಈಗ 4-5. ನಿಮ್ಗೆ ಆಯ್ತು ಅದು ಬಿಡು. ಈಗ ನಿಮ್ಗೆ ಅನ್ಸುತ್ತಾ ಭಾಳ ದೊಡ್ಡ ಸತ್ಯವನ್ನು ಮುಚ್ಚಿಟ್ಟು ನನಗೆ ಕಟ್ಟಿಬಿಟ್ರಿ ಇದನ್ನ ಅಂತ? ಅನ್ಸುತ್ತಣ್ಣ. ಅಂದರೆ ಇದು ಏನು ನಡೀತಾ ಇದೆ, ಕುಡಿಯೋದು ಬಿಡದೇ ಇರೋ, ಕುಡಿಯೋಕೆ ಅಥವಾ ಕುಡಿಯದೇ ಇದ್ದರೆ ನಾನು ಬದುಕೋದೇ ಇಲ್ಲ ಅನ್ನೋ ಈ ಸ್ಥಿತಿ ಮದುವೆಗಿಂತ ಮುಂಚೆನೂ ಇತ್ತು. ಅದು ನಿಮಗೆ ಹೇಳಿಲ್ಲ ಅಂತ ನಿಮಗೆ ಗೊತ್ತಾ? ಹಾ ಅಣ್ಣ, ಇವಾಗ ಹೇಳತ್ತಾರಣ್ಣ ಅಲ್ಲಿ ಎಲ್ಲಾರು ಅವ್ರು ಅಲ್ಲಿ ಕೇಳೋಣ. ಇಲ್ಲ ಮುಂಚೆಯಿಂದ ಹಿಂಗೆ ಮಾಡ್ಕೊತ ಬಂದವ್ರ, ಮದ್ವೆಕಿಂತ 4-5 ವರ್ಷ ಆಯ್ತದ ಹುಡುಗ ಹಿಂಗ್ ಮಾಡಾಕತ್ತಂತ ಇವಾಗ ಹೇಳ್ತಾರಣ್ಣ. ನೀವ್ ಯಾರಿಗಾದ್ರು ವಿಚಾರಿಸಿ ಮದ್ವೆ ಆಗ್ಬೇಕಿತ್ತು ಅಂದ್ರನ, ನಮ್ಮ ಅಕ್ಕನ ಗಂಡ ಒಬ್ರು ಕೇಳಿದ್ರಂತ ಹೆಂಗ್ ಅದಾರಂತ. ಇಲ್ಲ ಚಲೋ ಅದಾರಂತ ಹೇಳಿದ್ರಂತ ಅಲ್ಲಿ ಯಾರೋ ಒಬ್ರು. ಆಯ್ತವ. ಈಗ ಎಷ್ಟು ಮಕ್ಕಳು ನಿಮಗೆ? ಇವಾಗ ಒಬ್ನೇ ಅದಾನಣ್ಣ. ಎಷ್ಟು ವರ್ಷ? 2 ವರ್ಷ 7 ತಿಂಗಳಣ್ಣ, 2.5 ವರ್ಷ ಮ್ಯಾಗ ಆಗ್ತಾನ. ಈಗ ಅಲ್ಲಿ ದುಡಿಮೆ ಅಥವಾ ಅಲ್ಲಿ ಕಬ್ಬು ಅಥವಾ ನಿಮ್ದು ಏನೋ ಒಂದು ಆದಾಯ ಇತ್ತು, ಅದನ್ನೆಲ್ಲ ಯಾರು ನೋಡ್ಕೊಳ್ತಾವ್ರೀಗ? ಅವೆಲ್ಲ ಆಳ್ಗಳು ನೋಡ್ಕೋತಾರಣ್ಣ. ಅಲ್ಲವಾ, ಈಗ ನೀವು ಗಂಡ ಅಲ್ಲಿದ್ದಾರೆ, ಅಲ್ಲಿ ಆಳುಗಳು ನೋಡ್ಕೊಳ್ತಾರೆ ಸರಿ, ಬಟ್ ನಿಮ್ಮ ಅತ್ತೆ ಮಾವ ಅಥವಾ ಬೇರೆ ಯಾರಾದರೂ? ಅವ್ರು ನೋಡ್ಕೋತಾರಣ್ಣ, ನಮ್ಮ ಅಮ್ಮರೆಲ್ಲ ಮಾಡಿಸ್ತಾರಣ್ಣ. ಅಲ್ಲ ನಿಮ್ಮ ಪಾಲಿಗೆ ಹಂಚ್ಬಿಟ್ಟಿದ್ದಾರ ಆಲ್ರೆಡಿ? ಹಂಚ್ಕೊಂಡಿದಾರ ಅಂದ್ರನ್ನ, ಅದು ಏನಾಗಿದೆ ಅಂದ ಇವ್ರಿಗೆ ಒಬ್ಬ 2ನೇ ಅಣ್ಣ ಕೋರ್ಟ್ ಒಳಗಡೆ ಕೇಸ್ ಮಾಡ್ಯಾರಣ್ಣ. ಸೊ ಹಂಗಾಗಿ ಅವು ಪೂರ್ತಿ ಹಂಚ್ಕೊಳ್ತಾರ ಇಲ್ಲ. ನಮ್ಮ ಮಾಮರ್ ಏನ್ ಮಾಡ್ಯಾರಣ್ಣ, ಅವ್ರಿಗೆ ವಯಸ್ಸಾಗೈತಾನೆ 76 ವರ್ಷನ, ನನಗೆಲ್ಲಾ ನಿಭಾಯಿಸಕ್ ಆಗಲ್ಲ ಅಂದ್ಬಿಟ್ಟು ಅವ್ರ ಏನ್ ಮಾಡ್ಯಾರಣ್ಣ, ಎಲ್ಲರಿಗಿ ಕೊಟ್ಟಾರಣ್ಣ ಸ್ವಲ್ಪನ. ಅದು 60 ಎಕರೆದಾಗ ಎಲ್ಲರಿಗೂ ಒಂದಿಷ್ಟು ಮಾಡ್ಕೊರಿ, ತಮ್ಗೊಂದಿಟ್ಟು ಇಟ್ಕೊಂಡ್ ಕೊಟ್ಟಾರಣ್ಣ 3 ಮಂದಿಗೆ. ಅವ್ರು ಇನ್ನೊಬ್ರು ಅವ್ರು ನಮ್ಮ ಅಮ್ಮರ ಮ್ಯಾಗ 2ನೇ ಮಗ ಕೇಸ್ ಹಾಕಿ ಇವಾಗ ಕೋರ್ಟಲ್ಲಿ ಕೇಸ್ ಐತಾನೆ. ಅಂದ್ರೆ ನಿಮ್ಮ ಗಂಡನ ತಮ್ಮ? ಅಣ್ಣ ಇವರೇ ಲಾಸ್ಟ್ ಅಣ್ಣ, ಲಾಸ್ಟ್ನವ್ರಣ್ಣ. ಆಯ್ತವ, ಬಟ್ ಈತನ ಕುರಿತು ಮನೆಯಲ್ಲಿ ಯಾರಿಗೂ ಕೂಡ ಒಳ್ಳೆ ಅಭಿಪ್ರಾಯ ಇಲ್ಲ? ಇಲ್ಲ ಅಣ್ಣ, ಅವ್ರ ಪಪ್ಪ ಅವ್ರ ಮಮ್ಮಿ ಬಿಟ್ಕೊಡಲ್ಲ ಅಣ್ಣ ಅವ್ರನ್ನ. ಅಲ್ಲ, ಬಿಟ್ಕೊಡೋದು ಅಲ್ಲವ, ಹಾಳಾಗೋಗೋದು ನಿನ್ನ ಜೀವನ ತಾನೆ. ಹಾ ಅಣ್ಣ. ಒಳ್ಳೆ ಕತೆ ಆಯ್ತಿದು. ಆಯ್ತವ, ಈಗ ನಿನ್ನ ಮನೇಲಿ ಏನು ಹೇಳ್ತಾರೆ ನಿಮ್ಮಪ್ಪ? ನಮ್ ಪಪ್ಪ ಏನ್ ಅಂತಾರಣ್ಣ ಅಂದ್ರ, ಅವ್ರ ಪಪ್ಪ ಮಮ್ಮಿನೂ ಅಷ್ಟು ನಮ್ ಬಗ್ಗೆ ಅಷ್ಟು ಇದು ಇಲ್ಲ ಅಣ್ಣ, ಅವ್ರಿಗೆ ಕನ್ಸರ್ನ್ ಏನೂ ಇಲ್ಲ ಅಣ್ಣ. ಅವ್ರಿಗೆ ಮಗನ್ ಸಂಬಂಧ ನಾವ್ ಇರ್ಲಿ ಅಂತಾರಣ್ಣ, ಅದನ್ ಬಿಟ್ಟು ಬೇರೆ ಏನಿಲ್ಲ. ನಿಮ್ಮ ಅಪ್ಪ ಅಮ್ಮ? ನಮ್ ಪಪ್ಪ ಮಮ್ಮಿ ಏನಂತಾರಣ್ಣ, ಅವ ಇದೇ ತರ ಮಾಡಾಕತ್ರ ಹೋಗೋದ್ ಬೇಡ ಅಂದ್ರ, ಅವ್ ಡ್ರಿಂಕ್ಸ್ ಮಾಡಿ ಬಾಳ್ ಜೀವನ್ ತಿಂತಾರಣ್ಣ ಅವ್ರು. ಅದಕ್ಕೆ ಇವ್ರ ಒಂದ್ ಬುದ್ಧಿ ಬರ್ಲಿ ಅವ್ನಿಗೆ, ಇಷ್ಟೆಲ್ಲ ಚಲಾಟ್ ಆಗೈತಿ ನೀ ಅಂದ ಪ್ರತಿಯೊಂದಕ್ಕೂ ಹಾಳಾಕೈತಿ ಅನ್ನ ಊಟ ಬಿಟ್ಟು ಬರಲ್ಲ ಅಣ್ಣ ಇವ್ರು ಬಾ ಅಂದ್ರುನು. ಮತ್ತೆ ಡ್ರಿಂಕ್ಸ್ ಮಾಡಿ ಏನಾರ ಆಗ್ಲಿ ಮಾಡ್ಲಿ ಅಂತ ಅದೇ ಅವಂಗ ಒಂಥರ ಸಲಿಗೆ ಆಗ್ಬಿಟ್ಟೈತಿ. ಹೋಗುದ್ ಬೇಡ ಅಂತಾರಣ್ಣ ಇವ್ರು. ಹೋಗೋದು ಬೇಡ ಅಂದ್ರೆ ಅದರ ಅರ್ಥ ಇಲ್ಲಿ ನಿನಗೇನು ವ್ಯವಸ್ಥೆ ಮಾಡಬಲ್ಲರಿ ಇವರು? ಹಂಗಣ್ಣ, ಇವಾಗ ನಂದು BCom ಮುಗ್ದೈತನ, ಕೋಚಿಂಗ್ ಆಗೈತಿ. ಇಲ್ಲಿ ಸ್ಕೂಲ್ ಒಳಗಡೆ ಕರ್ದಾರಣ್ಣ ಬಾ ಅಂತ. ನಾನೇ ಇನ್ನೂ ಅಷ್ಟ್ ಮನ್ಸಿಗೆ ಸರಿ ಇಲ್ಲಾರ್ನ ಹೋಗಿಲ್ಲ ಅಣ್ಣ. ಬಟ್ ಅಲ್ಲಿ ಇರೋ ಜಮೀನು ಅಥವಾ ಅಲ್ಲಿ ಬರೋ ಆದಾಯ, ಅದಕ್ಕೆ ಇಲ್ಲಿಂದಲೇ ನಿಭಾಯಿಸಬಲ್ಲಿರ? ಅಥವಾ ಆಯಿತು ಗಂಡ ಹೆಂಗೂ ಮೊದಲಿಂದನೇ ಹಾಳಾಗಿದ್ದಾನೆ, ಆತನ ಸರಿ ಮಾಡಲಿಕ್ಕಂತೂ ಸಾಧ್ಯವಿಲ್ಲ, ಸೊ ಅಲ್ಲಿರೋದನ್ನು ನೋಡಿಕೊಂಡು ಮಗುವಿನ ಭವಿಷ್ಯವನ್ನು ಕಟ್ಕೊಂಡು ನಾನು ಅಲ್ಲೇ ಉಳಿತೀನಿ ಅನ್ನೋ ಯೋಚನೆ ಇದೆಯಾ? ಅಥವಾ ಇಲ್ಲ ಅವ್ನು ಸರಿ ಹೋಗೋವರೆಗೂ ನಾನು ಇಲ್ಲೇ ಏನೋ ಒಂದು ಕೆಲಸ ಹಿಡಿದು ಮುಂದುವರಿಯೋಣ ಅಂತ ಯೋಚನೆ? ಅಂದರೆ ಸರಿ ಏನು ಮಾಡ್ಬೋದು ಅಂತ ನಾನು ಹೇಳ್ತೀನಿ, ಬಟ್ ನಿನ್ನ ಯೋಚನೆ ಏನು? ನಿಜವಾಗ್ಲೂ ಈತ ಸರಿ ಹೋಗದೆ ಇದ್ರೂ ಪರವಾಗಿಲ್ಲ ಸರ್, ನಾನು ಮಗುನ ನೋಡಿಕೊಂಡು ಅಲ್ಲಿ ನನ್ನ ಗಂಡನ ಮನೆ ಯಾವತ್ತಿದ್ರೂ ಅದೇ ನನಗೆ ಅಂತಿಮ. ಅಪ್ಪ ಅಮ್ಮ ಏನೇ ಬೆಂಬಲ ಕೊಟ್ಟರು ಕೂಡ ಅದೇ ಸತ್ಯ, ಜನ ಆಡ್ಕೊಳ್ತಾರೆ, ಹಾಗಾಗಿ ಪರವಾಗಿಲ್ಲ ಅವನು ಬಿಡಲ್ಲ ಅಂತ ಗೊತ್ತು. ಅಬ್ಬಬ್ಬ ಅಂದರೆ ಹೆಂಡತಿಯಾಗಿ ಅವನ್ನ ರಿಹ್ಯಾಬಿಲೇಷನ್ ಸೆಂಟ್ರಿಗೆ ಹಾಕ್ಬೋದು, ಕೇಳ್ಕೊಳ್ಬೋದು, ಅದು ಮಾಡ್ಬೋದು, ಇದು ಮಾಡ್ಬೋದು. ಬಟ್ ಅದೆಷ್ಟು ಆಳವಾಗಿ ಹೋಗಿದೆ ಅಂದರೆ, ನದಿ ಮೂಲ ಋಷಿ ಮೂಲ ಹುಡುಕದಂಗೆ ಅದ್ರ ಮೂಲ ಹುಡುಕೋಕ್ಕಾಗಲ್ಲ, ಅದು ಅಷ್ಟು ಆಳವಾಗಿ ಹೋಗ್ಬಿಟ್ಟಿದೆ. ಅವ್ರು ಸರಿ ಇರ್ಲಿಲ್ಲ ಅಲ್ಲಿ ಇರಾಕೆ ಆಗಲ್ಲ ಅಣ್ಣ ನನಗ. ಇವ್ರು ಸರಿಯಾಗಿ ಇವ್ರು ಡ್ರಿಂಕ್ಸ್ ಮಾಡೋದ್ ಬಿಟ್ರೆ ನಂಗೆ ಇರಾಕೆ ಆಗಲ್ಲ ಅಣ್ಣ. ಅಲ್ಲಿ ಆ ತರ ಮಾಡ್ತಾರಣ್ಣ ಅವ್ರು. ಒಂದು ನೀನು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಇದು ಮುಗಿಯದ ಕತೆ ಅಥವಾ ಅದು ಆಗಲ್ಲ, ಬಿಡೋಕ್ ಸಾಧ್ಯವಿಲ್ಲ. ಈಗ ರಿಹ್ಯಾಬಿಲೇಷನ್ ಸೆಂಟ್ರಿಂದ ಬಂದಾಗ ಬಿಟ್ರು ಅಥವಾ ಅಲ್ಲಿ ಕುಡಿಯಲ್ಲ, ಯಾಕೆ ಅಲ್ಲಿ ಕೊಟ್ಟಿಲ್ಲ ಕುಡ್ದಿಲ್ಲ, ಇಲ್ಲಿಗೆ ಬಂದಾಗ ಯಾರು ಕೊಡಿಸ್ಬೇಕಿಲ್ಲ, ಬೀದಿಗೂ ಬಾರಿ ಇದಾವೆ. ರಿಹ್ಯಾಬಿಲೇಷನ್ ಸೆಂಟ್ರಲ್ಲಿ ಬಾರಿಕ್ಕಿರ್ತಾರ? ಇಲ್ಲಣ್ಣ. ಇವೆಲ್ಲ ಕತೆ ಇಷ್ಟೇ ಕಣವ. ಈಗ ಏನೋ ಸಂಪೂರ್ಣವಾಗಿ ಒಂದು ಮಗು ಇದೆ, ಅಷ್ಟೋ ಇಷ್ಟೋ ಬದುಕಿಗೊಂದು ದಾರಿ ಆಗಿ ಮಾಡಿಕೊಟ್ಟಿದ್ದಾನೆ ಭಗವಂತ.
ಹಾಗಾಗಿ ಯಾಕೆ ನೀನು ಅಲ್ಲಿದ್ದುಕೊಂಡು ಮಗುವನ್ನು ನೋಡ್ಕೊಂಡು ನಿನ್ನ ಜೀವನ ಅಂದರೆ ಸಂಪೂರ್ಣವಾಗಿ ಬಿಡಬೇಕು ಅನ್ನೋ ಆಲೋಚನೆ ಅಥವಾ ನಿಮ್ಮ ತಂದೆ ತಾಯಿ ಕಡೆಯಿಂದ ಅಂತ ಮಾತಿದೆಯಾ ಯಾವತ್ತಾದರೂ? ಇವಾಗ ಈ ಸರ ಅಂದ್ರು ಬೇಡ ಅನ್ನಕತ್ತಾರಣ್ಣ. ಬೇಡವೇ ಬೇಡ ಅಂತ ಹಾ ಅಣ್ಣ. ಅಂದರೆ ಡೈವರ್ಸ್ ಮಾತಾ? ಹಾ ಅಣ್ಣ. ಎಷ್ಟ್ ಅಂತ ಟಾರ್ಚ ತಡ್ಕೋದು ಇರಾಕ್ ಒಂದ್ ಜೀವನ ಇರ್ತೈತಿ. ಈಗ ಇವ್ರು ನಿಮಗೆ ಎಷ್ಟು ವರ್ಷನವ? ಬೇಡ ಅಂತಾರಣ್ಣ. ಅಲ್ಲವಾ ನಿನಗೆ ಎಷ್ಟು ವರ್ಷನವ ಅಂದೆ? ನನಗನ್ನ 27 ಅಣ್ಣ. ಬಟ್ ಹಾಗೆ ನಿನ್ನ ಗಂಡನ ಮುಂದೆ ಯಾವತ್ತಾದ್ರೂ ಪ್ರಸ್ತಾಪ ಮಾಡಿದ್ದೀಯಾ? ನೀನು ಹಿಂಗೆ ನನಗೆ ತೊಂದರೆ ಕೊಡ್ತಾ ಇದ್ರೆ ನಾನು ಬಿಟ್ಟು ಹೋಗ್ತೀನಿ ಅಥವಾ ನಾನು ಡೈವರ್ಸ್ ತಗೊಳ್ತೀನಿ ಅನ್ನೋ ಯೋಚನೆ? ಹೇಳಿ ನನ್ನ ರವಿಡ್ ಸರಿ ಹೇಳಿ ನನ್ನ, ಮತ್ತೆ ಅವ್ರಿಗೆ ಗೊತ್ತು ಐತನ ಅವ್ರು ಡ್ರಿಂಕ್ಸ್ ಮಾಡಿದ್ರೆ ನನ್ಗೆ ಇಷ್ಟ ಆಗಂಗಿಲ್ಲ ಅಂತೂ ಗೊತ್ತೈತನ ಅವ್ರಿಗೆ. ಮತ್ತೆ ನಾನು ಅವ್ರು ಡ್ರಿಂಕ್ಸ್ ಮಾಡಿದ್ರೆ ನಾ ಬರುದು ಇಲ್ಲ, ಇಲ್ಲೇ ಬಂದಿರ್ತೀನಿ ಅಂತೂ ಗೊತ್ತೈತನ ಅವ್ರಿಗೆ. ನಾವು ಡ್ರಿಂಕ್ಸ್ ಮಾಡಿದ್ರೆ ನಾ 1-2 ದಿನ ಅಷ್ಟೇ ಇರ್ತೀನಿ ಅವ್ರ ಜೊತೆ, ನಾ ಅವ್ರು ಬಿಟ್ಟು ಬಂದ್ಬಿಡ್ತೀನಿ ಅಂತೂ ಗೊತ್ತೈತನ ಅವ್ರಿಗೆ. ನಿನ್ನ ಮನೇಲಿ ಯಾರು ಇದ್ದಾರೆ ಅಂದ್ರೆ ಗಂಡು ಮಕ್ಳು? ನಿನ್ನ ತಮ್ಮನೋ ಅಣ್ಣನೋ ಇರೋದು? ಅಣ್ಣ ಮತ್ತೆ ತಮ್ಮ ಇಬ್ರು ಅದಾರಣ್ಣ. ಬಟ್ ಇಲ್ಲಿ ಇರಲ್ಲ ಅವ್ರು. ಅಣ್ಣನ ಮದುವೆ ಆಗಿದೆ? ಹಾ ಅಣ್ಣನ್ ಮದ್ವೆ ಆಗಿದೆ ಅಣ್ಣ. ಅವರು ನಲ್ಕುಂದಲ್ಲಿ ಇರ್ತಾರಣ್ಣ ನಮ್ಮ ಅಕ್ಕನ ಹತ್ರ. ಇನ್ನ ತಮ್ಮ ಬಂದು ಬೆಂಗಳೂರಲ್ಲಿ ಇನ್ನೊಬ್ರ ಅಕ್ಕನ ಹತ್ರ ಅದಾರಣ್ಣ. ಅವ್ರು ತಮ್ಮನ್ ದಿನ ಮದ್ವೆ ಆಗಿಲ್ಲ ಅಣ್ಣ. ಬಟ್ ನಿನ್ನ ಗಂಡನನ್ನ ಕ್ಷಮೆ ಮಾಡುವಷ್ಟು ಇದೆಯಾ ಅಥವಾ ನಿನ್ನ ಮನಸ್ಸಲ್ಲಿ ಏನ್ ನಡೀತಾ ಇದೆ ಈ ಸಮಯದಲ್ಲಿ? ನನ್ಗೆ ಒಟ್ಟ ಅವ್ರನ್ನ ಬಿಡ್ಬೇಕಂತ ಅನ್ಸಲ್ಲ ಅಣ್ಣ. ಇವ್ರಿದ್ರ ಬೇಡ ಎಷ್ಟ್ ಅಂತ ಇದು ಮಾಡ್ತಿ, ನಾವ್ ಇವಾಗ ಅದೇ ಒಂದು ಈ ಹಣೆ ಬಾರ ಮುಂದೆ ಹೆಂಗ್ ಮಾಡ್ತಾರ ಏನು ಅಂತ ಇವ್ರಿಗೆ ಅನ್ನೋ ಭಯ. ನಾನು ಅದನ್ನೇ ಹೇಳೋದು. ಈಗ ನಾನು ಯಾಕೆ ನಿನ್ನ ಅಭಿಪ್ರಾಯ ಕೇಳ್ತಾ ಇದ್ದೀನಿ ಅಂದರೆ, ನಿನ್ನ ತಂದೆ ತಾಯಿ ಹೆಂಗ ಅವನು ಹೊಡೆಸ್ಕೊಂಡು ಬೈಸ್ಕೊಂಡು ಅವನು ಏನು ಮಾಡಿದ್ರು ನೀನು ಸುಮ್ಮನೆ ಇದ್ದುಕೊಂಡು ಅಲ್ಲಿ ಕಚ್ಕೊಂಡು ಸುಮ್ಮನೆ ಇರಬೇಕಷ್ಟೇ ಅಂತ ಹೇಳಕ್ ನಿನ್ನ ತಂದೆ ತಾಯಿ ಕಟುಕರಲ್ಲ. ಅವ್ರ ಕಡೆಯಿಂದ ಅಯ್ಯೋ ನಿನ್ನ ಪರವಾಗೇ ಇರುತ್ತದು. ಅದು ಅವ್ರ ಹೆತ್ತವ್ರ ಪ್ರೀತಿ. ಅದು ನನ್ಗಿಲ್ಲ ಅಣ್ಣ. ನಂಗೆ ಇಲ್ಲಿವರೆಗೆ ಆದ್ರೂ ನಂಗ ಬಿಡ್ಬೇಕು ಅಂತ ಒಂದಿಷ್ಟು ಆಲೋಚನೆ ಬರೋದೇ ಇಲ್ಲ. ಕೇಳಿಸ್ಕೊಡವ, ಒಂದು ಬಹಳ ದೊಡ್ಡ ಸುಳ್ಳಿಗೆ ನೀನು ಬಲಿಯಾಗಿದ್ದೀಯ. ಒಂದು ಮಗು ಕೂಡ ಮಾಡ್ಕೊಂಡ್ಬಿಟ್ಟಿದ್ದೀಯ. ಇಷ್ಟು ಮುಂದೆ ಬಂದಾಗ ಒಂದು ಸ್ವತಂತ್ರವಾಗಿ ಬದುಕಬಹುದು, ಇಲ್ಲ ಈತನ ಜೊತೆ ಬದುಕಬಹುದು. ನಾನು ಇನ್ನೊಂದೇನೋ ಆಗ್ತೀನಿ ಅದೆಲ್ಲ ಸುಳ್ಳು ತಾಯಿ. ಏನೋ ಇವತ್ತು ಹುಡುಗಿರು ಸಿಗಲ್ಲ, ಮದುವೆ ಆಗ್ಲಿಕ್ಕೆ ಅನ್ನೋ ಕಾರಣಕ್ಕೆ ಯಾರೋ ಆರಂಭದಲ್ಲಿ ಒಪ್ಕೊಳ್ಬಹುದು, ಆದ್ರೆ ಅದೆಲ್ಲ ಕಷ್ಟ ಸಾಧ್ಯ. ಒಂದು ಮಗು ಇರೋ ಹೆಣ್ಮಗಳಾಗಿ 27 ವರ್ಷ, ನನಗೆ ಅರ್ಥವಾಗುತ್ತೆ 27 ವರ್ಷಕ್ಕೆ ಬದುಕು ಈ ಸ್ಥಿತಿಗೆ ಬಂದು ತಲುಪುವುದು ಯಾವ ಹೆಣ್ಮಕ್ಳಿಗೂ ಅದು ಆಗಬಾರ್ದು. ಆದರೆ ಏನೋ ನಿನ್ನ ಹಣೆ ಬರ ಅಥವಾ ಏನೋ ನಿನ್ನ ಪರಿಸ್ಥಿತಿ ಹಿಂಗೆ ಆಗ್ಬಿಟ್ಟಿದೆ. ಎತ್ತವರು ಹೇಳ್ತಾರೆ ಬಿಟ್ಬಿಡು, ಅದು ಮಾಡು, ಬಿಟ್ಬಿಡು, ಬೇಡ, ಅದು ನಾವಿದ್ದೀವಿ, ಅದು ಇದು ಆಯಿತು, ಅದು ಅವರು ದೊಡ್ಡತನ ಅಂದ್ಕೊಳ್ಳೋಣ. ಆದರೆ ನೀನು ಈಗ ಒಂದು ಮಗು ಇಟ್ಕೊಂಡಿರೋ ಹೆಣ್ಮಗಳಾಗಿ ಇದನ್ನ ಜೊತೆ ನೀನು ಒದ್ದಾಡಿಕೊಂಡು ಹೊತ್ಕೊಂಡು ನಿನ್ನ ಜೀವನ ಸಾಗಿಸ್ಬಿಡು ಅಂತ ನಾನು ಹೇಳಲ್ಲ. ಒಂದೋ ಆತನಿಗೆ ಬುದ್ಧಿ ಬಂದು ನನ್ನ ಹೆಂಡತಿ ಬೆಲೆ ನನಗೆ ಈಗ ಗೊತ್ತಾಯ್ತಪ್ಪ ಅಂತ ಆತ ಬಂದು ಬೇಡ್ಕೊಂಡು ಕರ್ಕೊಂಡು ಹೋಗೋವರೆಗೂ ನೀನಿಲ್ಲೊಂದು ಕೆಲಸ ಹುಡ್ಕೊಂಡು ನಿನ್ನ ತಂದೆ ತಾಯಿಗೂ ಭಾರವಾಗದಂತೆ ಏನೋ ಒಂದು ನಿನ್ನ ಜೀವನವನ್ನು ನಿನ್ನ ತವರು ಮನೆಯ ವಿಶ್ವಾಸ ತಗೊಂಡು ಅವ್ರ ಸಹಾಯ ತಗೊಂಡು ನಿನ್ನ ವಿದ್ಯೆಯ ಮೇಲೆ ನಿನ್ನ ಅನ್ನ ಹುಟ್ಟಿಸ್ಕೊ. ಅಲ್ಲಿ ಕೆಲಸದಾಳುಗಳು ನೋಡ್ಕೊಳ್ತಾರೆ, ಅದನ್ನ ಇಲ್ಲಿಂದಲೇ ವ್ಯವಹಾರ ಮಾಡ್ಕೊಂಡು ಅಥವಾ ನಿಭಾಯಿಸ್ಕೊಂಡು ನಿನ್ನ ಕೈಲಾದಷ್ಟು ಇರು. ಬಟ್ ಬಿಡುಗಡೆಯ ಮಾತಿಲ್ಲಿ ಬೇಡ. ಅಂದ್ರೆ ದೃಷ್ಟಿ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ. ಬಿಡುಗಡೆ ಅದು ಹಂಗೆ ಅನ್ಸುತ್ತೆ, ಏನೋ ದುಃಖದ ಸಮಯ ನಿದ್ದು ಬಂತು ಅಂತ ಎಲ್ಲೆಲ್ಲೋ ಮಲಗೋಕ್ಕಾಗಲ್ಲವಲ್ವಾ ಅಲ್ವಾ? ನಿದ್ದೆ ಬರ್ತಾ ಇದೆ ತುಂಬಾ ಅಂದ್ಕೊಂಡು ಎಲ್ಲೆಲ್ಲೋ ಮಲಗೋಕ್ಕಾಗಲ್ಲ. ಹಂಗೆ ಇಂಥದ್ದೇನೋ ನಡೀತಾ ಇದೆ ಅಂದ್ಕೊಂಡು ಸಡನ್ ನಾನು ನಿಲ್ಬಿಟ್ಟೆ ಅಲ್ಲಿ ಎಲ್ಲೂ ಹೋಗಿ ನಿಲ್ಲಕ್ಕಾಗಲ್ಲ. ನೀನು ಈ ಕಾರಣಕ್ಕೆ ಇವನು ಬಿಟ್ಟೆ, ಇನ್ನೊಂದು ಕಾರಣಕ್ಕೆ ನಾಳೆ ದಿನ ಇವಳೆ ಅವರು ಇನ್ನೊಬ್ಬನ ಮದುವೆ ಆಗಿ ಬಂದವಳು. ಅದನ್ನು ಹೇಳಿ ನನ್ನ ಅವರಿಗೆ ನೀವು ಡ್ರಿಂಕ್ಸ್ ಮಾಡೋಕ್ ಬಿಡಕ್ ಆಗಲ್ಲ. 1 time 2 time ಮಾಡ್ರಿ, ಮಾರ್ನಿಂಗ್ ನೈಟ್ ಮಲ್ಕೊಳ್ಳೋ ಒಂದ್ಸರಿ ಮಲ್ಕೊ, ನಂಗೆ ಏನ್ ಪ್ರಾಬ್ಲಮ್ ಇಲ್ಲ ಅಂದಿನ. ಅವ್ರಿಗೆ ಆತರ ಇಲ್ಲ, ಒಂದ್ಸರಿ ಬಾಯಿಗೆ ಹಚ್ಚಿದ್ರ ಅಂದ್ರೆ ಊಟ ನೀರ ಏನೂ ಬೇಡಣ್ಣ. ಅದು ತೀರಾ ವಿಪರೀತಕ್ಕೆ ಹೋಗ್ಬಿಟ್ಟಿದೆ. ಒಂದು ತೀರ ದೀರ್ಘಕಾಲ ನಿನ್ ಜೊತೆ ಇರೋ ಜೀವ ಅದಲ್ಲ. ಇದು ಒಂದೇ ಮಾತಲ್ಲಿ ಅರ್ಥ ಮಾಡ್ಕೊ. ಇದು ನೀನು ಹೆಂಗಾದ್ರೂ ತಿಳ್ಕೊ, ಆದ್ರೆ ನೀನ್ ಅಲ್ಲೇ ಇರಬೇಕು. ನೀನು ನಿನ್ನ ಬದುಕನ್ನ ಈಗ ಅಲ್ಲೇ ಇರಬೇಕು ಅಂದ್ರೆ ಅದರ ಅರ್ಥ ಬಿಡುಗಡೆ ಬೇಡ. ನೀನು ಇಲ್ಲಿ ಬದುಕ್ತೀಯೋ ಅಲ್ಲಿ ಬದುಕ್ತೀಯೋ, ಒಟ್ಟಿನಲ್ಲಿ ಇವನೇ ನಿನ್ನ ಗಂಡ ಅಷ್ಟೆ. ಆದರೆ
ಇದು ಯಾರ ಮಾತನ್ನು ಕೇಳದೇ ಇರೋ ಸ್ಥಿತಿಗೆ ತಲುಪಿಬಿಟ್ಟಿದೆ. ಅದು ನಶೆ. ಅದಿರೋದೇ ಹಾಗೆ. ಯಾವ ತಂದೆ ತಾಯಿ, ಯಾವ ಅಣ್ಣ ತಮ್ಮಂದಿರು, ಯಾವ ಸಮಾಜ ಅಥವಾ ಯಾವ ಮನೆತನ ಏನು ಚಿಗುರಿನಲ್ಲಿ ಚೂಟ ಹಾಕಬೇಕಿತ್ತೋ ಇಷ್ಟು ಎತ್ತರಕ್ಕೆ ಬಿಟ್ಟಾಗ ಅದಕ್ಕೆ ನೀನು ಬಲಿಯಾಗ್ತಿದೀಯ ಅಷ್ಟೇ. ಅದು ನಾಳೆ ನಿನ್ನ ಮಕ್ಕಳ ಕತೆ ಆದರೂ, ನಿನ್ನ ಅಣ್ಣ ತಮ್ಮದಿರ ಕತೆ ಆದರೂ ಅಷ್ಟೇ. ಯಾವುದೇ ವ್ಯಸನ ಆಗಲ್ಲವಾ, ಆರಂಭದಲ್ಲಿ ತಿದ್ದುಕೊಂಡು ಬಿಟ್ರೆ ಸರಿ. ಈ ಹಂತಕ್ಕೆ ಬಂದ ಮೇಲೆ ನಿಮ್ಮನ್ನು ಕೊಂದಾದರೂ ಸರಿ, ನನ್ನ ನಶೆ ತೀರಿಸ್ಕೊಳ್ಬೇಕು ಅಥವಾ ನನ್ನ ಕುಡಿತವನ್ನು ಈಡೇರಿಸ್ಕೊಳ್ಬೇಕು ಅನ್ನೋ ಸ್ಥಿತಿಗೆ ಹೋಗ್ತಾರೆ ಅವರು. ಅದಕ್ಕೆ ನೀನೇನು ಮಾಡ್ತೀಯ? ಗಂಡನಿಗೆ ನೀನು ಬೆಲೆ ಗೊತ್ತಾಗಬೇಕು ಮೊದಲು. ನಾಳೆ ದಿನ ಬಿದ್ದಾಗ ಮನೆಗೆ ಕರ್ಕೊಂಡು ಬಂದು ಎಲ್ಲ ಸರಿ ಮಾಡೋಕೆ ಹೆಂಡತಿ ಇದ್ದಾಳೆ ಅನ್ನೋ ಧೈರ್ಯದಲ್ಲಿ ಎಲ್ಲಿ ಬೇಕಲ್ಲಿ ಬೀಳೋದು ನಡೆಯುತ್ತೆ. ಬೇಡ, ಈಗ ಡೈವರ್ಸನ್ನು ತಗೊಳ್ಳೋದು ಬೇಡ, ಅದು ಒಳ್ಳೆಯದಲ್ಲ. ಆದರೆ ದೂರ ಇದ್ದು ನಿನ್ನ ಬೆಲೆಯನ್ನು ತಿಳಿಸು, ನಿನ್ನ ಅನ್ನವನ್ನು ನೀನು ಹುಡುಕೋ. ಅಲ್ಲಿ ವ್ಯವಹಾರವನ್ನು ಅಥವಾ ಅಲ್ಲಿ ಕೆಲಸದಾಳಿಗೆ ಏನು ಹೇಳಬೇಕು ಅಥವಾ ಅಲ್ಲಿ ಎಷ್ಟು ಇನ್ವಾಲ್ವ್ ಆಗಬೇಕು ಆಗು. ಆದರೆ ಅಲ್ಲಿರ್ತೀಯೋ ಇಲ್ಲಿರ್ತೀಯೋ ಒಟ್ಟಿನಲ್ಲಿ ಗಂಡನಿಂದ ಅಯ್ಯೋ ಬದಲಾಗ್ಲಪ್ಪ ಪ್ರಾರ್ಥನೆ ಮಾಡ್ಬೋದಷ್ಟೇ, ಬಟ್ ಬದಲಂತೂ ಆಗಲ್ಲ. ಯಾಕೆ ಆಗಲ್ಲ ಅಂದರೆ ಇದು ಭಾಳ ಗರ್ಭದಿಂದ ಬಂದಿರೋ ಸಮಸ್ಯೆ ಇದು. ಯಾರು ಗದರಿ ಸುಮ್ಮನೆ ಮಾಡಬೇಕಿತ್ತು ಅವರೆಲ್ಲ ಭಾಳ ತುಂಬ ಹಿಂದೆಯಿಂದಲೂ ಕೈ ಸೋಸಿ ಬಿಟ್ಬಿಟ್ಟಿದ್ದಾರೆ ಅದನ್ನ. ನೀನೀಗ ಗದರ್ತೀನಿ ಅಂದ್ರೆ ಹೋದ್ರೆ ಅದು ಆಗಲ್ಲ. ಇಲ್ಲ ಗುರು ಬುದ್ಧಿ ಕಲಿಸ್ಬೇಕಿತ್ತು, ಇಲ್ಲ ಹೆತ್ತವ್ರ ಬುದ್ಧಿ ಕಲಿಸ್ಬೇಕಿತ್ತು. ಎರಡೂ ಆಗಿಲ್ಲ ಅಂದ್ರೆ ಹೆಂಡತಿ ಏನು ಮಾಡಬೇಕು? ಹಾಗಾಗಿ ನಿನ್ನ ತಂದೆ ತಾಯಿ ಹೇಳೋದು ಒಂದು ರೀತಿ ಸರಿ ಇರ್ಬೋದು, ಹಾಗಂತ ನೀನು ಅವರಿಗೆ ಬೆಲೆ ಕೊಟ್ಟು ನಿಂದೊಂದು ಸ್ವಂತ ಜೀವನ ಅವ್ರ ಕಣ್ಣು ಮುಂದಿದ್ದುಕೊಂಡು ನೀನು ಬದುಕಬಹುದು, ಮಗು ಸಾಕೊಂಡು. ಅದು ಬಿಟ್ಟರು ಬಿಡುಗಡೆ ಹಂತಕ್ಕೆ ಯೋಚನೆ ಬೇಡ. ನೋಡುವ, ಒಂದು ಮಗು ಇರೋ ಹೆಣ್ಮಗಳಾಗಿ 27 ವರ್ಷದ ಹೆಣ್ಮಗಳಾಗಿ ನಿನಗದು ಬಿಡು ನನಗಿನ್ನೂ ದಾರಿ ಇದೆ ಅಂತ ಅನಿಸಬಹುದು, ಬಟ್ ಅಷ್ಟು ಸುಲಭ ಇಲ್ಲ. ಅರ್ಥ ಆಯ್ತಲ್ಲ? ಹಾಗಾಗಿ ನೀನು ಇಲ್ಲೇ ಒಂದು ಕೆಲಸ ಹುಡುಕೋ, ತಂದೆ ತಾಯಿಗಳ ಹತ್ರನೇ ಸ್ವಲ್ಪ ದಿನ ಇರು. ಬಟ್ ಯಾವುದೇ ಕಾರಣಕ್ಕೂ ನಿನ್ನ ತಂದೆ ತಾಯಿಗೆ ನೀನು ಭಾರ ಆಗಬಾರ್ದು. ನಾಳೆ ಪರಿಸ್ಥಿತಿಗಳು ಬದಲಾಗ್ತವವ. ತಮ್ಮನ ಹೆಂಡ್ತಿನೋ ಅಣ್ಣನ ಹೆಂಡ್ತಿನೋ ದೂರ ಇದ್ದಾರೋ ಹತ್ರ ಇದ್ದಾರೋ ಪಾಪ ಚೆನ್ನಾಗಿ ನೋಡ್ಕೊಳ್ತಿರ್ಬೋದು, ಬಟ್ ನಾವಿನ್ನೊಬ್ರಿಗೆ ಭಾರ ಆಗಬಾರ್ದು. ಅದಕ್ಕೇನು ಮಾಡಬೇಕು? ಗಂಡ ಅವನು ಬದಲಾಗಲ್ಲ, ಅವನು ಕುಡಿತ ಬಿಡಲ್ಲ. ನೀನು ಸ್ವಲ್ಪ ಬುದ್ಧಿವಂತಲಾಗಿ ಒಂದಷ್ಟು ಕೂಡಿಟ್ಕೊಂಡು ನಿನ್ನ ಜೀವನ ನಾಳೆ ಆಪತ್ಕಾಲ, ಗಂಡ ಏನೋ ಮಧ್ಯದಲ್ಲಿ ಹೊರಟು ಬಿಟ್ಟಪ್ಪ, ಏನೋ ಕುಡ್ದು ಹೊರಟು ಬಿಟ್ಟ, ಅವತ್ತು ನಿನ್ನ ಬದುಕನ್ನು ನೀನು ಒಂಟಿಯಾಗಿ ಸಿಂಗಲ್ ಪೇರೆಂಟ್ ಆಗಿ ಮಗಳನ್ನು ಸಾಕಬೇಕಲ್ಲವಾ? ಅಂದ್ರೆ ನಿನ್ನ ಗಂಡನಿಗೆ ಅಪಶಕನ ನುಡಿತಿದ್ದೀನಿ ಅಂದ್ಕೊಳ್ಬೇಡ. ವ್ಯಸನಕ್ಕೆ ಬಲಿಯಾದವನು ಎಲ್ಲಾರ ಕಥೆನೂ ಅಷ್ಟೇ, ನಿನ್ನ ಗಂಡಂದು ಅಂತ ಏನಲ್ಲ. ಅದು ಯಾವುದೇ ಆಗಿರ್ಬೋದು, ಹೆಣ್ಣು ಹೆಂಡ ಜೂಜು ಯಾವುದಾದ್ರೂ ಅಷ್ಟೇ. ಹಾಗಂತ ಕುಡಿಯೋರು ಬೇಗ ಸಾಯ್ತಾರೆ, ಕುಡಿದೇ ಇರೋರು ಲೇಟಾಗಿ ಸಾಯ್ತಾರೆ ಅಂತ ಹಾಗೇನಿಲ್ಲ. ಬಟ್ ಕುಡುಕನ ನಾಳೆಗಳನ್ನು ನೀವು ಅಂದಾಜು ಮಾಡ್ಬೋದು. ನೀವು ಭವಿಷ್ಯ ಓದಿಲ್ಲದೆ ಹೋದ್ರು ಅಥವಾ ಜ್ಯೋತಿಷ್ಯ ಓದಿಲ್ಲದೆ ಹೋದ್ರು ನೀವು ಅಂದಾಜು ಮಾಡ್ಬೋದು. ಹಾಗಾಗಿ ಇಲ್ಲಿ ಸ್ವಲ್ಪ ಆ ಗಂಡನನ್ನು ರಿಕ್ವೆಸ್ಟ್ ಮಾಡಿಕೊಂಡು ಕೇಳಿಕೊಂಡು ಇನ್ನೂ 1-2 ವರ್ಷ ಮುಂದಕ್ಕೆ ದೂಕು. ಆಮೇಲೂ ಆಗಲಿಲ್ಲ ಅಂದಾಗ ನಿನ್ನ ತಂದೆ ತಾಯಿ ಹೇಳ್ದಾಗ ನೀನು ಕೇಳು. ಬಟ್ ಈಗ ಆತ ರಿಹಾಬಿಲೇಷನ್ ಸೆಂಟ್ರಲ್ಲಿ ಇದ್ದಾಗ ತೆಗೆದುಕೊಳ್ಳೋ ನಿರ್ಧಾರ ಒಳ್ಳೇದಲ್ಲ. ಅದು ಬೆನ್ನಿಯಿಂದ ಚೂರಿ ಹಾಕದಂಗೆ. ಬರ್ತಾರಲ್ಲ ವಾಪಸ್ಸು, ಬರ್ತಾರನ್ನ ಇನ್ನೊಂದು 15 days ಬಿಟ್ಟು ಅವಾಗ ನೀನು ಅದನ್ನ ಅವ್ರ ಮುಂದೆ ಇಡು. ಭಯ ಬರ್ಬೇಕಲ್ಲ, ಅವ್ರ ಮುಂದಿಟ್ಟಾಗ ಗೊತ್ತಾಗುತ್ತೆ ನಿನ್ಗೆ ಅವ್ರು ಬೇಕೋ ಅಥವಾ ಅವ್ರಿಗೆ ನೀನು ಬೇಕೋ ಬೇಡವೋ ಅಂತ. ಇವಾಗ ಈ ತರ ಹೇಳ್ತೀನಲ್ಲ, ಮಾತಾಗ ಡಿವೋರ್ಸ್ ಕೊಡು ಮಾಡು ಅಂತಾನ, ಸುಮ್ನೆ ಒಂದ್ ಸ್ವಲ್ಪ ಭಯ ಆಲಿ ಅಂತ. ಅದನ್ನೇನ್ ಮಾಡ್ತಾರನ್ನ, ಇನ್ನೊಂದ್ಸರಿ ಡ್ರಿಂಕ್ಸ್ ಮಾಡಿರ್ತಾರಲ್ಲ, ಅವಾಗ ಜೋರಾಗಿ ಅದನ್ನೇ ವಾಪಸ್ ಒಂಥರ ಅಪಹಾಸ ಮಾಡಿ ನಗುದು, ಜೋರಾಗಿ ಬೈಯುದು, ಮಂದಿ ಕೇಳುವಂಗ ಮಾಡ್ತಾರನ್ನ. ಅದಕ್ಕೆ ಅವ್ರ ಮುಂದೆ ಏನ್ ಹೇಳಕ್ಕೂ ನಂಗೆ ಭಯನೇ ಅನ್ನ. ಅವ್ರು ಡ್ರಿಂಕ್ ಮಾಡ್ರಿ ಅವಾಗ ಹೇಳೋದಲ್ಲ, ಅದು ಹೆತ್ತವ್ರು ಹೇಳಬೇಕು. ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳೋದಲ್ಲ. ನೋಡಪ್ಪ, ಎಲ್ಲರಿಗೂ ಒಂದು ಬದುಕು ಅಂತ ಇದೆ. ನಿನ್ನ ಜೊತೆ ಚೆನ್ನಾಗಿರ್ಲಿ ಅಂತ ಮದುವೆ ಮಾಡಿದ್ದೆ ಹೊರತು ನಿನ್ನ ಜೊತೆ ಪೆಟ್ಟು ತಿನ್ಕೊಂಡು ನೀನು ವಾಂತಿ ಮಾಡಿದ್ನೆಲ್ಲ ಬಳ್ಕೊಂಡಿರ್ಲಿಕ್ಕಲ್ಲ ಮಗಳನ್ನ ಕಳಿಸಿದ್ದು. ಏನೋ ಮಗಳು ಬೆಲೆ ತಿಳ್ಕೊಂಡು ಈಗ ನಿಮಗೆ ಲಕ್ಷಾಂತರ ರೂಪಾಯಿ ಆದಾಯ ಇದೆ ಎಂದು ಮಾತ್ರಕ್ಕೆ ನೆಮ್ಮದಿ ಬಲಿ ಕೊಡೋಕ್ಕಾಗುತ್ತಾ?
ಅದೇ ಹೇಳ್ತಾರಣ್ಣ ಇವ್ರು ಅಣ್ಣ, ಅವ್ರು ತಿಳ್ಕೊಳಕ ರೆಡಿ ಇಲ್ಲಣ್ಣ. ಮತ್ ಅದನ್ನೇ ನಮ್ ಪಪ್ಪ ಅದಕ್ಕೊಂದು ಮಿತಿ ಇದೆಯವ. ಹೇಳ್ ಕಳ್ಸುವಾಗ ಎಲ್ಲದಕ್ಕೂ ಫುಲ್ ಹ್ಞೂ ಹ್ಞೂ ಅಂತಾರಣ್ಣ. ಅಲ್ಲಿ ಹೋಗಿ ತಮ್ದ ತಾವ್ ಮಾಡ್ತಾರಣ್ಣ. ಸ್ವಲ್ಪ ಇಂಥವ್ರಿಗೆ ಏನು ಮಾಡಬೇಕು ಅಂದರೆ ತೀರಾ ಏನು ಮೇಲ್ ಬಿದ್ದು ಹೋಗೋದ್ರ ಬದಲು ಡೈವರ್ಸ್ ತಗೊಳ್ಳೋದು ಬೇಡ, ಬಟ್ ಸ್ವಲ್ಪ ದೂರ ಇದ್ದು ನಿನ್ನ ಬೆಲೆ ತಿಳಿಸು. ಹಾ ಅಣ್ಣ. ನಿನ್ನ ತಂದೆ ತಾಯಿ ಹತ್ರನೋ ಅಥವಾ ಎಲ್ಲೋ ಸಪ್ರೇಟ್ ಇರ್ತೀಯೋ ಒಂದು ಕೆಲಸ ಹುಡುಕು. ಹಾ ಅಣ್ಣ. ಇಲ್ಲ ಸರ್ ಆತ ಬದಲಾಗಲ್ಲ, ನಾನು ಇನ್ನು ಆತನ ಮೇಲೆ ನಿರೀಕ್ಷೆ ಇಟ್ಕೊಳ್ಳಲ್ಲ, ಅವನು ಬದಲಾಗಲಿ ಬಿಡಲಿ ಸರ್, ಇನ್ನೇನು ಮಾಡೋಕ್ಕಾಗುತ್ತೆ, ನನಗೆ ಗಂಡನ ಮನೆ, ಮಗು ಇದೆ, ಇನ್ನೊಂದು ಮಗು ಮಾಡ್ಕೊಂಡು ನನ್ನ ಜೀವನವನ್ನು ಅಲ್ಲಿ ಹೆಂಗೋ ಕಳೀತೀನಿ, ಅಥವಾ ಏನೋ ಮಕ್ಕಳಿಗೆ ನಾನು ದಾರಿ ಮಾಡಿಕೊಡ್ತೀನಿ. ಯಾಕಂದರೆ ಈಗ ನಾನು ಈತನ ಬಿಟ್ಟು ನಾನು ಇನ್ನೇನೋ ಮಾಡ್ತೀನಿ ಅಂತ ಹೋದರೂ ಕೂಡ ನಾಳೆ ಇದು ಇನ್ಯಾವ್ಯಾವ ಸ್ಥಿತಿಗೆ ಹೋಗುತ್ತೋ ಗೊತ್ತಿಲ್ಲ. ಅಂದರೆ ಒಂದು ಮಕ್ಕಳಿರೋ ನನ್ನನ್ನು ಎಲ್ಲರೂ ತುಂಬ ಗೌರವದಿಂದ ಸ್ವೀಕರಿಸ್ತಾರೆ ಅಂತ ಏನಿಲ್ಲ. ಹಾ ಅಣ್ಣ. ಹೌದಲ್ವಾ? ಹಾ ಅಣ್ಣ. ಅವತ್ತು ನೀನು ಇದೇ ಕಾರ್ಯಕ್ರಮಕ್ಕೆ ಬೇರೆ ದುಃಖ ಇಟ್ಕೊಂಡು ಫೋನ್ ಮಾಡಬೇಕಾಗುತ್ತೆ ಆಮೇಲೆ. ಹೌದಣ್ಣ. ನೋಡವಾ, ಒಂದೇ ಮದುವೆ ಜೀವನದಲ್ಲಿ ಸಾಕು, ಹಾ ಅಣ್ಣ. ಇದರಿಂದ ಅನುಭವಿಸಿದ್ದೇ ಸಾಕಾಗಿದೆ. ಇನ್ನು ಎರಡನೇದು ಅದು ಹಂಗಾಗಲ್ಲವ. ಅವೆಲ್ಲ ಎಂಥವ್ರಿಗೆ ಚಂದ ಅಂದರೆ ತುಂಬ ಕೋಟಿ 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 ದುಡ್ಡಿದ್ದು ಹಾ ಅಣ್ಣ. ಇವತ್ತೊಬ್ಬ ನಾಳೆ ಒಬ್ಬ ಅನ್ನೋರಿಗೆ ಚಂದ, ಹಾ ಅಣ್ಣ. ನಿಮ್ಮಂಥವ್ರಿಗಲ್ಲ. ಹಾಗಾಗಿ ಈತ ಗಂಡನಾಗಿ ಇರ್ತಾನೆ, ಆದರೆ ನೀನು ಇಲ್ಲಿರ್ತೀಯೋ ಅಲ್ಲ ಆ ಮನೆಯಲ್ಲಿರ್ತೀಯೋ ಯೋಚನೆ ಮಾಡು. ಹಾ ಅಣ್ಣ. ಬಟ್ ಬಿಡುಗಡೆ ಒಳ್ಳೇದಲ್ಲ, ಹಾ ಅಣ್ಣ. ಎಷ್ಟು ನಿನ್ನ ತಲೆಯಲ್ಲಿ ಇಟ್ಕೊ. ಇವ್ರು ಡ್ರಿಂಕ್ಸ್ ಬಿಡಲ್ಲ ಅಂತೀಯ ಅಣ್ಣ ನೀವು? ಇಲ್ಲವ, ಅದು ಏನಾಗ್ಬಿಟ್ಟಿದೆ, ಅದೇ ಹೇಳ್ತೀನಲ್ಲ, ಕೈಯೋ ಕಾಲೋ ಏನೋ ಆಗಿ ಮೂಲೆಯಲ್ಲಿ ಕೂತ್ಕೊಂಡಾಗ ಮಾತ್ರ ಅದನ್ನು ಬಿಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಅದು ಹೋಗಿ ತರ್ಲಿಕ್ಕೆ ಆಗಲ್ವಲ್ಲ. ಹಾ ಅಣ್ಣ. ನಿಜ ತಾನೆ? ಹೌದಣ್ಣ. ಇನ್ನು ಬೇರೆ ಅವ್ರ ಅಣ್ಣದ್ದು ಲಿವರ್ ಫೇಲ್ ಆಗಿಂದ ಅಂಜ್ಬಿಟ್ಟು ಒಂದ್ ವರ್ಷ ಫುಲ್ ಬಿಟ್ಟಿದ್ರಣ್ಣ. ಅದೇ ಹೇಳ್ತಾ ಇದ್ನಲ್ವಾ, ಹಾ ಅಣ್ಣ. ಒಂದು ಅಂತ ಭಯದಿಂದ ಬಿಟ್ಟಿದ್ದು ಬೇರೆ, ಆದರೆ ಪರಿವರ್ತನೆ, ಮನಸ್ಪರಿವರ್ತನೆ ಅಥವಾ ತಿಳುವಳಿಕೆಯಿಂದ ಬಿಡೋದು ಬೇರೆ. ಹಾ ಅಣ್ಣ. ಅಯ್ಯೋಯಪ್ಪ ಹಿಂಗಾಯ್ತಂತ ಕಣಯ್ಯ ಅಂತ ಭಯದಲ್ಲಿ ಬಿಟ್ಟೋದು ಬೇರೆ. ಹಾ ಅಣ್ಣ. ಅಯ್ಯೋ ಇವತ್ತಲ್ಲ ನಾಳೆ ನನ್ನ ಪರಿಸ್ಥಿತಿನೂ ಹಿಂಗೆ ಆಗುತ್ತಪ್ಪ ಅಂತ ಯಾವುದೋ ಹೆಣ ನೋಡಿದ ಮೇಲೆ ನಾನು ಸಾಯ್ತೀನಿ ಅಂತ ತಿಳ್ಕೊಳ್ಳೋದಲ್ಲ. ಹೆಣ ನೋಡದೆ ಹೋದ್ರೂ ನನಗೊಂದು ಸಾವಿದೆ ಅಂತ ತಿಳ್ಕೊಳೋದೇ ಅರಿವು. ಹೌದಲ್ಲ? ಹಾ ಅಣ್ಣ. ಹಂಗೆ ಯಾರೋ ಕರಳು ಸುಟ್ಟು ಅಥವಾ ಹೀಗೆ ಲಿವರ್ ಕ್ಯಾನ್ಸರ್ ಆಗು ಲಿವರ್ ಹೋಗಿನೋ ಸತ್ತೋದ ಅಂದ ಮೇಲೆ ಯಾರ ಅದರಿಂದ ಎಣ್ಣೆ ಬಿಡ್ತಾನಲ್ಲ, ಅವ್ನು ಕ್ಷಣಿಕ, ಹಾ ಅಣ್ಣ. ತಾತ್ಕಾಲಿಕವಾಗಿ ಬಿಟ್ಟಿದ್ದಾನೆ ಅಂತ ಅರ್ಥ. ಹಾ ಅಣ್ಣ. ಹಾಗಾಗಿ ನಿನ್ನ ಗಂಡನ ವಿಚಾರವಾಗಿ ತುಂಬ ಬದಲಾಗ್ಬಿಡ್ತಾನೆ, ಎಲ್ಲ ಸರಿ ಹೋಗ್ಬಿಡುತ್ತೆ ಹಂಗೇನಿಲ್ಲವ. ನೀನು ನೋಡೋ ದೃಷ್ಟಿಕೋನ ಬದಲಾಯಿಸ್ಕೊಳ್ಬೇಕು. ಯಾಕಂದರೆ ನಿಂದು ಇರೋದು 4 ದಿನದ ಸಂತೆ, 4 ದಿನದ ಜೀವನ, ಅದು ನೀನು ಚೆನ್ನಾಗಿ ಕಳಿಬೇಕಲ್ಲ. ಹಾ ಅಣ್ಣ. ಸೊ ಕಷ್ಟವೋ ಸುಖವೋ ಇಲ್ಲೇ ಇರ್ತೀನಿ ಅಂದರೆ ನೀನು ಸ್ಥಳ ಸ್ವಲ್ಪ ಬದಲಾವಣೆ ಇರ್ಬೋದು, ಏನೋ ಆತ ಬದಲಾಗಿ ನನ್ನ ಬೆಲೆ ತಿಳಿಯೋವರೆಗೂ ನಾನು ಸಪ್ರೇಟ್ ಇರ್ತೀನಿ ಅನ್ಬೋದು, ಅದಕ್ಕೆ ನಾನು ಅಡ್ಡಿ ಬರಲ್ಲ. ಹಾ ಅಣ್ಣ. ಬಟ್ ಬಿಡುಗಡೆ ಬೇಡ. ಹಾ ಅಣ್ಣ. ಡೈವರ್ಸ್ ಅನ್ನೋದು ಈಗ 27 ವರ್ಷದ ಹೌದು ಹೆಣ್ಮಗಳಾಗಿ ನಿನಗೆ ಅವ್ರಿವ್ರು ಸಲಹೆ ಕೊಡ್ಬೋದು, ಬಿಟ್ಬಿಡವ ಇನ್ನೊಂದು ನೋಡೋಣ, ಹಂಗೆ ಮಾಡೋಣ ಹೀಗೆ ಮಾಡೋಣ ಅಂತ. ಬಟ್ ಮಗುವಿನ ಭವಿಷ್ಯ ಆಗಲಿ ನಿನ್ನ ಭವಿಷ್ಯ ಆಗಲಿ ಯೋಚನೆ ಮಾಡು, ಚೆನ್ನಾಗಿರುತ್ತಾ? ಹೌದಾ? ಹಾ ಅಣ್ಣ. ಹಾಗಾಗಿ ಡೈವರ್ಸ್ ಅಂತ ಏನು ಹೋಗಬೇಡ. ಆದಷ್ಟು ಅಲ್ಲೊಂದು ಒಳ್ಳೆಯ ಆದಾಯ ಇದೆ, ಮಕ್ಕಳಿಗೆ ಏನೋ ಒಂದು ದಾರಿ ಮಾಡ್ಬೋದು, ಒಳ್ಳೆ ಎಜುಕೇಷನ್ ಕೊಟ್ಟು ಅವ್ರಿಗೊಂದು, ಈಗ ತುಂಬ ಅವ್ರು 30-40 ವರ್ಷ 30-25 ವರ್ಷ ತನಕ ಓದಿಸ್ಬೇಕು ಅಂತ ಏನಿಲ್ಲವ. ಸರಿಯಾದ ಮಕ್ಕಳು ನಿನ್ನ ಕಷ್ಟ ಅರ್ಥ ಮಾಡ್ಕೊಂಡು ಒಂದು 15 ಬರೋ ವರ್ಷಕ್ಕೆ ನಿನಗೆ ಸ್ಪಂದಿಸೋಕೆ ಶುರು ಮಾಡ್ತಾರೆ ಅವರು. ಹಾ ಅಣ್ಣ. ಈ ಕಣ್ಣಿಗೆ ಏನು ನೋಡ್ತಾನೆ ಬೆಳೆದು ಬಿಡ್ತಾರೆ. ಅಯ್ಯೋ ಎಷ್ಟು ಮಕ್ಕಳು ಚಿಕ್ಕವು, ನಾನು ಎಷ್ಟು ಎಣಗಲಪ್ಪ ಅಂತ ಏನು ದುಃಖ ಪಡೋದು ಬೇಡ. ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಡಿಸಿ ಒಳ್ಳೆ ರೀತಿ ಸಂಸ್ಕಾರ ಕೊಟ್ಟರೆ ಚಿಕ್ಕ ವಯಸ್ಸಿನಿಂದಲೇ ಅವರಿಗೆ ನಿಮ್ಮ ಕಷ್ಟ ಅರ್ಥ ಆಗುತ್ತೆ, ನಾಳೆ ಅವ್ರ ಆಸರೆ ಆಗುತ್ತಾರೆ. ಈಗ ನಾನು ಹುಮ್ಮಸ್ಸಲ್ಲಿ ಬಿಟ್ಟು ಹೋಗ್ಬಿಟ್ಟು ಈ ಕಡೆ ಒಳ್ಳೆ ಆದಾಯ ಇತ್ತು, ಏನೋ ಮಕ್ಕಳಿಗೊಂದು ದಾರಿ ಮಾಡಿಕೊಡ್ಬೋದಿತ್ತು, ಅದನ್ನು ಬಿಟ್ಬಿಟ್ಟು ನಾನು ಏನೇನೋ ಆತುರದ ನಿರ್ಧಾರ ತೊಗೊಂಡ್ಬಿಟ್ನಲ್ಲಪ್ಪ ಅಂತ ನಾಳೆ ದುಃಖ ಆಗೋದು ಬೇಡ. ಹಾ ಅಣ್ಣ. ಈ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಕೇವಲ ನಿನ್ನ ಮನಸ್ಥಿತಿ ಮಾತ್ರ ಯೋಚನೆ ಮಾಡೋಂಗಿಲ್ಲ, ನಾಳೆ ಭವಿಷ್ಯವನ್ನು ಯೋಚನೆ ಮಾಡಬೇಕಾಗುತ್ತೆ. ಹಾ ಅಣ್ಣ. ಹೌದಲ್ಲವಾ? ಹಾ ಅಣ್ಣ. ಹಾಗಾಗಿ ನೀನೇನು ಮಾಡ್ತೀವಿ ಈ ವಿಚಾರದಲ್ಲಿ, ಇಲ್ಲಪ್ಪ ನಂಗೆ ಡೈವರ್ಸ್ ಅಂತ ಹೋಗೋ ಧೈರ್ಯ ಇಲ್ಲ, ಆ್ಯಂಡ್ ಹೋದ್ಮೇಲೆ ನನ್ನ ಬದುಕು ಚೆನ್ನಾಗಿರುತ್ತೆ ಅನ್ನೋ ಖಾತ್ರಿನೂ ಏನಿಲ್ಲ. ಹಾ ಅಣ್ಣ. ನಿಮಗೆ ನಾನು ಯಾವತ್ತೂ ಕೆಟ್ಟ ಹೆಸರು ತರಲ್ಲ,
ನಾನು ಚೆನ್ನಾಗಿದ್ದೀನಿ, ಹೌದು ನನಗೇನು ಹಣೆ ಬರ ಇಂಥವ್ನು ಸಿಕ್ಕಿದ್ದಾನೆ, ಅದನ್ನ ಅನುಭವಿಸಬೇಕು, ಅಥವಾ ಆತನ ಬಿಟ್ಟು ನಾನು ಒಂಟಿಯಾಗಿ ಬದುಕ್ತೀನಿ, ಅಥವಾ ನಾನು ಅದೇ ಮನೆಯಲ್ಲಿ ಬದುಕ್ತೀನಿ, ಅವನು ಬರಲಿ, ಅವನ ಪಾಡಿಗೆ ಅವನು ಮಲಗಲಿ, ಅವನು ಏನು ಹಣೆ ಬರ ಇದ್ದಂಗೆ ಆಗುತ್ತೆ. ಆದರೆ ನಾನು ಗಂಡನ ಬಿಟ್ಟವಳು ಅಥವಾ ಇನ್ನೊಂದು ಮದುವೆ ಇನ್ನೂ ಏನೇನೋ ಯೋಚನೆ ಮಾಡಿದ್ರು ಕೂಡ ಅಷ್ಟು ಶಕ್ತಿ ನನ್ನಲ್ಲಿಲ್ಲ. ಈಗ ಒಂದು ಮಗು ಕಟ್ಕೊಂಡು ಅಷ್ಟೆಲ್ಲ ರಿಸ್ಕ್ ತಗೊಳ್ಳೋದು ಒಳ್ಳೇದೂ ಅಲ್ಲ. ದುಡಿಮೆ ಅಂತನ್ನ ಇದೆ. ಡ್ರಿಂಕ್ಸ್ ಯಾಕೆ ಮಾಡ್ತಂದ್ರ ಬರೀ ಟೆನ್ಷನ್ ಅಂತಾರನ್ನ, ಏನೂ ಟೆನ್ಷನ್ ಇಲ್ಲನ್ನ, ಎಲ್ಲ ಐತನ್ನ. ಬರೇ ಅವ್ರ ಪಪ್ಪಾನು ಹೇಳ್ತಾರನ್ನ, ನೀನ್ ಸುಮ್ ಮನ್ಯಾಗ ಕೂಡಿ ಏನು ಮಾಡೋದೇ ಬೇಡ ಅಂತ ಹೇಳ್ತಾರನ್ನ. ಆದ್ರೂನು ಮಾತೇ ಕೇಳಲ್ಲನ್ನ ಅವ್ರು. ಇವಾಗ ಹೆಂಗಂದ್ರನ್ನ ಅವ್ರ ಏನಂದ್ರು ಹಂಚ್ಕೋತೀನಿ, ನಾ ವಾಪಸ್ ಸಿಟ್ಟೊಳಗ ಏನೂ ಅನ್ನಲ್ಲ ಅನ್ನ. ಯಾಕಂದ್ರ ಅದೇ ನೆಪ ಇಟ್ಕೊಂಡು ಹೋಗಿ ಮತ್ತೆ ಡ್ರಿಂಕ್ಸ್ ಮಾಡಿ ಬರ್ತಾರ. ಮತ್ ಅದನ್ನ ಬಿಡಿಸ್ಬೇಕಾದ್ರ ನನಗ ಸಾಕಾಗಿ ಹೋಗ್ತೈತನ್ನ, ಏನೋ ಅನ್ನೋದೇ ಇಲ್ಲ ಅನ್ನ. ಹಂಚ್ಕೋತೀನನ್ನ. ಅದ್ ಒಂದ್ ವರ್ಡ್ ಏನಾರು ವಾಪಸ್ ಅಂತ ಇಟ್ಕೋನ, ಆಯ್ತು ಡ್ರಿಂಕ್ಸ್ ಮಾಡ್ ಬಂದ್ ಅದಕ್ಕೆ ಮಾಡ್ದೆ ಅಂತ ರೀಸನ್ ಕೊಡ್ತಾರನ್ನ. ಆಯ್ತವ, ನೀನೀಗ ಅದನ್ನು ಸಾಕಾಗಿ ಹೋಗುತ್ತನ್ನ. ಕುಡಿತದ ವಿಚಾರವಾಗಿ ನೀನು ಪರ ವಿರೋಧ ಏನು ಮಾತಾಡಬೇಡ. ನಾನು ಹೇಳ್ತೀನಿ, ಇನ್ನೂ 1-2 ವರ್ಷ ಕಾಯು, ಆಮೇಲೆ ಬೇಕಾದ್ರೆ ನೀನೇನು ನಿನ್ನ ಪಾಲಿನ ನೀನು ತಗೊಂಡು ನಿನ್ನ ಜೀವನ ಮಾಡಬಹುದು, ಏನು ತೊಂದರೆ ಇಲ್ಲ. ಬಟ್ ಈಗ ಬೇಡ. ಆದಷ್ಟು ಇವ್ರಿಗಾದ್ರೂ ಇನ್ನೊಂದ್ ಮಾಡು ವಿಚಾರ ಇಲ್ಲ ಅನ್ನ, ಪಪ್ಪ ಮಮ್ಮಿಗಾದ್ರು ಅನ್ನ. ಅಲ್ಲ, ಅವ್ರಿಗೆ ಇದೆ ಅಂತ ನಾನು ಹೇಳ್ತಾ ಇಲ್ಲ. ನಾಳೆ ಯಾರೋ ನಿನ್ನ ಸಂಬಂಧಿಕರು ಐಡಿಯಾ ಕೊಡ್ಬೋದು, ಗೊತ್ತಿಲ್ಲ. ನನ್ಗೂ ಇಲ್ಲ ಅನ್ನ, ನಂಗೆ ಇದೇ ಯಾಕಾದ್ರೂ ಮದ್ವೆ ಆಗಿ ನೆನ್ಸ್ಬಿಟ್ಟೈತನ್ನ ನಂಗಂತ್ರು. ನಾನು ಅನ್ಸುತ್ತೆ. ಆದ್ರೆ ನಾನು ಹೇಳೋದು ಹಾಗಂತ ಆತ ಒಬ್ಬ ನನ್ನ ಸರಿ ಮಾಡ್ತಾನೆ ನಿನ್ನ ಜೀವನ ಕಳೆದು ಬಿಡು ಅಂತ ನಾನು ಹೇಳಲ್ಲ. ನಿನಗೂ ಒಂದು ಜೀವನ, ನಿಂದು ಒಂದು ನೆಮ್ಮದಿ ನನಗೆ ಅರ್ಥವಾಗುತ್ತೆ. ಬಟ್ ಏನಂದ್ರೆ, ಇರೋದ್ರಲ್ಲೇ ಜೀವನ, ಇರೋದ್ರಲ್ಲೇ ನೆಮ್ಮದಿಯನ್ನು ಕಂಡುಕೊಳ್ಬೇಕು. ನೆಮ್ಮದಿ ಎಲ್ಲೋ ಇಲ್ಲ. ಇದನ್ನು ಬಿಟ್ಟರೆ ನಾನು ನೆಮ್ಮದಿಯಾಗಿರ್ತೀನಿ ಅನ್ನೋದು ಏನು ಖಾತ್ರಿ ಇದೆಯವ್ವ? ಇಲ್ಲ. ನೆಮ್ಮದಿ ಯಾರನ್ನೋ ಬಿಡೋದ್ರಿಂದಲೂ ಅಲ್ಲ, ಯಾರನ್ನೋ ಕಟ್ಕೊಳ್ಳೋದ್ರಿಂದಲೂ ಅಲ್ಲ. ನೋಡೋ ದೃಷ್ಟಿಕೋನ ಬದಲಾಗಬೇಕು. ಇಷ್ಟೆಲ್ಲ ಮಾಡಿದ್ರು ನಂಗ ಡ್ರಿಂಕ್ಸ್ ಮಾಡಿ ಎಲ್ಲಿ ಮಲ್ಕೊಂಡ್ರು ಏನಾಗುತ್ತೋ ಏನಿಲ್ಲೋ, ಇಲ್ಲಿ ಬಂದ್ರು ನೆಮ್ಮದಿನೇ ಇರಲ್ಲ. ಅವ್ರ ಬಗ್ಗೆನೇ ವಿಚಾರ ಇರ್ತದೆ. ಅದೇ ನಾನು ಹೇಳಿದ್ದೆ, ಅದನ್ನ ಬಿಡು ಮೊದ್ಲು. ಅವ್ರು ಹೇಳ್ತಾರನ್ನ, ಇಲ್ಲ ನೀ ಎಲ್ಲೋಗ ಆರಾಮ್ ಇರ್ತೀಯ ಮಾಡ್ತೀಯ ಅಂತಾರನ್ನ. ಅವ್ರು ಇಲ್ಲಿ ನೋಡಿದ್ರ ಪಪ್ಪ ಮಮ್ಮಿ ಬೈತಾರನ್ನ, ಚಂದ ಅಳ್ಕೊಂಡೆ ಕುಂದಿರ್ತೀನಿ, ನೀನು ಸುಮ್ಮ ಇಲ್ಲಿ ಇರ್ಕತೇನ ಅಲ್ಲೇ ಇದ್ಬಿಡು ಅಂತಿರ್ತಾರನ್ನ ಇವ್ರು. ಅವ್ರಿದ್ರ ಹಂಗ್ ಮಾತಾಡ್ತಾರನ್ನ. ನಮ್ಮ ಅತ್ತಿ ಅಲ್ಲಿ, ನಮ್ಮ ಮಾಮಾರ ಅಲ್ಲೇನ, ನಾ ಅವ್ರ ಟಾರ್ಚರ್ ತಡ್ಕೊಳಕ್ ಹೇಳ್ತಾ ನೀನು ಆತನ ವಿಚಾರವಾಗಿ ವರಿ ಮಾಡ್ಕೊಳ್ಳೋದೇ ಬಿಟ್ಬಿಡ್ಬೇಕು. ವರಿ ಮಾಡ್ಕೊಂಡು 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 ಏನೂ ಬದಲಾಗಿಲ್ಲ ಅಂದ್ರೆ ಬಿಟ್ಬಿಡ್ಬೇಕದ್ನ. ಬಾಳ್ ಬೇಜಾರಾಗತ್ತನ್ನ. ಬಸ್ ಸ್ಟ್ಯಾಂಡ್ ಇಲ್ಲೆಲ್ಲಾ ಈ ತರ ಮಲ್ಕೊಳ್ಳೋಣ, ಎಷ್ಟೆಲ್ಲ ಆಗ್ತೈತಿ, ಎಷ್ಟೆಲ್ಲ ಇದ್ರುನು ಏನು ಇಲ್ಲದ್ರ ಹೆಂಗ್ ಮಲ್ಕೊಂಡಾರಲ್ಲ ಅಂತ ಒಂದ್ ಬಾಳ್ ಫೀಲ್ ಆಗತ್ತಾನ, ಹೇಳ್ಕೊಳಕ್ ಆಗಲ್ಲ. ಆತರ ಹರ್ಟ್ ಆಗ್ತೈತೆ. ಆದ್ರೆ ಇಂಥವನನ್ನ ಕಟ್ಟಿ ಇಂಥವ್ನ ನನ್ನ ಬದುಕು ಹಾಳು ಮಾಡಿದ ಅವ್ರು ಯಾರಿಗೂ ಇದನ್ನ ಪ್ರಶ್ನೆ ಮಾಡೋ ಹಕ್ಕಿಲ್ಲ. ನೀನ್ ಇದನ್ನ ಎಂದೋ ಒಂದು ದಿನ ಅವ್ರು ಹಂಗಂದಾಗ ಇದನ್ನ ಹೇಳಿ ಸುಮ್ಮನೆ ಆಗ್ಬಿಡ್ಬೇಕು. ಬಹುಶಃ ನಾನಾಗಿರೋದಕ್ಕೆ ಇಷ್ಟೊತ್ತಿದ್ದೀನಿ. ಬೇರೆ ಯಾವುದೇ ಆಗಿ ಯಾರೇ ಹೆಣ್ಮಗಳಾಗಿದ್ರು ಇಷ್ಟೊತ್ತಿ ಬಿಟ್ಟು ಹೋಗ್ತಾ ಇದ್ಲು ತನ್ನ ಪಾಲಿನ ತಾನು ಆಸ್ತಿ ತಗೊಂಡು. ಅವ್ರ ಮಮ್ಮಿ ಹೇಳ್ತಾರನ್ನ ಅವ್ರಿಗನ್ನ, ನನ್ ಬರ್ನೇ ಅವ್ ಇನ್ನೊಂದ್ ಬಡ್ರ ಮನಿದ್ ಕನ್ಯಾ ತಂದ್ರೆ ಇರ್ತಿತ್ತು, ಚಂದ್ ತಗೊಂಡ್ ಬಂದೇವಿ, ಬ್ಯಾರೇದ್ ಮಾಡ ಮೇಳ್ ಏನ್ ಅಂಜಾಕ್ ಹೋಗ್ಬೇಡ ಅಂತ ಅವ್ನಿಗೆ ಹೇಳ್ತಾರನ್ನ. ಹಂಗಾದ್ರೆ ಅವ್ರು ಹೆಂಗ್ ಬುದ್ಧಿ ಕಲಿತಾರನ್ನ? ಅದನ್ನೇ ಹೇಳ್ತೀನಮ್ಮ. ಅದು ಒಂದು ವೇಳೆ ಯಾವತ್ತಾದ್ರೂ ನಿನ್ ಗಂಡನ ಬಾಯಿಂದಲೇ ಬಂತು ಅಂದ್ಕೋ, ಅವತ್ತೇ ಎಂಡ್ ಮಾಡದ್ನ. ಬಟ್ ನಿನ್ ಬಾಯಿಂದ ಹೋಗೋದು ಬೇಡ. ಇಲ್ಲ ಅಣ್ಣ, ಅವ್ರು ಯಾರಿಗೆ ಕಡೆ ಎಲ್ಲ ಇವ್ರ ಗೊತ್ತಿದ್ದೆ, ಯಾರಿಗ್ ಕೊಡ್ಲಾರ್ದೂರಿಂದ ಬಂದು ಮೊದ್ಲು ನಿನ್ನ ಅತ್ತೆ ಅವ್ರಿವ್ರಂದ್ರು ಇದನ್ನ ತಲೆ ಕೆಡಿಸ್ಕೊಳ್ಬೋದು. ಎಜುಕೇಟೆಡ್ ಆಗಿ ಸ್ವಲ್ಪ ಪ್ರಬುದ್ಧವಾಗಿ ಯೋಚನೆ ಮಾಡು. ದೋಷ ಸ್ವಯಂ ಅಲ್ಲಿಂದಲೇ ಇದೆ. ದೋಷದ ಅಂದ್ರೆ ಕಸವೇ ತುಂಬಿರುವ ಕೊಳೆ ನೀರಿನಿಂದ ಕೊಳೆಯನ್ನ ತೆಗಿಯೋಕ್ಕಾಗಲ್ಲ. ಶುದ್ಧ ನೀರಿನಿಂದ ಕೊಳೆಯನ್ನ ತೆಗಿಬಹುದು, ಹೌದಲ್ಲವ? ಆ ತಂದೆ ತಾಯಿಗಳ ಅತ್ತೆ ಮಾವನೇ ಅವರೇ ದೋಷ ಇರ್ಬೇಕಾದ್ರೆ ಮಗನ್ ದೋಷ ಏನ್ ಸರಿ ಮಾಡ್ತಾರೆ? ಅದೇ ನಾನು ಇವ್ರು ಮಾಡ್ಲಿ ಅಂತ ನಾನು ಇದ್ದೆ ಅನ್ನ, ಬರ್ಬಾರ್ದು ಅಂತ ಇರ್ತೀನನ್ನ. ಮತ್ತೆ ನಮ್ಮ ಅತ್ತೆ ಏನ್ ಮಾಡ್ತಾರನ್ನ, ನಾ ಏನ್ ಮಾಡಿದ್ರು ಇಷ್ಟನೇ ಆಗಂಗಿಲ್ಲ ಅನ್ನ ಅವ್ರಿಗೆ. ಅವ್ರ ಇಷ್ಟ ಕಟ್ಕೊಂಡು ನಿನ್ಗೇನು ಆಗ್ಬೇಕು. ಬಟ್ಟೆ ತೊಳೆದ್ ಹಾಕಿದ್ರ ಅದನ್ನ ವಾಪಸ್ ತರೋದು, ವಾಪಸ್ ತೊಳ್ಕೊಳ್ಳೋದನ್ನ, ನಾ ಅಡ್ಗೆ ಮಾಡಿದ್ರೆ ಮತ್ತೆ ಬೇರೆ ಮಾಡ್ಕೊಂಡ್ ತಿನ್ನೋದು. ಮತ್ತ ಆಮೇಲೆ ನಾವು ಮೇಲಿನ ರೂಮ್ ಒಳಗಿರ್ತೇವನ್ನ, ಕೆಳಗಡೆ ಅವ್ರು ಇರ್ತಾರನ್ನ. ನಾವ್ 2nd ಫ್ಲೋರ್ ಅಲ್ಲಿ ಮಲ್ಕೊಳಕ್ ಮ್ಯಾಲ್ಕ್ ಹೋಗ್ತೇವನ್ನ. ಎಲ್ಲಾ ಮಾಡಿ ನಾ ಅಷ್ಟೇ ಮೆಟ್ಲ ಹೋಗುದ್ ಅಷ್ಟ ನೋಡ್ತಾರನ್ನ. ಹೋದ್ರೆ ಸಾಕನ್ನ. ನಮ್ಮ ಮಾಮಾರ್ ಮುಂದ್ ಬರೇ ನಂದೇ ಜೋರಾಗಿ ಏನಾದ್ರೂ ಹೇಳುದನ್ನ, ಹಂಗ್ ಮಾಡ್ಲು ಹಿಂಗ್ ಮಾಡ್ಲು ಅಂತ. ಅವೆಲ್ಲಾ ಕೇಳನ್ ಬಾಳ್ ಬೇಜಾರ್ ಅನ್ಸುತ್ತನ. ಇವ್ರು ಹಿಂಗ್ ಮಾಡ್ತಾರೆ ಹೆಂಗಿರುದಪ್ಪ ಅನ್ಸ್ತೈತ.
ನನಗೆ ಅರ್ಥವಾಗುತ್ತವ. ಆದರೆ ನೀನು ಇಷ್ಟು ದಾರಿ ತಪ್ಪಿರುವ ವ್ಯಕ್ತಿಯನ್ನು ಮದುವೆ ಆಗೋದಾಗ ನೀನು ಇದನ್ನೇ ದೊಡ್ಡ ಭಾರವಾಗಿ ಅಥವಾ ಗಂಡನೇ ದೊಡ್ಡ ಸಮಸ್ಯೆಯಾಗಿ ನಿಂತಿರಬೇಕಾದ್ರೆ ಇವನೆಲ್ಲ ಇಷ್ಟು ತಗೊಳ್ತಿದ್ಯಾ, ಅತ್ತೆ ಹೆಂಗಂದು ಹಂಗಂದು ಹಾ ನೋಡುವ. ನನಗನ್ಸುತ್ತೆ ನೀನು ಎಲ್ಲಿವರೆಗೂ ಸ್ವಲ್ಪ ಎತ್ತರಕ್ಕೆ ಯೋಚನೆ ಮಾಡೋದನ್ನು ಕಲಿಯೋದಿಲ್ವೋ, ಯಾವಳೇನಾದರೂ ಅನ್ಲಿ, ಯಾರೇನಾದರೂ ಅನ್ಲಿ, ನಾನು ನನ್ನ ಆದಷ್ಟು ನೀನು ಬೇಕಾದ್ರೆ ಸಪ್ರೇಟ್ ಬದುಕುಬಿಡು. ಹಾ ಇವನ್ನೆಲ್ಲ ಹೇಳಿಕೊಂಡು ಯಾರಿಗೆ ಬೇಕವ ಇವೆಲ್ಲ? ಹಾ ಸ್ವಲ್ಪ ವೆಯ್ಟ್ ಮಾಡು, ಗಂಡ ಅಲ್ಲಿಂದ ಬರಲಿ, ಗಂಡನನ್ನು ಕೂರಿಸಿ ನಾವು ಸಪ್ರೇಟ್ ಬದುಕೋಣ ಅಂತ ಕೇಳು. ಅಥವಾ ಒಟ್ಟಿನಲ್ಲಿ ನಾನು ಹೇಳೋದು ಅಲ್ಲಿಂದ ಕದಲಬೇಡ ಸದ್ಯಕ್ಕೆ. ಹಾ ಮತ್ತೆ ನಾನು ಸ್ಟಾರ್ಟಿಂಗ್ ಹೇಳದ್ನಲ್ಲ, 1 ಮಂತ್ ಬಿಟ್ಟು ಬಂದ್ರು ಅಂತ ನಾನು ನೋಡ್ಕೊಂಡು ಹೋಗಿ, ಅವಾಗ ಏನ್ ಮಾಡ್ಯಾರ, ನೋಡ್ಕೊಂಡು ಹೋದ್ಮೇಲೆ ಮರ್ದಿನ ಡ್ರಿಂಕ್ಸ್ ಮಾಡ್ಬಿಟ್ಟಾರನ್ನ. ಅವಾಗ ಅಲ್ಲೇ ಹುಬ್ಬಳ್ಳಿಗೆ ಹಾಕ್ಯಾರನ್ನ. ಅದಕ್ಕೆ 1 ಮಂತ್ ಟ್ರೈನಿಂಗ್ ಹೋಗ್ಯಾರಂತ ಬ್ರೋಕರ್ ಹೇಳ್ಬಿಟ್ಟಾರನ್ನ ನಮ್ಗ. ಅದು ಈ ತರ ಆಗ್ಬಿಟ್ಟೈತನ. ನಾವು ಯಾಕೆ ನೋಡ್ಕೊಂಡು ಅವತ್ತೆಲ್ಲ ವಾಪಸ್ಸೆಲ್ಲ ಕಾಲ್ ಮಾಡಿದ್ರು ಇಷ್ಟ ಆಗೈತೆ ಅಂತ ಮತ್ತೆ 1 ಮಂತ್ ವರೆಗೆ ಯಾಕೆ ಸುಮ್ಮಾದ್ರು ಅಂತ ನಾವ್ ಅನ್ಕೊಂಡ್ವನ. ಅವ್ರ ಏನ್ ಮಾಡ್ಯಾರ, ಅಲ್ಲಿ ಹಾಕಿದ್ ನಮ್ಗೆ ಗೊತ್ತೇ ಆಗಿಲ್ಲನ. ಅದು ಆಮೇಲೆ ಗೊತ್ತಾಯ್ತನ ನಮ್ಗ ಈ ತರ ಎಲ್ಲಾ ಸ್ಟೋರಿ ಆಗಿಂದ ಅಲ್ಲೆಲ್ಲ ಅವ್ರ ಏರಿಯಾದಾಗೆಲ್ಲ ಹೇಳಾನ. ಆಮೇಲೆ ಗೊತ್ತಾಯ್ತ ನಾವು ಇದಕ್ ಗಪ್ ಆಗಿದ್ರಂತ. ಅವ್ರ ಏನ್ ಹೇಳಿದ್ರ, ಬ್ರೋಕರ್ ಇಲ್ಲ ಟ್ರೈನಿಂಗ್ ಹೋಗ್ಯಾನ ಹುಡ್ಗ ಹೈದ್ರಾಬಾದಕ್ಕಂತ ಅವ್ರ ಹೇಳ್ಯಾರನ್ನ ನಮ್ಗನ. ನೀವು ಇದನ್ನ ಯಾವುದನ್ನು ನೋಡಿದ ಅದು ಹೆಂಗ್ ಮಾಡಿದ್ರು ನಿಮ್ಮ ತಂದೆ ತಾಯಿ? ಈ ಕರ್ಮದಲ್ಲಿ ನಿಮ್ಮ ಹೆತ್ತವ್ರ ಪಾಲು ಇದೆಯಲ್ಲವಾ? ಹೌದನ್ನ, ಅವರು ಬಾಳ ಬೇಜಾರ್ ಮಾಡ್ಕೋತಾರನ್ನ ನಾವೇ ಮಾಡಿದ್ವಿ ಅಂತ. ಅದನ್ನೇ ಹೇಳ್ತಾ ಇದ್ದೀನಿ. ಒಂದು ಯಾವುದು ದೂರದ ಸಂಬಂಧ ಅಂತ ಬಂದಾಗ ಯಾವುದು ಎಲ್ಲ ಕಣ್ಣಾಗಿದ್ರು ಕೆಲವೊಮ್ಮೆ ಇಂಥದ್ದು ನಡೆಯೋದು ಹೌದು. ಆದ್ರೆ ಅಟ್ಲೀಸ್ಟ್ ಅಂಥದ್ದೇನೋ ಆರಂಭದಲ್ಲಿ ಗೊತ್ತಾದಾಗಲೇ ತುಂಬಾ ದಿಟ್ಟ ನಿರ್ಧಾರ. ಅದು ಒಂದೇ ವಾರದಲ್ಲಿ ಎಲ್ಲ ಗೊತ್ತಾಯ್ತಲ್ಲವ ನಿಮಗೆ? ಆಯ್ತು ಬಿಡಣ್ಣ. ನಂಗ ಅವ್ರು ಅವಾಗೆಲ್ಲ ಇಷ್ಟೆಲ್ಲ ಗಲಾಟೆ ಮಾಡ್ತಿರ್ಲಿಲ್ಲ. ಅವ್ರು ಬಾಳ ಸೆನ್ಸಿಟಿವ್ ಆಗಿ ಮಾತಾಡೋದು. ಒಂದು ಮಧ್ಯರಾತ್ರಿ ಎಬ್ಬರಿಸ್ಕೊಂಡು ಕುಡಿಯೋಕೆ ಕರ್ಕೊಂಡು ಹೋಯ್ತಾನೆ, ಒಂದು ಬಾರ್ಗೆ ಕರ್ಕೊಂಡು ಹೋಯ್ತಾನೆ ಅಂದಾಗ ಒಂದು ಹೆಣ್ಮಗಳಾಗಿ ನಿರ್ಧಾರ ತೆಗೆದುಕೊಳ್ಳೋದಷ್ಟು ನೀನು ದುರ್ಬಲಳು ಅಂದಾಗ ಒಂದು ಮಗು ಆಗೋ ರೇಂಜ್ಗೆ ಹೆಂಗ್ ಮುಂದುವರೆದೆ ಮತ್ತೆ ನೀನು? ಅಣ್ಣ ಅವ್ರ ಬಿಟ್ಟು ಬರಕ್ ನಂಗೆ ಇಷ್ಟನೇ ಆಗಿಲ್ಲ, ಬೇಜಾರ. ಇವತ್ತು ನೀನು ಅದನ್ನ ಪ್ರಶ್ನೆನೂ ಮಾಡಂಗಿಲ್ಲ. ಹಾ ಯಾವ ಅನಿಷ್ಟಗಳು ಕಂಡಾಗ ನೀನು ಮುಂದುವರೆದೋ ಆ ಅನಿಷ್ಟಗಳ ಜೊತೆ ಜೀವನ ಮಾಡ್ಲಿಕ್ಕೆ ಒಪ್ಕೊಂಡಿದ್ದೀಯ ಅಂತ ಅರ್ಥ. ಮತ್ತೆ ಇವತ್ತು ಯಾಕೆ ಪ್ರಶ್ನೆ ಮಾಡ್ತೀನಿ ನೀನು? ನಾನು ಆಗಲಿಂದ ನಿನ್ನನ್ನು ಮತ್ತೆ ಮತ್ತೆ ತಗೊಂಡೋಗಿ ಅಲ್ಲೇ ಕೂರಿಸ್ತಿರೋದು ಆವತ್ತು ನೀನು ಮಾಡಿಕೊಂಡ ಆ ನಿರ್ಧಾರಕ್ಕೆ ಗಟ್ಟಿಯ ಇದ್ದೀಯಾ ಅನ್ನೋ ಕಾರಣಕ್ಕೆ ನಿನ್ನನ್ನು ಮತ್ತೆ ಅಲ್ಲಿಗೆ ಎಳ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಬಿಡು ಅಂತ ಹೇಳ್ತಾನೆ ಇಲ್ಲ. ಯಾಕೆ? ಅವತ್ತು ಒಂದೇ ವಾರದಲ್ಲಿ ಗೊತ್ತಾದಾಗ ಓಲವ, ಮದುವೆ ಮುಗಿಂತ ಮುಂಚೆ ಗೊತ್ತಿರ್ಲಿಲ್ಲ, ಆಯ್ತು. ಮದುವೆ ಆದ್ಮೇಲೆ ನಾನೇನ್ ನಿರ್ಧಾರ ತಗೊಂಡೆ? ಹೌದನ್ನ, ತಪ್ಪಾಗಿತ್ತು, ತಪ್ಪಿದೇನ. ಇವರು ಅದೇ ಅಂತಾರ ನಮ್ಮ ಮನ್ಯಾಗ. ಮತ್ತು ನಾನು ಈಗ ಇಷ್ಟು ದೂರ ಮುಂದುವರೆದು ಬಿಟ್ಟು ಈಗ ನಾನು ಬೇರೆ ಆಗ್ಬಿಡ್ತೀನಿ ಅಥವಾ ಇಂಡಿಯನ್ ಅದಕ್ಕೆ ಹೆಂಗ್ ಒಪ್ಪಕ್ಕಾಗ? ಅದು ಯಾವ ಧರ್ಮನವ ಅದು? ಇಲ್ಲ, ನಾನು ಆಗ್ತೀನಿ ಅಂತೆಲ್ಲ ನಿಮ್ ಕಡೆ ಸಜೆಷನ್ ಕೇಳ್ಬೇಕು ಅಂತ ಕಾಲ್ ಮಾಡಿ ಅದನ್ನೇ ಹೇಳ್ತಾ ಇದ್ದೀನಿ. ನಿನ್ನ ಪಾಲಿಗೆ ಈ ಬದುಕು ಎಷ್ಟೊಂದು ವಿಚಾರಗಳನ್ನ ಕಣ್ಣು ಮುಂದೆ ತಂದಾಗ ನೀನು ಅದನ್ನ ಒಪ್ಕೊಂಡೆ ಒಂದು ಮಗು ಮಾಡ್ಕೊಳ್ಳೋ ಮುಂದಕ್ಕೆ ಹೋದೆ. ಓಹೋ, ಈತ ಕುಡಿದೇ ಇರೋರು ಯಾರಿದ್ದಾರೆ ಸರ್? ಎಲ್ಲರೂ ಕುಡಿತಾರಲ್ವಾ? ಒಂದು ವೇಳೆ ನೀನು ಆ ಮನಸ್ಥಿತಿಯಲ್ಲಿ ಮುಂದುವರೆದಿರೋದಾದ್ರೆ ತಗೋ, ಇದನ್ನು ಸ್ವೀಕರಿಸು. ಮತ್ತಿವತ್ತು ಹಾಗಾಗಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿ ನೀನು ಡೈವರ್ಸ್ ತಗೊಂಡು ನಿನ್ನ ಪಾಲಿಂದ ತಗೊಂಡು ನನ್ನ ಮಕ್ಕಳನ್ನ ನಾನು ಸಾಕ್ತೀನಿ ಅಂತ ಹೋಗುವ ದಿಟ್ಟತನದ ಹೆಣ್ಣುಮಗಳು ನೀನಲ್ಲ. ಅಥವಾ ದಿಟ್ಟತನ ಅಂತ ಹೇಳಲ್ಲ, ಬಹುಶಃ ಆ ಮಟ್ಟಿನ ನಿರ್ಧಾರ ಮಾಡುವ ಸ್ವೇಚ್ಛಾಚಾರಿ ಹೆಣ್ಣುಮಗಳು ನೀನಲ್ಲ. ನೀನು ಕ್ಷಮೆ ಮಾಡುವಷ್ಟು, ತಿದ್ದುವಷ್ಟು ಸಹನೆ ಇರೋ ಹೆಣ್ಣುಮಗಳು. ಒಂದು ವೇಳೆ ನೀನು ಇಲ್ಲ ನಾನು ಬಿಟ್ಬಿಡ್ತೀನಿ, ಇದು ಮಾಡಿಬಿಡ್ತೀನಿ ಅಂದರೂ ಕೂಡ ಇದಕ್ಕಿಂತ ಇನ್ನಷ್ಟು ಘೋರವಾಗಿ ಇರುತ್ತೆ ಆ ಬದುಕು ಕೂಡ. ಮೊದಲು ಹಂಗೆ ಅನ್ಸಲ್ಲ. ಬಟ್ ನನ್ನ ಈ ಎಷ್ಟು 100,000 ಕತೆಗಳ ಅನುಭವದಲ್ಲಿ ಹೇಳ್ತೀನಿ, ಎಳ್ಳೆ ಮದುವೆ ಮೊದಲು ತುಂಬಾ ಸುಂದರ ಅಂತಾನೆ ಅನ್ಸುತ್ತೆ. ಆಮೇಲೆ ಶುರುವಾಗುತ್ತೆ ಸೆಕೆಂಡ್ ಇನ್ನಿಂಗ್ಸ್ ನರಕ. ಅದನ್ನೇ ಹೇಳ್ತಾ ಇದ್ದೀನಿ. ಒಂದು ಅಲ್ಲಿ ನಿಮ್ಮ
ಪಾಲಿಗೆ ಏನು ಬಂದಿದೆ ಅದರಲ್ಲಿ ಬರೋ ಆದಾಯ ಅಥವಾ ಅದ್ರದ್ದು ಏನಿದೆ ಅದನ್ನು ಹಾ ನಿಭಾಯಿಸ್ಕೊಂಡು ಹೋಗಬೇಕು. ಹಾ ಯಾವತ್ತೂ ಒಂದು ದಿನ ಅವ್ರ ತಾಯಿ ಮಾತು ಕೇಳಿ ನಾನು ಇನ್ನೊಂದು ಆಗ್ತೀನಿ ಅಂತ ಏನಾದರೂ ಅಪ್ಪಿ ತಪ್ಪಿ ಅಂದರೂ ಕೂಡ ಅದನ್ನೇ ನೆಪ ಮಾಡಿಕೊಂಡು ನೀನು ಹೊರಗಡೆ ಬರ್ಬೋದೇ ಹೊರತು ನೀನು ಅಂದರೆ ಅದಕ್ಕೆ ಕಾಯು ಹಂಗನ್ಲಿ ಅಂತ ನಾನು ಹೇಳಲ್ಲ, ಹಂಗನ್ನೋದನ್ನೇ ಕಾಯ್ತಾ ಇರು ಅಂತಲೂ ನಾನು ಹೇಳಲ್ಲ. ನೀನು ತಿದ್ದುವ ಸರಿ ಮಾಡುವ ಪ್ರಯತ್ನ ಮುಂಚೆ ಹೆಂಗೆ ಮಾಡೋದು ಮುಂದಿನೂ ಹಂಗೆ ಮಾಡು, ಆದರೆ ಆತ ಬದಲಾಗಲ್ಲ, ಇದೇ ಸತ್ಯ. ಹಾ ಅತ್ತೆ ಹೆಂಗಂದ್ರು ನನ್ನ ಬಗ್ಗೆ ಹಿಂದೆ ಹೆಂಗೆ ಮಾತಾಡ್ತಾರೆ, ಸಪ್ರೇಟ್ ಅಡುಗೆ ಮಾಡ್ಕೊಳ್ತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ, ಇವೆಲ್ಲವನ್ನೂ ಕೂಡ ನೀನು ತಲೆಯಲ್ಲಿ ಇಟ್ಕೊಂಡು ಕೊರಗ್ತಾ ಹೋದರೆ ನೀನು ರೋಗ ಬಂದು ಹೋಗ್ತೀಯ ಅಷ್ಟೇ. ಹಾ ಅವನ್ನೆಲ್ಲ ಮಾಡ್ಕೊಂಡು ಬೇಡವ. ಆದಷ್ಟು ನಾನು ಹೇಳೋದು ಇಲ್ಲಿಂದಲೇ ಅಲ್ಲಿ ಏನಾದರೂ ವ್ಯವಹಾರ ಮಾಡೋಕ್ಕಾಗುತ್ತಾ ಅಲ್ಲಿ ನೋಡ್ಕೊಳ್ಳೋಕ್ಕಾಗುತ್ತಾ ಮಾಡು. ಗಂಡನಿಂದ ಸ್ವಲ್ಪ ದೂರನೇ ಇರು, ಆತನಿಗೆ ನೀನು ಬೆಲೆ ಗೊತ್ತಾಗಲಿ. ಹಾ ಮತ್ತು ಇಲ್ಲಿ ನೀನೇನೋ ಒಂದು ಟೀಚರ್ ಕೆಲ್ಸಕ್ಕೆ ಹೋಗ್ತೀಯೋ ಎಲ್ಲಿಗೆ ಹೋಗ್ತೀಯೋ ಇಲ್ಲಿದ್ದುಕೊಂಡು ಒಂದು 2-3 ವರ್ಷ ನೋಡು, ಸಮಯ ಕೊಡು. ಹಾ ಆತನಿಗೂ ಏನೋ ಬುದ್ಧಿ ಬರ್ಬೋದು, ಆತನಿಗೂ ಏನೋ ಸರಿ ಅನಿಸ್ಬೋದು. ಬಟ್ ಒಂದು 2-3 ವರ್ಷ ಆದಮೇಲೂ ಅದು ಮುಂದುವರಿತು ಅಂದಾಗ ಖಂಡಿತ ನಿನ್ನ ತಂದೆ ತಾಯಿ ಹೇಳ್ದಂಗೆ ನೀನು ಮಾಡ್ಬೋದವ. ಆಯ್ತು ಬಟ್ ಸದ್ಯಕ್ಕೆ ಅವ್ರಿವ್ರ ಮಾತು ಕೇಳಿಕೊಂಡು ಹುಮ್ಮಸ್ಸಲ್ಲಿ ಆತುರದಲ್ಲಿ ಹಾ ನಾನು ಏನು ಡೈವರ್ಸ್ ತಗೊಂಡ್ಬಿಡ್ತೀನಿ ಅಥವಾ ನಾನು ಬಿಟ್ಬಿಡ್ತೀನಿ, ಅದು ಇಲ್ಲ ಮಾಡ್ಬಿಡ್ತೀನಿ, ನನ್ನ ಇದು ನಿರ್ಧಾರ ಮಾಡ್ಬಿಡ್ತೀನಿ. ತಗೋಬೇಕಾದ್ರೆ ಭಾಳ ದಿನ ಆಗ್ತಿತ್ತನ್ನ, ಇವಾಗ ತಗೊಂಡು ಆತರ ಏನೋ ಮಾಡ್ಬಾರ್ದಂತಾನೆ ಏನೋ ಮಾಡಿಲ್ಲ ಅಣ್ಣ. ಬೇಡವ, ಆ ಥರದ್ದು ಏನು ಮಾಡಿದ್ರು ಅದು ಒಳ್ಳೇದಲ್ಲ. ಹಾ ಹಂಗೆ ನೋಡಿದ್ರೆ ತೀರಾ ಮನೆಗೆ ₹1 ತಂದು ಕೊಡದೆ, ₹1 ಆದೀಕ ಇಲ್ಲ, ಯಾರೋ ಸೋರ್ತಾ ಇರೋ ಮನೇಲಿ ಇರ್ತಾನೆ, ಆದರೆ ಪ್ರತಿದಿನ ಕುಡಿಯೋಕೆ ₹500 ಬೇಕು, ದುಡಿಯೋದೇ ₹600, ಕುಡಿಯೋಕೆ ₹500 ಹೋಗೋದು. ಇಂತಹದ್ದು ಸ್ಥಿತಿಲಿ ಎಷ್ಟೋ ಹೆಣ್ಮಕ್ಳು ಬದುಕ್ತಾವ್ರವ್ವ. ಹಾ ಕೇಳು, ಕಾರ್ಯಕ್ರಮ ಒಂದು ಕಡೆಯಿಂದ ಕೇಳ್ತಾ ಹೋಗು, ನಿನ್ಗೆ ಕೇಳಿ ಅರ್ಥವಾಗುತ್ತೆ ನನ್ನ ಎಲ್ಲ ನಾನಿಷ್ಟು ಪುಣ್ಯವಂತೆ ಅಂತ. ಹೌದಣ್ಣ. ಹಾಗಾಗಿ ಮದುವೆಗೆ ಮುಂಚೆ ಒಂದು ಬಹಳ ದೊಡ್ಡ ಜಾಗರೂಕರಾಗಿರಬೇಕು. ಇಲ್ಲ ಮದುವೆ ಆದಮೇಲೆ ಇಂಥ ವಿಚಾರಗಳು ನಮ್ಮ ಪಾಲಿಗೆ ಬಂದು ಅಂದಾಗ ಸ್ವೀಕರಿಸ್ಬೇಕು. ಆಯ್ತಪ್ಪ, ಗಂಡ ಇಲ್ಲದೆ ಹೆಣ್ಮಕ್ಳು ಬದುಕ್ತಿರೋ ಥರನೇ ನಾನು ಕೂಡ, ಗಂಡ ಇದ್ದಾನೆ ಆದರೆ ಅವ್ನು ಕುಡಿತ ಎಲ್ಲ ಬಿಟ್ಟು ನನ್ನ ಬೆಲೆ ಅರ್ಥ ಮಾಡ್ಕೊಂಡು ಬರೋವರೆಗೂ ನಾನು ಒಂಟಿ ಹೆಣ್ಮಗಳು, ನನಗೆ ಮಗುವನ್ನು ಸಾಕೋದಷ್ಟೇ ನನ್ನ ಜವಾಬ್ದಾರಿ. ಅತ್ತೆ ಅವರು ಇವರು ಯಾರು ಏನಾದರೂ ಅನ್ಲಿ, ನೀನೇನು ಕೆಲಸದಾಳಲ್ಲ, ಆ ಮನೆ ಹಕ್ಕು, ಆ ಮನೆ ಸೊಸೆ ನೀನು. ಹಾ ಹಾಗಾಗಿ ಅಲ್ಲಿಗೆ ಹೋಗ್ಲಿಕ್ಕೆ ಸ್ವಲ್ಪ ತಡ ಮಾಡು, ನಿನ್ನ ಗಂಡ ಬಂದು ಬೇಡ್ಕೊಳ್ಳಿ ಕೇಳಿಕೊಳ್ಳಿ. ಬಟ್ ಇಲ್ಲಿದ್ದುಕೊಂಡೆ ಸ್ವಲ್ಪ, ಯಾಕಂದರೆ ನೀನು ಅತ್ತೆಗೂ ನೀನು ಬೇಡ, ಯಾರಿಗೂ ನೀನು ಬೇಡ ಅಂದರೆ ಅಲ್ಲಿ ಹೋಗಿ ಪ್ರಯೋಜನ ಇಲ್ಲ. ಹಾ ಸೊ ಇಲ್ಲಿದ್ದುಕೊಂಡೆ ಗಂಡನನ್ನು ಮಾತಾಡಿಸು. ಯಾಕಂದರೆ ನೋಡುವ, ಈಗ ನಾನು ಅವ್ರು ಬಿಡೋವರೆಗೂ ನಾನು ಮಾತಾಡಲ್ಲ, ನೀನು ಬರೋವರೆಗೂ ಅವ್ನು ಕುಡಿಯೋದು ಬಿಡಲ್ಲ, ಅವ್ನು ಕುಡಿಯೋದು ಬಿಡೋವರೆಗೂ ನೀನು ಬರಲ್ಲ ಅಂದಾಗ ಇದು ಮುಗಿಯೋದ ಕತೆ. ಹಾ ನೀನು ದೂರದಿಂದಲೇ ಫೋನ್ ಮಾಡಿ ಮಾತಾಡಿಸು. ಅದು ನೀನು ಮಾತಾಡಿಸಿದ್ರು ಮಾತಾಡಿಸದೆ ಹೋದ್ರು ಕುಡಿತಾನೆ ಅನ್ನೋದಾದರೆ ಮಾತಾಡಿಸು, ಅದು ನಿನ್ನ ಕರ್ಮ, ನೀನು ಕಳ್ಕೊ. ಹಾ ನಾಳೆ ದಿನ ಅವಳು ನನಗೆ ಪ್ರೀತಿಯಿಂದ ಯಾವತ್ತೂ ಮಾತಾಡಿಸ್ತಿಲ್ಲ ಅಥವಾ ಸರಿ ಮಾಡೋ ಪ್ರಯತ್ನನೇ ಮಾಡಲಿಲ್ಲ ಅಥವಾ ಅವಕಾಶನೇ ಕೊಡಲಿಲ್ಲ, ಅದಕ್ಕೆ ನಾನು ಇನ್ನೂ ಜಾಸ್ತಿ ಮಾಡಿದೆ ಅನ್ನೋ ಪಾಪ ಪ್ರಜ್ಞೆ ನಿನಗೂ ಬರೋದು ಬೇಡ. ಹಾ ಮಾತಾಡಿಸು, ಮಾತಿನಿಂದ, ಪ್ರೀತಿಯ ಮಾತಿನಿಂದ ಸರಿಯೇ ಹೋಗ್ಬೋದು. ಏನು ಹಾ ನಿನಗೇನು ಇಲ್ಲೇ ಇರ್ತೀಯ, ನೀನು ಅಲ್ಲಿಗೇನು ಹೋಗಿ ಒದೆ ತಿನ್ನು ಅಂತ ನಾನು ಹೇಳ್ತಾ ಇಲ್ಲ, ಇಲ್ಲೇ ಇರ್ತೀಯ, ಬಟ್ ಮಾತಾಡಿಸು ಫೋನಲ್ಲಿ. ಆಯ್ತಣ್ಣ. ಯಾಕಂದರೆ ಇವೆಲ್ಲ ಸ್ವಲ್ಪ ನಿನಗೆ ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿರ್ಬೋದು ತೀರ್ಪು, ಬಟ್ ನಾಳೆ ಮಗುವಿನ ದೃಷ್ಟಿಯಿಂದ, ನಿನ್ನ ದೃಷ್ಟಿಯಿಂದ, ಎಲ್ಲ ದೃಷ್ಟಿಯಿಂದಲೂ ಯೋಚನೆ ಮಾಡಿ ಹೇಳ್ತಿದ್ದೀನವ. ಹಾ ನೀನು ಮಾತಾಡಿಸು, ನೀನು ಇದನ್ನೇ ನೆಪ ಮಾಡಿಕೊಂಡು ದೂರ ಮಾಡಿಕೊಳ್ಳಬೇಡ. ಆದಷ್ಟು ಆದಷ್ಟು ಆದಷ್ಟು, ಯಾಕಂದರೆ ಭಗವಂತನಿಗೆ ಲೆಕ್ಕ ಕೊಡ್ಬೇಕು ತಾಯಿ, ನಾವು ಇವ್ರು ಯಾರಿಗೂ ಲೆಕ್ಕ ಕೊಡೋದಿಲ್ಲ. ಹಾ ಆಯ್ತವ, ಅವನೇನೋ ಕುಡುಕ ಇದ್ದ, ಸರಿ, ನೀನೆಷ್ಟು ಪ್ರಯತ್ನ ಮಾಡಿದೆ ಸರಿ ಮಾಡಲಿಕ್ಕೆ? ಯಾರು ಸರಿ ಮಾಡುವ ಪ್ರಯತ್ನ ಮಾಡಲ್ಲ ಅಂದರೆ ಯಾವ ಆಕೆಯ ಮನಸ್ಸಲ್ಲಿ ಇನ್ಯಾವನೋ ಇದ್ದಾನೋ ಅವಳು ಮಾತ್ರ ಇದು ಗಂಡನ ವಿಚಾರದಲ್ಲಿ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋದಿಲ್ಲ, ಹೌದಲ್ಲ? ಹಾ ನಿಂದ ಹಂಗಿಲ್ವೇ? ಹಾ ಬದುಕು ಸಿಕ್ಕಿದೆ, ನಾಳೆನೇ ಆತ ಹೊರಟರು ಕೂಡ ನಿನ್ನ ಬದುಕಿಗೆ ಏನು ತೊಂದರೆ ಇಲ್ಲ, ಅಲ್ಲೇನೋ ಅವನ ಪಾಲಿಂದು ಅಂತ ಇದೆ, ಹೌದಲ್ಲ? ಹೌದಣ್ಣ. ಅದಕ್ಕೋಸ್ಕರ ಇದನ್ನು ಮಾಡು ಅಂತ ಹೇಳ್ತಾ ಇಲ್ಲ, ಅದಕ್ಕೂ ನೀನು ಆಸೆ ಪಟ್ಟವಳೆ ಅಲ್ಲ. ಆ ವ್ಯಕ್ತಿ ನಿಮ್ಮ ತಂದೆ ಒಂದು ವೇಳೆ ಕುಡುಕಾಗಿದ್ರೆ ನಿನ್ನ ತಾಯಿ ಬಿಡೋ ಮಾತು ಆಡ್ತಿದ್ಲೋ ಇಲ್ವೋ ಗೊತ್ತಿಲ್ಲ, ಖಂಡಿತ ಆಡ್ತಿರ್ಲಿಲ್ಲ ಅನ್ಸುತ್ತೆ.
ಹಾ ಅಣ್ಣ. ನಾಳೆನೇ ಏನು ಹಾಗೆ ಹಾಸಿಗೆ ಹಿಡಿದ್ರಪ್ಪ ತಂದೆ ತಾಯಿ ಬಿಡ್ತಾರ? ಇಲ್ಲ ಅಣ್ಣ. ಹಂಗೆ ನಿಂದು ಒಂದು ಕತೆ. ಹಾ ಪಾಪ ಅಣ್ಣ. ತಂದೆ ಚೆನ್ನಾಗಿರ್ಲಿ, ಒಳ್ಳೇದಾಗಲಿ. ಆದರೆ ಮಗಳು ಹಿಂಗೇನೋ ಕೆಟ್ಟು ಬಂದಾಗ, ಸ್ವಲ್ಪ ನೋವಿಗೆ ಬಂದಾಗ ಅವರು ಧೈರ್ಯ ಹೇಳಿದ್ದಾರೆ, ಜಾಗ ಕೊಟ್ಟಿದ್ದಾರೆ, ಅಷ್ಟೇ ಪ್ರೀತಿಯಿಂದ ನೋಡ್ತಿದ್ದಾರೆ. ಅದಕ್ಕೆ ನೀನು ಕೃತಜ್ಞಳಾಗಿರು. ಹಾ ಅಣ್ಣ. ಬಟ್ ಅದನ್ನೇ ನೀನು ಗ್ರಾಂಟೆಡ್ ಆಗಿ ತಗೊಳಂಗಿಲ್ಲ. ಹೌದಣ್ಣ. ನಿನ್ನ ಮನೆ ಅಲ್ಲಿರುವುದು ನಿಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅನ್ನಂಗೆ ಇಲ್ಲಿರ್ಬೇಕಷ್ಟೇ. ಹಾ ಅಣ್ಣ. ಇಲ್ಲೇ ಮುಂದುವರಿ, ಇಲ್ಲೇ ಇದ್ದುಕೊಂಡು ಒಂದು ಕೆಲಸ ಹುಡುಕು. ನಿನ್ನ ತವ್ರ ಮನೆಯಲ್ಲೋ ಅಥವಾ ಅವ್ರ ವಿಶ್ವಾಸ ತಗೊಂಡು ಅವ್ರ ಹತ್ರದಲ್ಲೇ ಎಲ್ಲೋ ಇದ್ದುಕೊಂಡು ಬದುಕು. ಅತ್ತೆ ಮನೆಗೆ ಅವ್ರಿಗೆ ನೀನು ಆವಾಗ ಅವಶ್ಯಕತೆ ಇದೆ ಅನಿಸುತ್ತೆ ಅವಾಗ ಕರೀತಾರೆ, ಅಥವಾ ಗಂಡ ಕರೀತಾನೆ ಅವಾಗ ಹೋಗಿವಂತೆ. ಅವ್ರಿಗೆ ನೀನೀಗ ಬೇಡ ಅಂದರೆ ನೀನು ಇಲ್ಲೇ ಇರು, ತೊಂದರೆ ಇಲ್ಲ. ಹಾ ಅಣ್ಣ. ಇಲ್ಲೇ ಇದ್ದಕ್ಕೋ, ದುಡಿಮೆ ಮಾಡ್ಕೋ. ಅಲ್ಲೂ ನಿನ್ನ ಪಾಲಿಂದ ಏನಿದೆ ಗಮನ ಕೊಡು. ಅಲ್ಲೂ ಆ ಕೆಲಸಗಾರರು ಏನು ಮಾಡ್ತವ್ರೆ ನೋಡ್ಕೋ, ಎಲ್ಲ ವಿಚಾರ ಮಾಡು. ಇಲ್ಲಿಂದ ಒಂದು ಕೆಲಸ ಹುಡ್ಕೊಂಡು ದುಡಿಮೆ ಮಾಡ್ಕೋ, ಮಗುನ ಚೆನ್ನಾಗಿ ನೋಡ್ಕೋ, ಅಜ್ಜಿ ತಾತ ಎಲ್ಲರ ಪ್ರೀತಿ ಕೊಟ್ಟ ಮಗುವನ್ನು ಬೆಳೆಸು. ಈ ಗಂಡನ ವಿಚಾರ, ಆತನನ್ನು ಸರಿ ಮಾಡೋ ಪ್ರಯತ್ನ ಬಿಡು. ಆದರೆ ಅವನು ಯಾವಾಗ ಬುದ್ಧಿ ಬಂದು ತಿನ್ನೋ ಕುಣ್ಣೋಕೆ ಮನೇಲಿ ಒಬ್ಳು ಹೆಂಡತಿ ಇರಬೇಕಪ್ಪ, ಅಡುಗೆ ಮಾಡಿ ಇಡ್ತಿದ್ಲು, ಇಷ್ಟು ಪ್ರೀತಿ ಕೊಡ್ತಿದ್ಲು, ನಾನು ಯಾಕೆ ಹಿಂಗೆ ಮಾಡ್ಕೊಂಬಿಟ್ಟೆ ಅಂತ ಅವನಿಗೆ ಬುದ್ಧಿ ಬಂದು ಕರೆಯೋ ದಿನ ಬರುತ್ತೆ. ಬಟ್ ನಾನು ಹೇಳ್ತೀನಿ, ಆತ ಇನ್ನೊಂದು 2-3 ವರ್ಷ ಸಮಯ ತಗೊಳ್ತಾರೆ. ಬಟ್ ಅಲ್ಲಿವರೆಗೂ ನಿನ್ನ ತಂದೆಯ ಅಥವಾ ನಿನ್ನ ತವರು ಮನೆಯ ಆಶ್ರಯದಲ್ಲಿ ಬದುಕು, ಏನು ತೊಂದರೆ ಇಲ್ಲ. ಬಟ್ ಅವ್ರಿಗೆ ನೀನು ಬೆಲೆ ಗೊತ್ತಾಗಿ ಕರಿಬೇಕು. ಅಲ್ಲಿವರೆಗೂ ನೀನು ಇಲ್ಲೇ ಇರು. ಡೈಲಿ ನಮ್ಮ ಮಾಮಾಗ್ ಫೋನ್ ಮಾಡ್ತಾರಣ್ಣ. ಮಾಮ ಅಂದರೆ ಅವ್ರ ಪಪ್ಪ. ಏನು ಹೇಳ್ತಾರೆ? ನಾನು ಕಾಲೇಜ್ ಇಶ್ಯೂ ಮಾಡಿಲ್ಲ, ನಾನು ಬೇಜಾರಾಗಿ ಸುಮ್ಬಿಟ್ಟಿ ನಾನು. ತೊಂದರೆ ಇಲ್ಲ, ನಿನ್ನ ಗಂಡ ಮಾಡಲಿ. ಹಾ ಅಣ್ಣ. ಯಾಕಂದರೆ ಇವ್ರು ಯಾರು ಮಾಡಿದ್ರು ಅದು ಗಂಡ ಕೇಳೋದಲ್ಲ. ಹಾ ಅಣ್ಣ, ಇವಾಗ ಅವ್ರು ಹಾಸ್ಪಿಟಲ್ ಇದ್ದಾರಲ್ಲಣ್ಣ, ಇವಾಗ ಮಾಡಿಲ್ಲಣ್ಣ. ಅವರು ಇವರೇ ಮಾಡ್ತಾರಣ್ಣ ಡೈಲಿ. ತೊಂದರೆ ಇಲ್ಲ, ಅವ್ರು ಅಲ್ಲಿಂದ ಬಂದ ಮೇಲೆ ಪ್ರೀತಿಯಿಂದ ಮಾತಾಡು. ಸ್ವಲ್ಪ ಮನಸ್ತಾಪಗಳು ಬರ್ತಾವೆ, ಸ್ವಲ್ಪ ನಿನಗೂ ಬೇಸರ ಇರ್ಬೋದು. ಸಮಾಧಾನದಿಂದ ಇರಬ. ಯಾರಿಗೂ ನೋವು ಕೊಡೋದು ಒಳ್ಳೇದಲ್ಲ. ಅವರಾಗಿ ನೋವು ಮಾಡ್ಕೊಳ್ಳೋದು ಅದು ಅವ್ರಿಗೆ ಬಿಟ್ಟಿದ್ದು, ನೀನು ನೋವು ಕೊಡಂಗಿಲ್ಲ. ಆಯ್ತಣ್ಣ. ತೀರಾ ಆಗಲ್ಲ ಅಂದ ಕಾಲಕ್ಕೆ 35-36ರಾಗಿರು, ಆವಾಗಲೇ ಬೇರ್ಪಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಈ ವಿಚಾರಕ್ಕೆಲ್ಲ ಆರಂಭದಲ್ಲೇ ಈ ನಿರ್ಧಾರ ತಗೊಳ್ಳೋದು ಒಳ್ಳೇದಲ್ಲ. ಹಾ ಅಣ್ಣ. ಆಯ್ತಲ್ಲ? ಸದ್ಯಕ್ಕೆ ಆತ ಹೊರಗಡೆ ಬಂದಾಗ ಪ್ರೀತಿಯಿಂದ ಮಾತಾಡಿಸು, ಇಲ್ಲೇ ಇರು, ಇಲ್ಲೇ ಜೀವನ ಮಾಡು. ಒಂದಷ್ಟು ವರ್ಷಗಳ ಕಳೆದ ಮೇಲೆ ಅಥವಾ ಒಂದಷ್ಟು ಅಲ್ಲೇದು ನೋಡ್ಕೊಳ್ತಾ ಇರು. ಬಟ್ ಆತ ಹಿಂಗೆ ಕಾಲಿಗೆ ಬೀಳ್ತೀನಿ, ನಾನು ಬಿಟ್ಬಿಡ್ತೀನಿ, ನಾನು ಇನ್ಮೇಲೆ ಕುಡಿಯಲ್ಲ, ಈ ಮಟ್ಟಿಗೆ ಬಾಗೋವರೆಗೂ ನೀನು ಇಲ್ಲೇ ಇದ್ದು ನಿನ್ನ ಜೀವನ ಮಾಡು. ಹಾ ಅಣ್ಣ. ಒಳ್ಳೇದಾಗ್ಲಿ ತಾಯಿ, ಶುಭವಾಗ್ಲಮ್ಮ. ಹಾ ಅಣ್ಣ, ನಮ್ಮ ಪಪ್ಪ ನಿಮ್ದು ಎಪಿಸೋಡ್ ಎಲ್ಲ ನೋಡ್ತಾರಣ್ಣ. ಓಹೋ. ಹಾ, ನಿಮ್ ಬಿಗ್ ಫ್ಯಾನ್ ಅಣ್ಣ. ಅವ್ರು ಯಾವಾಗ ನೋಡಿದ್ರಣ್ಣ 24 hour ಆಲ್ಮೋಸ್ಟ್ ಎಲ್ಲ ಫಿನಿಶ್ ಮಾಡ್ಯಾರಣ್ಣ ಅವ್ರು ನಿಮ್ ಯೂಟ್ಯೂಬ್ ಅಲ್ಲಿ ಎಲ್ಲ ಕಾರ್ಯಕ್ರಮನ. ನಮ್ ಪಪ್ಪ ಕೇಳಿದೆ ಮತ್ ಅಂತ ಹೇಳವ್ವ. ನಮ್ಮ ಮಮ್ಮಿಗೆ ರೂಢಿ ಮಾಡ್ಯಾರಣ್ಣ. ಅವರು ಓಹೋ ಅಡ್ಗೆ ಮಾಡ್ಕೊಂತ ಅವ್ರು ನೋಡ್ತಿರ್ತಾರಣ್ಣ. ಪಾಪ. ಇವಾಗ ನನ್ಗೆ ಹೇಳಿದ್ಮೇಲೆ ನನ್ಗೂ ಹಂಗೆ ಒಂಥರ, ನಾ ಸೀರಿಯಲ್ ಇಲ್ದವ್ರು ಸೀರಿಯಲ್ ಇರ್ಲಿಲ್ಲ ಅಂದ್ ಯಾವ ತರ ಆಗುತ್ತನ ಹಂಗಾಗುತ್ತನ ಕೇಳಿಲ್ಲ. ನಾವ್ ನೋಡಿ, ಎಲ್ರು ನಿಮ್ಮ ಫ್ಯಾಮಿಲಿ ತಂದೆ ಫುಲ್ ತಾಯಿಗಳು ಪಾಪ ನಿಮ್ಮ ಬಗ್ಗೆ ಏನು ದುಃಖ ಇದೆ ನಾನು ಅದನ್ನು ಅಂದಾಜು ಮಾಡಬಲ್ಲೆ. ಬಟ್ ಅವರಿಗೆ ನಾನು ಈ ಕೊಟ್ಟಿರೋ ತೀರ್ಪು ಖಂಡಿತ ನಾಳೆ ದಿನ ಅವ್ರಿಗನ್ಸುತ್ತೆ, ಓಹೋ ಒಳ್ಳೆಯದೇ ಆಯಿತು ಅವತ್ತು ಆ ಸಮಾಧಾನವಾಗಿ ನಿರ್ಧಾರ ಮಾಡಿದ್ದಕ್ಕೆ ಅಂತ. ಯಾವುದು ಹಂಗೆ ಇರಲ್ಲವ, ಎಲ್ಲ ಬದಲಾಗುತ್ತೆ. ನಿನ್ನ ಗಂಡನ ವಿಚಾರವೂ ಬದಲಾಗುತ್ತೆ. ಬಟ್ ನಾನು ಹೇಳ್ತೀನಲ್ಲ, ಸ್ವಲ್ಪ ಆಚೆಗಡೆಗೆ ಎದ್ದು ಹೋಗದೇ ಇರುವಂಥದ್ದು ಇದೇನು ಕಾಯಿಲೆ ಬರುತ್ತೋ ಏನಾಗುತ್ತೋ, ಒಟ್ಟಿನ ನಿನ್ನ ಗಂಡ ಒಳ್ಳೆ ರೀತಿಯಲ್ಲಿ ಸಿಗುತ್ತಾನೆ. ಸ್ವಲ್ಪ ತೊಂದರೆಗೊಳಗಾಗ್ಬೋದು ಏನೋ, ಆದರೆ ಬಿದ್ದಂಥ ಕಾಲಕ್ಕೆ ಸೇವೆ ಮಾಡು. ಆಯ್ತಣ್ಣ. ಸದ್ಯಕ್ಕೆ ಆತ ಹೊರಗಡೆ ಬಂದ ಮೇಲೆ ಪ್ರೀತಿಯಿಂದ ಮಾತಾಡಿಸು. ನಿನ್ನ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊ, ಅಪ್ಪ ಅಮ್ಮನ್ನು ಚೆನ್ನಾಗಿ ನೋಡ್ಕೊ, ಚೆನ್ನಾಗಿ ಭಾವಿಸು. ನಮ್ ಪಪ್ಪ ನಿಮ್ಗೆ ನಮಸ್ಕಾರ ಹೇಳಾಕತ್ತಾರಣ್ಣ. ಆ? ನಮ್ ಪಪ್ಪ ನಿಮ್ಗೆ ಅವ್ರ ಕಡೆಯಿಂದ ನಿಮ್ಗೆ ನಮಸ್ತೆ ಅಂತ ಹೇಳತ್ತಾರಣ್ಣ. ಓಹ್, ನನಗೆ ನನ್ನ ನಮಸ್ಕಾರಗಳು. ಪಾಪ ನೋಡಿ, ನಿಮ್ಮ ತಂದೆ ತಾಯಿ ಇಬ್ಬರಿಗೂ ಕೂಡ ನನ್ನ ನಮಸ್ಕಾರಗಳು. ಒಳ್ಳೆಯದಾಗಲಿ ಆ ಮನೆಗೆ, ನಿಮ್ಮ ತಮ್ಮ, ನಿಮ್ಮ ಅಣ್ಣ, ಆ ಮನೆಗೆ ಒಟ್ಟಾರೆಯಾಗಿ ಒಳ್ಳೇದಾಗಲವ. ನೋಡಿ, ನೀವು ಹಂಗೆ ಸ್ವಲ್ಪ ನೊಂದು ಬಂದಾಗ ನಿಮ್ಮನ್ನು ಅಷ್ಟು ಪ್ರೀತಿಯಿಂದ ಕಾಣ್ತಿದ್ದಾರೆ. ಎಷ್ಟೋ ಹೆಣ್ಮಕ್ಳಿಗೆ ಆ ಭಾಗ್ಯ ಇಲ್ಲವ, ನಾನೇ ಕೇಳಿದ್ದೀನಿ ಕಾರ್ಯಕ್ರಮದಲ್ಲಿ. ಹೌದಣ್ಣ. ಹಾ, ನಂಗೂ ಬಹಳ ಖುಷಿ ಆಯ್ತಣ್ಣ ನಿಮ್ ಜೊತೆ ಮಾತಾಡಿ. ತುಂಬಾ ದಿನದ ಟ್ರೈ ಮಾಡ್ತಿದ್ದೆ ಅಣ್ಣ. 7 ವರ್ಷ ಆಯ್ತಣ್ಣ ಲೈವ್ ಯಾವಾಗ ಬರುತ್ತಾ ಅಂತ ಕಾಲ್ ಟ್ರೈ ಮಾಡ್ತಿದ್ದೆ ಅಣ್ಣ. ಹಿಂಗೆ ಒಂಚೂರು ನಿಮ್ಮ ತಂದೆ ತಾಯಿಗೆ, ನಿಮ್ಮ ತಂದೆ ಹೆಂಗೆ ನಿಮಗೊಂಚೂರು ತೋರಿಸಿದ್ರು, ನಿಮ್ಮ ತಾಯಿಗೆ ಒಂಚೂರು ಕಾರ್ಯಕ್ರಮ ತೋರಿಸು.
ಇಂಥದ್ದನ್ನು ನಿಮ್ಮ ಗಂಡ ಕೇಳಲಿಕ್ಕೆ ಶುರು ಮಾಡಿಬಿಟ್ರೆ ಆಗೋ ಬದಲಾವಣೆ ಇದೆಯಲ್ಲ, ಹೌದಣ್ಣ, ತೋರಿಸ್ಬೇಕನ್ನ ಅವ್ರಿಗೂ ಅಣ್ಣ. ನಿಧಾನಕ್ಕೆ ಆ ರುಚಿ ಹತ್ತಿಸ್ಬಿಡಿ. ಹಾ ಅಣ್ಣ. ಕೌನ್ಸ್ಲಿಂಗಿಂದ ಆಗೋ ಬದಲಾವಣೆ ನೀವು ಊಹೆ ಮಾಡ್ಲಿಕ್ಕೂ ಆಗಲ್ಲ. ಹಾ ಅಣ್ಣ. ಅವ್ರು ನನ್ನ ಜೊತೆ ಮಾತಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಸರಿ, ಅದು ಒಂದ್ಸಲ ಮಾತಾಡಕ್ ಹೇಳ್ತೀನಿ ಅಣ್ಣ. ಟ್ರೈ ಮಾಡಿಸವ. ಹಾ ಅಣ್ಣ. ಹಂಗೆ ಬಂದ್ರೆ ನಾನು ಖಂಡಿತ ಮಾತು ಕೊಡಬಲ್ಲೆ, ತುಂಬ ದೊಡ್ಡ ಬದಲಾವಣೆ ನಾನು ತರಬಲ್ಲೆ. ಆ ತರ ಹೇಳಿದ್ರೆ ಎಲ್ಲ ಕೇಳ್ತಾರಣ್ಣ, ಮಾತ್ ಹಂಗೇನಿಲ್ಲ ಅನ್ನಲ್ಲ ಅಣ್ಣ. ಅದೇ ಹೇಳ್ತಾ ಇದ್ನಲ್ಲವ, ಅವು ಆ ಆತ್ಮಗಳು ಈ ದೆವ್ವ ಹಿಡಿದವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದಂಗೆ ಅದು. ಹಾ ಅಣ್ಣ. ನಾನು ತುಂಬ ಕೇಳಿದ್ದೀನಿ, ಬಂದವ್ರನ್ನ ನಾನು ಬಿಟ್ಟಿಲ್ಲ, ಬಟ್ ಬರೋದಿಕ್ಕೆ ಅಷ್ಟು ಸುಲಭವಾಗಿ ಒಪ್ಪಲ್ಲ. ಅಣ್ಣ ಕೆಲವ್ರು ಹೇಳ್ತಾರೆ ಯಾರಾದ್ರೂ ಮಾಡ್ಸಿರ್ಬೋದೇನೋ ಅಂತಾರಣ್ಣ. ಈಗ ಅದಕ್ಕೆಲ್ಲ ಮತ್ತು ಹೊಸ ಅಧ್ಯಾಯ ಶುರು ಮಾಡ್ಬೇಡ, ಅಲ್ಲಿ ಏನು ಅಂಥದ್ದು ಇಲ್ಲವೇ ಇಲ್ಲ. ಹಾ ಅದೇ ಕೇಳ್ದೆ, ನಾನು ಇಲ್ಲ ಅನ್ಕೋತೀನಿ, ಇನ್ನ ಜನ ಹಂಗ ಹೇಳ್ತಾರಲ್ಲ. ಇಲ್ಲವ, ಅಲ್ಲಿ ಸುರಪಾನದ ಸಮಸ್ಯೆ, ಬೇರೆ ಏನೂ ಅಲ್ಲ. ಹಂಗೆ ಕಾರ್ಯಕ್ರಮದ ಒಂಚೂರು ಕೇಳಿಸ್ತಾ ಅವ್ರ ಎದುರುಗ ಅವ್ರು ಬಂದಾಗ ಯಾವುದೋ ಒಂದು ಒಳ್ಳೆ ಕತೆ ಪ್ಲೇ ಮಾಡ್ಕೊಂಡು ನೀನು ಕೇಳು, ಅವ್ರಿಗೆ ಕೇಳಿಸ್ಬೇಕು ಅಂತ ಇಲ್ಲ. ನಾವು ಸುಮ್ಮನೆ ಪ್ಲೇ ಮಾಡ್ಕೊಂಡಿದ್ರೆ ಮನೆ ಮಕ್ಕಳೆಲ್ಲ ಕೇಳ್ತಾವಲ್ಲ, ಹಂಗೆ. ಯಾವತ್ತೋ ಒಂದು ದಿವಸ ಮಾತಾಡ್ಲಿಕ್ಕೆ ಅಕಸ್ಮಾತ್ ಒಪ್ಪಿದ್ರೆ ಮಾತಾಡಿಸಿ, ಇಲ್ಲ ಕಾರ್ಯಕ್ರಮ ಕೇಳಿಸಿ, ಎಲ್ಲ ಒಳ್ಳೇದಾಗುತ್ತವ. ನೀನೇ ಫೋನ್ ಮಾಡ್ತೀಯ, ಧೈರ್ಯವಾಗಿರು. ಬಟ್ ಆತನ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಯ ಆಗುತ್ತೆ, ಒಂಚೂರು ಹಾರೈಕೆ ಮಾಡು, ಎಲ್ಲ ಒಳ್ಳೇದಾಗಲಿ. ನಿನ್ನ ತಾಯಿ ತಂದೆಗೆ ನನ್ನ ನಮಸ್ಕಾರಗಳು, ನಿನ್ನ ಮನೆಗೆ ಒಳ್ಳೇದಾಗಲಿ, ಶುಭವಾಗಲಿ ತಾಯಿ. ನೋಡಿ ಪಾಪ, ಈ ಹೆಣ್ಮಗಳು ಗಂಡನ ವಿಚಾರವಾಗಿ ದುಃಖದಲ್ಲಿದ್ದಾರೆ, ನನಗೆ ಅರ್ಥವಾಗುತ್ತೆ. ಬಟ್ ಆದರೂ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳವ, ವೆಯ್ಟ್ ಮಾಡಿ, ಒಳ್ಳೆಯದಾಗುತ್ತೆ. ಆದರೆ ಒಂದು, ದಯವಿಟ್ಟು ಮನೆ ಮಕ್ಕಳು ಕುಡುಕರಾಗಿದ್ದಾರೆ, ದಾರಿ ತಪ್ಪಿದ್ದಾರೆ ಎಂದಾಗ ಹಿಂಗೆ ಯಾವುದೋ ಬ್ರೋಕರ್ ಮೂಲಕ ಸುಳ್ಳು ಹೇಳಿ ಮದುವೆ ದಯವಿಟ್ಟು ಮಾಡಬೇಡಿ. ಹೆಣ್ಮಕ್ಳು ಜೀವನ ಹಾಳು ಮಾಡಬೇಡಿ, ಅದು ನಿಮ್ಮ ಮನೆಯನ್ನು ಸುಟ್ಟಾಕ್ಬಿಡುತ್ತೆ. ಒಂದು ಹೆಣ್ಣುಮಗಳಿಗೆ ನೀವು ಸುಳ್ಳು ಹೇಳಿ 1000 ಸುಳ್ಳು ಹೇಳಿ ಮದುವೆ ಮಾಡಬೇಕು. 1000 ಸುಳ್ಳನ್ನು ಆಸ್ತಿಲಿ ಹೇಳಿ, ಅಂತಸ್ತಲ್ಲಿ ಹೇಳಿ, ನಡತೆಯಲ್ಲಿ ಹೇಳೋದಲ್ಲ. ನಡತೆಗಳಲ್ಲಿ ಇಂಥ ದುರಭ್ಯಾಸಗಳನ್ನು ಮುಚ್ಚಿಟ್ಟು ಮದುವೆ ಮಾಡಿದ್ರೆ ಮಾಡಿದವನಿಗೂ ಒಳ್ಳೆಯದಾಗಲ್ಲ, ಬ್ರೋಕರಿಂದ ಹಿಡಿದು ಅದರಲ್ಲಿ ಪಾಲ್ದಾರರಾದ ಎಲ್ಲರ ಬದುಕು ಕೂಡ ಎಷ್ಟು ಅವರ ಕರ್ಮದ ಆಧಾರದಲ್ಲಿ ಎಷ್ಟು ಸುಟ್ಟು ಹೋಗಬೇಕು ಅಷ್ಟು ಸುಟ್ಟು ಹೋಗೇ ಹೋಗುತ್ತೆ. ಅವ್ರ ಮನೇಲಿ ಒಬ್ಬ ಮಗ ಹಿಂಗೇನೋ ಆಗಿ ತೀರು ಹೋದರು. ಇದೇ ಕರ್ಮಕ್ಕೆ ಅಂತ ನಾನು ಹೇಳಲ್ಲ, ಆದರೆ ಒಂದು ಅಂದಾಜಂತೂ ನಿಮಗೆ ಸಿಗ್ಬೋದು. ಇರಲಿ, ಮನೆಯ ಮಕ್ಕಳು ದಾರಿ ತಪ್ಪಿದ್ರೆ ಮನೆಗೂ ಒಳ್ಳೆಯದಲ್ಲ, ಬರೋ ಹೆಣ್ಮಕ್ಳಿಗೂ ಅದು ನೆಮ್ಮದಿ ಇರಲ್ಲ. ಎಲ್ಲ ಒಳ್ಳೆಯದಾಗಲಿ, ಶುಭವಾಗ್ಲವಾ?